ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಭಾರತೀನ್ಮಃ ಸರಸ್ವತೀನ್ಮಃ ತತ್ತನ್ಮೃದೇವತಾಭ್ಯೋ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಹರಿ ಓಂ. ಕನಕಪೀತಚೇಲಃ ಕೇವಲಾನಂದಲೀಲಃ ಕಲುಷಹರಣಶೀಲಃ ಕಂಜಮಂದಾರಮಾಲಃ ಕವಿಜನಪರಿಪಾಲಃ ಕಾಲಮೇಘೌಘನೀಲಃ ಕರಿಗಿರಿಶಿಖರಾಗ್ರೆ ಭಾತಿ ಶ್ರೀಲಕ್ಷ್ಮೀಲೋಲಃ ಭೀಷ್ಮೀ ಸತ್ಯಾಸಮಾಯುಕ್ತಂ ಕೃಷ್ಣಕಲ್ಪದ್ರುಮಂ ಭಜೆ ಶ್ರೀರಾಮಸುರಧೇನುಂ ಚ ವ್ಯಾಸಚಿಂತಾಮಣಿಂ ಸದಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಮಾನಂದತೀರ್ಥಮುನಿವರ್ಯಮಹಂ ನಮಾಮಿ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಆನಂದತೀರ್ಥೋಪದಿಷ್ಟೋ ನಿಧಿನ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರುರಾಜಾಕ್ಷೋ ವರ್ತತಾಂ ಮಮ ಮಾನಸೇ. ಕಾಲೇ ಫಲತಿ ಸುರದ್ರುಃ ಚಿಂತಾಮಣಿರಪಿ ಯಾಚನೆ ದಾತಾ ವರ್ಷತಿ ಸಕಲಮಭೀಷ್ಟಂ ದರ್ಶನಮಾತ್ರಾಕ್ಷೀಪಾದರಾಣ್ಮುನಿಃ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಕಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ. ಭಕ್ತಾನಾಂ ಮಾನಸಾಂಬೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರಗುರವೇ ನಮಃ. ಮಂದಾರು ಕಲ್ಪತರವೇ ವಾದಿಕೈರವಭಾನವೇ ಶ್ರೀರಾಮಚಂದ್ರಗುರವೇ ನಮಃ. ಕಾರುಣ್ಯಸಿಂಧವೇ ದುರ್ವಾದಿಧ್ವಾಂತರಭಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಸರ್ವಸರ್ವಂ ಸಹೇಷಾನಾಂ ಸಭಾ ಸುಚಿತವಾದಿರಾಟ್ ಸರ್ವದಾ ಸರ್ವದೋ ಭೂಯಾತ್ ರಘುನಾಥ ಮುನೀಶ್ವರಃ. ವಂದಾರುಜನಸಂದೋಹ ವಂದಾರು ತರುಸನ್ನಿಭಂ ವೃಂದಾರಕಗುರುಪ್ರಖ್ಯಂ ವಂದೇ ವಾದೀಂದ್ರದೇಶಿಕಂ. ವಿದ್ವತ್ಪಂಕಜಮಾರ್ತಾಂಡಃ ವಾದಿಮತ್ತೇ ಭಗೇಸರಿ ಜಗನ್ನಾಥಗುರುರ್ಭೂಜಾ ಜಾಯಸೇ ಶ್ರೇಯಸೇ ಮಮ. ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನಾಂ ವದಾನ್ಯಜನಸಿಂಹಾಯ ವರದೇಂದ್ರಾಯ ತೇ ನಮಃ. ಕೌಲವ್ಯಾಸಹಯಗ್ರೀವಪತಕಂಜಮಧುವ್ರತಂ ಶ್ರೀವಿಶ್ವೋತ್ತಮಯೋಗೀಂದ್ರಂ ವಂದೇಹಂ ವಾದಿರಾಟ್ಪ್ರಿಯಂ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಮೋ ಮಹದ್ಭ್ಯಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಿವರಾತ್ರಿಯ ಪರ್ವಕಾಲ ನಾಳೆನೇ. ಅದರಲ್ಲೂ ಕೂಡ ರುದ್ರದೇವರಿಗೆ ಪರಮ ಪ್ರೀತ್ಯಾಸ್ಪದವಾದಂತಹ ಏನು ರಾಮಾಯಣದ ಚಿಂತನೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೋ, ತತ್ರಾಪಿ ಮಹಾಜ್ಞಾನಿಗಳಾದಂತಹ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ಪ್ರತಿಷ್ಠಾಪನೆ ಮಾಡಿದಂತಹ ರಾಮಚಂದ್ರ ದೇವರ ಒಂದು ಸಾನ್ನಿಧ್ಯ ಅದು ಕೂಡ ಸೇರಿದೆ. ಆದ್ದರಿಂದ ಇಂತಹ ದಿವ್ಯ ಸ್ಥಾನದಲ್ಲಿ ನಾವೇನು ಚಿಂತನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೋ ಅದರದ ಮಂಗಳವನ್ನು ಇವತ್ತು ಕಿಷ್ಕಿಂಧಾ ಕಾಂಡವನ್ನು ಪೂರ್ಣ ಮಾಡಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ಸುಗ್ರೀವ ಏನು ಮಾಡಿದ್ದಾನೆ, ಎಲ್ಲ ವಿನತ ಎನ್ನುವಂತಹ ಕಪಿಯನ್ನು ಕರೆದು ಪೂರ್ವ ದಿಕ್ಕಿಗೆ ತಾನು ಅನೇಕ ಕಪಿಗಳನ್ನು, ಲಕ್ಷಾಂತರ ಕಪಿಗಳನ್ನು ಅವನೊಟ್ಟಿಗೆ ಸೇರಿಸಿ ಎಲ್ಲರನ್ನೂ ಕೂಡ ಪೂರ್ವ ದಿಕ್ಕಲ್ಲಿ ಸೀತಾನ್ವೇಷಣವನ್ನು ಮಾಡಿ ಬನ್ನಿ ಅಂತ ತಾನು ಕಳಿಸಿಕೊಟ್ಟಿದ್ದಾನೆ. ಅದಾದ ಮೇಲೆ ತಾನು ದಕ್ಷಿಣ ದಿಕ್ಕಿಗೆ ಅಂಗದನನ್ನು ಮುಂದೆ ಮಾಡಿಕೊಂಡು ಹನುಮಂತ ಮತ್ತು ನೀಲ ಮತ್ತು ಜಾಂಬವಂತ ಮುಂತಾದ ಅನೇಕ ಕಪಿಗಳನ್ನು, ಕಪಿವೀರರನ್ನೇ ಅಲ್ಲಿ ತಾನು ಯೋಜನೆ ಮಾಡ್ತಕ್ಕಂಥವನಾಗಿ ಆ ದಕ್ಷಿಣ ದಿಕ್ಕಿಗೆ ಇವರೆಲ್ಲರನ್ನೂ ಕೂಡ ಅನ್ವೇಷಣೆ ಮಾಡಿ ಬನ್ನಿ ಅಂತ ಹೇಳಿ ಆಜ್ಞೆ ಮಾಡಿ ಆಯಿತು. ಉತ್ತರ ದಿಕ್ಕಿಗೂ ಕೂಡ ಅನೇಕ ಕಪಿಗಳನ್ನು, ಸುಷೇಣ ಮುಂತಾದ ಕಪಿಗಳನ್ನು ತಾನು ಕಳಿಸಿಕೊಟ್ಟಿದ್ದಾನೆ. ಅದಾದ ಮೇಲೆ ಪಶ್ಚಿಮ ದಿಕ್ಕು ಮುಂತಾದ ಎಲ್ಲ 4 ದಿಕ್ಕಿಗೂ ಕೂಡ ತನ್ನ ವಾನರ ಪ್ರಮುಖರನ್ನು ಅವರೊಟ್ಟಿಗೆ ಕೆಲವೊಬ್ಬರಿಗೆ 1 ಲಕ್ಷ ಸೈನ್ಯ, ಕೆಲವೊಬ್ಬರಿಗೆ 2 ಲಕ್ಷ ಸೈನ್ಯ, ಹೀಗೆ ವಿಭಾಗ ಮಾಡಿ ತಾನು ಎಲ್ಲರನ್ನೂ ಕೂಡ ಆಜ್ಞೆ ಮಾಡಿದ್ದಾನೆ. 4 ದಿಕ್ಕಿಗೂ ಕೂಡ ಹೋಗುವಂತೆ ಎಲ್ಲರನ್ನೂ ಆಜ್ಞೆ ಮಾಡಿಕೊಟ್ಟಿದ್ದಾನೆ. ಇಷ್ಟೆಲ್ಲ ಆದ ಮೇಲೂ ಕೂಡ ಸುಗ್ರೀವನಿಗೆ ಒಂದು ನಂಬಿಕೆ ಹನುಮಂತನ ಮೇಲೆ. ಈ ಕೆಲಸವನ್ನು ಸಾಧಿಸುವವನು ಯಾರು ಅಂತಂದರೆ ಹನುಮಂತನೇ. ಯಾಕೆಂತಂದರೆ ಮುಂಚೆ ಎಷ್ಟೋ ಕಾರ್ಯಗಳನ್ನು ಸಾಧಿಸಿಕೊಟ್ಟವ ಹನುಮಂತ. ಆದ್ದರಿಂದ ಈ ಕಾರ್ಯವನ್ನು ಸಾಧಿಸುವವ ಹನುಮಂತನೇ ಎನ್ನುವ ನಂಬಿಕೆಯಿಂದ ಸುಗ್ರೀವ ಬಲಗಳಲ್ಲಿ, ಪರಾಕ್ರಮದಲ್ಲಿ, ಬುದ್ಧಿಯಲ್ಲಿ ಎಲ್ಲದರಲ್ಲೂ ಕೂಡ ನಿನಗೆ ಮೀರಿದವನು ಯಾರೂ ಇಲ್ಲ. ಅಷ್ಟೇ ಅಲ್ಲ, ನಿನಗೆ ಎಲ್ಲ ಲೋಕಗಳ ಜ್ಞಾನ ಇದೆ. ದೇವಲೋಕದ ಜ್ಞಾನ ಇದೆ, ಗಂಧರ್ವಲೋಕದ ಜ್ಞಾನ ಇದೆ, ಅದಲ್ಲದೆ ಸಮುದ್ರ, ಭೂಮಿ ಏನೇ ತಗೊಳ್ಳು ಎಲ್ಲದರ ಜ್ಞಾನ ಹನುಮಂತ ಇದೆ. ಅದರಿಂದ ನಿನ್ನ ಹತ್ರನೇ ಈ ಕಾರ್ಯಸಿದ್ಧಿ ಆಗ್ತದೆ ಅಂತ ಹೇಳಿ ತಾನು ಮಾತಾಡೋದನ್ನು ರಾಮಚಂದ್ರ ಕಾಣ್ತಾನೆ. ರಾಮಚಂದ್ರನಿಗೂ ಅನಿಸ್ತದೆ, ಅನೇಕ ಸುಗ್ರೀವನ ಕಾರ್ಯಗಳನ್ನು ಇವನು ಸಿದ್ಧಿಸಿಕೊಟ್ಟಿದ್ದಾನೆ. ಯಾರು? ಹನುಮಂತ.
ಆದ್ದರಿಂದ ಹನುಮಂತನ ಮೇಲೆ ಬಹಳಷ್ಟು ವಿಶ್ವಾಸ ಇದೆ ಸುಗ್ರೀವನಿಗೆ ಅಂತ ಹೇಳಿ ರಾಮಚಂದ್ರನು ಕೂಡ ಹನುಮಂತನನ್ನು ಕರೀತಕ್ಕಂಥವನಾಗಿ ತಾನೇನು ಮಾಡಿದ್ದಾನೆ, ತನ್ನ ಹೆಸರು ಇರತಕ್ಕಂತಹ ಒಂದು ಉಂಗುರವನ್ನು ಹನುಮಂತ ದೇವರಿಗೆ ರಾಮಚಂದ್ರ ದೇವರು ಕೊಡ್ತಾರೆ. ಆ ಉಂಗುರವನ್ನು ಆ ಹನುಮಂತ ದೇವರು ಶಿರಸ್ಸಿನಲ್ಲಿ ಧಾರಣೆಯನ್ನು ಮಾಡಿ ಎರಡೂ ಕೈಗಳನ್ನು ರಾಮಚಂದ್ರ ದೇವರ ಮುಂದೆ ಎರಡೂ ಕೈಗಳನ್ನು ಎತ್ತಿ ಮುಗಿದು ರಾಮಚಂದ್ರ ದೇವರ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾರೆ. ಇಷ್ಟೆಲ್ಲ ಆದ ಮೇಲೆ ತದನಂತರದಲ್ಲಿ ಮತ್ತೆ 4 ದಿಕ್ಕಿಗೆ ಕಳಿಸ್ತಕ್ಕಂತಹ ಎಲ್ಲ ಕಪಿಗಳನ್ನು ಮತ್ತೆ ಕರೀತಕ್ಕಂಥವನಾಗಿದ್ದಾನೆ. ಯಾರು? ಸುಗ್ರೀವ. ಮತ್ತೆ ಕರೆದು ಸರ್ವಾಂಷ್ಟಾಹೂಯ ಸುಗ್ರೀವ ಪ್ಲವಗಾನ್ ಗರ್ಷಭ ಪುನಸ್ತಾನ್ ಅಬ್ರವೀದ್ಭೂಯೋ ರಾಮಕಾರ್ಯಾರ್ಥ ಸಿದ್ಧಯೇ. ಮತ್ತೆ ತಾನು ಸುಗ್ರೀವ ಕರೆದ ಇನ್ನೊಂದಿಷ್ಟು ಮಾತುಗಳನ್ನು ಆಡ್ತಾ ಇದ್ದಾನೆ. ಯಾಕೆ ಅಂತಂದರೆ ತುಂಬ ದೊಡ್ಡ ಕೆಲಸ ಆಗಬೇಕು, ಎಷ್ಟು ಹೇಳಿದರೂ ಕಡಿಮೆ. ಆದ್ದರಿಂದ ಮತ್ತೆ ಎಲ್ಲ ಕಪಿಗಳನ್ನು ತಾನು ಕರೆದು ಇನ್ನೊಂದಿಷ್ಟು ಮಾತುಗಳನ್ನು ಆಡ್ತಾ ಇದ್ದಾನೆ. ಯಾವುದಕ್ಕೋಸ್ಕರ? ರಾಮ ಕಾರ್ಯಾರ್ಥ ಸಿದ್ಧಯೇ, ರಾಮಚಂದ್ರ ದೇವರ ಈ ಸೇವೆ ಏನಿದೆಯೋ, ಈ ಕೆಲಸ ಇದೆಯೋ ಅದು ಚೆನ್ನಾಗಿ ಸಿದ್ಧಿಸಲಿ, ಸರಿಯಾಗಿ ಇದು ಆಗಲಿ ಅಂತ ಆ ಉದ್ದೇಶದಿಂದ ಸುಗ್ರೀವ ಮತ್ತೆ ಎಲ್ಲ ಆ ಒಂದು ವಾನರ ಸೈನ್ಯವನ್ನು ಕರೆದಿದ್ದಾನೆ. ಏವಮೇತದ್ ವಿಜೇತವ್ಯಂ ಯನ್ಮಯಾ ಪರಿಕೀರ್ತಿತಂ ತದುಗ್ರ ಶಾಸನಂ ಭರ್ತು ವಿಜ್ಞಾಯ ಹರಿಪುಂಗವಾಹ. ಇಲ್ಲಿಯವರೆಗೂ ನಾ ಎಲ್ಲರಿಗೂ ಕೂಡ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದೇನೆ. ಏನು? ಸೀತೆಯನ್ನು ಅನ್ವೇಷಣೆ ಮಾಡಬೇಕು, ಅನೇಕ ಗುಹೆಗಳನ್ನು, ಪರ್ವತಗಳನ್ನು, ಸರೋವರಗಳನ್ನು, ವನಗಳನ್ನು ಎಲ್ಲ ಕಡೆಯೂ ಕೂಡ ನೀವು ಹುಡುಕಬೇಕು. ಎಲ್ಲಿಯವರೆಗೂ ಮನುಷ್ಯರು ಹೋಗಲಿಕ್ಕೆ ಸಾಧ್ಯ ಇದೆಯೋ, ಎಲ್ಲಿಯವರೆಗೂ ಸೂರ್ಯನ ಪ್ರಭೆ ಅನ್ನೋದಿದೆಯೋ ಅಲ್ಲಿಯವರೆಗೂ ಕೂಡ ನೀವೆಲ್ಲರೂ ಕೂಡ ಹೋಗಿ ಆ ಸೀತೆಯನ್ನು ಅನ್ವೇಷಣೆ ಮಾಡಿ ಬರಬೇಕು. ರಾಮನ ಕಾರ್ಯವನ್ನು ಸಾಧಿಸಿಕೊಡಬೇಕು ಅಂತ ಏನು ಹೇಳಿದ್ನೋ ಇದನ್ನು ಶಾಸನ ಅಂತ ತಿಳಿರಿ ಅನ್ನುವ ಮಾತನ್ನು ಸುಗ್ರೀವ ಹೇಳ್ತಾ ಇದ್ದಾನೆ. 1 ತಿಂಗಳ ಒಳಗಡೆ ಬರಲಿಲ್ಲ ಅಂತಂದರೆ ನಾನು ಅವರಿಗೆ ಮರಣ ದಂಡನೆಯನ್ನು ಮಾಡ್ತೇನೆ ಅಂತ ಏನು ಹೇಳಿದ್ನೋ ಅದನ್ನೂ ಕೂಡ ತಲೆಯಲ್ಲಿ ಇಟ್ಕೊಳ್ಬೇಕು. ಪ್ರತಿಯೊಂದು ಕೂಡ ಇದೆಲ್ಲವೂ ಕೂಡ ನನ್ನ ಶಾಸನ, ಇದರಂತೆ ಎಲ್ಲರೂ ಕೂಡ ನಡಿಬೇಕು ಅಂತ ಹೇಳಿ ಮತ್ತೆ ಅವನು ಸುಗ್ರೀವ ಎಲ್ಲ ಕಪಿಗಳಿಗೆ ಹೇಳಿದ್ದಾನೆ. ಇಷ್ಟೆಲ್ಲ ಆದ ಮೇಲೆ ಈ ಎಲ್ಲ ಕಪಿಗಳು, ವಿನತನೇ ಮೊದಲಾದ ಎಲ್ಲ ಕಪಿಗಳು, ಪೂರ್ವ ದಿಕ್ಕಿಗೆ ಹೋಗ್ತಕ್ಕಂತಹ ಕಪಿಗಳು ಪೂರ್ವ ದಿಕ್ಕಿಗೆ ಹೋಗಿದ್ದಾರೆ. ಮತ್ತು ದಕ್ಷಿಣ ದಿಕ್ಕಕ್ಕೆ ಹೋಗಬೇಕಾದ ಎಲ್ಲ ಕಪಿಗಳು ದಕ್ಷಿಣ ದಿಕ್ಕಿಗೆ, ಉತ್ತರ ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗೆ ಆ ಎಲ್ಲ ಕಪಿಗಳು ಕೂಡ ಪ್ರಸ್ಥಾನವನ್ನು ಮಾಡಿದ್ದಾರೆ. ಆಗ 1 ತಿಂಗಳ ಕಾಲ ರಾಮಚಂದ್ರ ಈಗ ಅಲ್ಲೇ ಇರಬೇಕು. ಏನು? ಪ್ರಸರ್ವಣಗಿರಿಯಲ್ಲಿ, ಏನು ಮಾಲ್ಯವಂತ ಅನ್ನುವಂತಹ ಪರ್ವತ ಅಂತ ಏನು ನಾವು ಕೇಳಿದ್ವೋ ಆ ಪರ್ವತದಲ್ಲೇ ಲಕ್ಷ್ಮಣ, ರಾಮಚಂದ್ರ ಎಲ್ಲರೂ ಕೂಡ ಅಲ್ಲೇ ತಮ್ಮ ವಾಸ್ತವ್ಯವನ್ನು ಮಾಡಿದ್ದಾರೆ. ಮುಂದೆ ಅಲ್ಲೇ ತಾವು ಇರ್ತಾ ಇದ್ದಾರೆ. ಹೀಗೆ ಎಲ್ಲ ಕಪಿಗಳು ಕೂಡ ತಾವು ಆ ಒಂದು ಪೂರ್ವ ದಿಕ್ಕಿಗೆ ಮುಂತಾದ ಅವರವರಿಗೆ ಯಾವ್ಯಾವ ದಿಕ್ಕನ್ನು ಯೋಜನೆ ಮಾಡಿ ಸುಗ್ರೀವ ಕೊಟ್ಟಿದ್ದೋ ಆ ಎಲ್ಲ ದಿಕ್ಕಿಗಳಿಗೆ ಅವರೆಲ್ಲರೂ ಕೂಡ ಹೊರಟರು. ಹೇಗೆ ಹೋದರು ಅಂತಂದರೆ, ಏವಂ ಸಂಚೋದಿತಾ ಸರ್ವೇ ರಾಜ್ಞಾ ವಾನರಯೂಥಪಾ ಸ್ವಾಂ ದಿಶಮಭಿಪ್ರೇತ್ಯ ತ್ವರಿತಾ ಸಂಪ್ರತಸ್ಥಿರೇ. ಹೀಗೆ ಯಾವಾಗ ಸುಗ್ರೀವ ತಾನು ಎಲ್ಲರಿಗೂ ಕೂಡ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಹೊರಡಬೇಕು ಅಂತ ಯಾವಾಗ ಸುಗ್ರೀವ ಹೇಳಿದ್ನೋ ಆ ಮಾತನ್ನು ಕೇಳಿದ ತಕ್ಷಣ ಎಲ್ಲ ಕಪಿಗಳು ಕೂಡ ತಮ್ಮ ದಿಶ ಅಂದರೆ ತಮಗೆ ಯಾವ ದಿಕ್ಕಿಗೆ ಹೋಗಬೇಕು ಅಂತ ಸುಗ್ರೀವ ಆದೇಶವನ್ನು ಮಾಡಿದ್ನೋ ಆಯಾಯ ದಿಕ್ಕಿಗಳಿಗೆ ಎಲ್ಲರೂ ಕೂಡ ತ್ವರಿತದಿಂದ, ಎಲ್ಲರೂ ಕೂಡ ಅವಸರದಿಂದ ಎಲ್ಲರೂ ಹೊರಟ್ರಂತೆ. ಎಲ್ಲ ಕಪಿಗಳು ಕೂಡ ಆನಯಿಷ್ಯಾಮಹೇ ಸೀತಾಂ ಹನಿಷ್ಯಾಮಶ್ಚ ರಾವಣಂ ನಂದದಶ್ಚೋನ್ನದಂತಶ್ಚ ಗರ್ಜಯಂತಶ್ಚ ಪ್ಲವಂಗಮಾಹ. ಏನು ಮಾಡಿದ್ದಾರೆ? ಎಲ್ಲರೂ ಕೂಡ ಜೋರಾಗಿ ಧ್ವನಿಯನ್ನು ಮಾಡಿಕೊಂಡು ಹೊರಟ್ರಂತೆ ಆಯಾಯ ದಿಕ್ಕಿಗಳಿಗೆ ಎಲ್ಲ ಕಪಿಗಳು. ಏನಂತ ಆ ಧ್ವನಿಯನ್ನು ಮಾಡ್ತಾ ಇದ್ರು ಅಂತಂದರೆ, ಆನಯಿಷ್ಯಾಮಹೇ ಸೀತಾಂ, ನಾವೆಲ್ಲರೂ ಕೂಡ ಸೀತಾದೇವಿಯನ್ನು ತರ್ತೇವೆ, ಸೀತಾದೇವಿಯನ್ನು ಹುಡುಕಿಕೊಂಡು ಬರ್ತೇವೆ ಅಂತ ಹೇಳಿ ಆ ಎಲ್ಲ ಕಪಿಗಳು ಕೂಡ ಜೋರಾಗಿ ಧ್ವನಿ ಮಾಡ್ತಾ ಇದ್ದಾರಂತೆ. ಹನಿಷ್ಯಾಮಶ್ಚ ರಾವಣನನ್ನು ನಾವೆಲ್ಲರೂ ಸೇರಿ ಕೊಲ್ತೇವೆ, ಸೀತೆಯನ್ನು ಮತ್ತೆ ಕರೆ ತರ್ತೇವೆ, ಸೀತೆಯನ್ನು ಹುಡುಕಿ ಬರ್ತೇವೆ ಅಂತ ಹೇಳಿ ಎಲ್ಲ ಕಪಿಗಳು ಜೋರಾಗಿ ಧ್ವನಿಯನ್ನು ಮಾಡ್ತಾ ಆ ಎಲ್ಲ ಕಪಿಗಳು ಹೊರಟಿದ್ದಾರೆ. ಮತ್ತು ಗರ್ಜೆಯಂತಹ ಅನೇಕ ಶಬ್ದಗಳನ್ನು ಮಾಡ್ತಾ, ಗರ್ಜನೆ ಮುಂತಾದ ಶಬ್ದಗಳನ್ನು ಮಾಡ್ತಾ ಕಪಿ ನೋಡಿ. ಆದ್ದರಿಂದ ಗರ್ಜನೆ ಮುಂತಾದ ಎಲ್ಲ ಅವರು ಕಪಿಯಾದರೂ ಕೂಡ ಮನುಷ್ಯರಂತೆಯೇ ಇದ್ದರು, ಆದರೆ ಕಪಿಯಂತೆಯೂ ಇದ್ದರು. ಕಪಿಯಂತೆ ಇದ್ದ ಮೇಲೆ ಆ ಸ್ವಭಾವವು ಇರಬೇಕಲ್ಲ ಸ್ವಲ್ಪ, ಆದ್ದರಿಂದ ಆ ಸ್ವಭಾವವೂ ಕಾಣುತ್ತೆ.
ಎಲ್ಲ ದೇವಲೋಕದಿಂದ ಇಳಿದು ಬಂದಂತಹ ದೇವತೆಗಳಾದ್ದರಿಂದ ಆ ಮನುಷ್ಯ ಸ್ವಭಾವವನ್ನು ನಾವು ನೋಡಲಿಕ್ಕೆ ಸಿಗುತ್ತೆ, ಆ ಕಪಿಯ ಸ್ವಭಾವ ಎರಡೂ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆದ್ದರಿಂದ ಆ ಎಲ್ಲ ಕಪಿಗಳು ಜೋರಾಗಿ ಈ ಮಾತನ್ನು ಜೋರಾಗಿ ಗರ್ಜನೆಯನ್ನು ಮಾಡ್ತಾ ಆ ಎಲ್ಲ ಕಪಿಗಳು ಹೊರಟಿದ್ದಾರೆ. ಕ್ಲೇವಂತೋ ಧಾವಮಾನಾಶ್ಚ ವಿನದಂತೋ ಮಹಾಬಲಾಹ ಅಹಮೇಕೋ ಹನಿಷ್ಯಾಮಿ ಪ್ರಾಪ್ತಂ ರಾವಣ ಮಾವಹೇ. ಎಲ್ಲರೂ ಕೂಡ ವೇಲೆಯಂತಹ ಏನು ಆ ಕಪಿಗಳು ಏನು ಶಬ್ದ ಮಾಡುತ್ತೋ ಕಿಲಕಿಲ ಮುಂತಾದ ಏನು ಶಬ್ದಗಳನ್ನು ಮಾಡ್ತಾವೋ ಆ ಅನೇಕ ಕಪಿಗಳನ್ನು ನೋಡಿದ ಅನುಭವ ಎಲ್ಲರಿಗೂ ಇರುತ್ತೆ, ಅದೆಲ್ಲವೂ ಕೂಡ ಶಬ್ದ ಮಾಡ್ತದೆ. ಹಾಗೆ ಆ ಎಲ್ಲ ವಾನರ ಸೇನೆ ಆ ಶಬ್ದಗಳನ್ನು ಮಾಡ್ತಾ ಆಮೇಲೆ ಧಾವಮಾನಾಶ್ಚ ಎಲ್ಲರಿಗೂ ಕೂಡ ಓಡ್ತಾ ಇದ್ದಾರಂತೆ. ನಾವು ಸೀತೆಯನ್ನು ನೋಡಿಕೊಂಡು ಬಂದುಬಿಡ್ತೇವೆ, ಆ ರಾವಣನನ್ನು ನಾವು ಕೊಲ್ತೇವೆ ಅಂತ ಹೇಳಿ ಎಲ್ಲರೂ ಕೂಡ ಹೇಗಿದ್ದಾರೆ, ಮಹಾಬಲಾಹ ಎಲ್ಲರೂ ಕೂಡ ಬಲಿಷ್ಠರು. ನೆನ್ನೆನೆ ನಾವು ಚಿಂತನೆ ಮಾಡಿದ್ವಿ, ಯಾಕೆ ಅನೇಕ ಅಸುರರು ಸಿಗ್ತಾರೆ. ಇವತ್ತು ಅಂಗದ ಒಬ್ಬ ಅಸುರನನ್ನು ಸಂಹಾರ ಮಾಡ್ತಾನೆ, ಮುಂದೆ ತಾನು ಹೋಗುವ ದಾರಿಯಲ್ಲಿ ಅಸುರನನ್ನು ಸಂಹಾರ ಮಾಡ್ತಾನೆ. ಅದರಂತೆ ಮಹಾವೀರರೇ ಹೋಗಬೇಕು. ಆದ್ದರಿಂದ ಮಹಾಬಲಾಹ ಎಲ್ಲ ಕಪಿಗಳೆಲ್ಲರೂ ಕೂಡ ಮಹಾಬಲಿಷ್ಠರು. ಅವರೆಲ್ಲರೂ ಹೀಗೆ ತಾವು ಧ್ವನಿಯನ್ನು ಮಾಡ್ತಾ ತಾವೆಲ್ಲರೂ ಕೂಡ ಆಯಾಯ ದಿಕ್ಕುಗಳಿಗೆ ತಮಗೆ ಜವಾಬ್ದಾರಿ ಕೊಟ್ಟಂತಹ ದಿಕ್ಕುಗಳಿಗೆ ಆ ಎಲ್ಲ ಕಪಿಗಳು ಕೂಡ ಹೋಗಿದ್ದಾರೆ. ಮತ್ತೆ ಏಕಏವ ಹರಿಷ್ಯಾಮಿ ಪಾತಾಲಾದಪಿ ಜಾನಕೀಂ ವಿಮಿತಿಷ್ಯಾಮಹಂ ವೃಕ್ಷಾನ್ ಪಾತಯಿಷ್ಯಾಮ್ಯಹಂ ಗಿರಿ. ಒಬ್ಬ ಕಪಿ ಹೇಳಿದ್ದಂತೆ, ಅವರಿಗೆ ಎಷ್ಟು ಉತ್ಸಾಹ ಇದೆ ಆ ಎಲ್ಲ ಕಪಿಗಳಿಗೆ ಅಂತಂದರೆ, ಅಲ್ಲಿದ್ದಂತಹ ಒಬ್ಬ ಕಪಿ ಹೇಳಿದ್ದಂತೆ, ಆಯಾಯ ದಿಕ್ಕುಗಳಲ್ಲಿ ಹೋಗ್ತಾ ಇದ್ದ ಕಪಿ, ನೋಡಪ್ಪ ನಾನು ಒಬ್ಬನೇ ಸಾಕಪ್ಪ ಸೀತೆಯನ್ನು ಹುಡ್ಕೊಂಬರ್ಲಿಕ್ಕೆ, ನೀವೆಲ್ಲ ಎಷ್ಟು ಜನ ಬೇಕಾಗಿಲ್ಲ. ಅಂದರೆ ಅಷ್ಟು ಉತ್ಸಾಹ ಇದೆ, ಅಷ್ಟು ಉತ್ಸಾಹ ಎಲ್ಲ ಕಪಿಗಳಲ್ಲಿ ತುಂಬಿದೆ. ಆದ್ದರಿಂದ ನಾನು ಒಬ್ಬನೇ ಸಾಕು, ಆ ಸೀತೆಯನ್ನು ನಾನೇ ಹುಡುಕಿ ಬಂದುಬಿಡ್ತೇನೆ. ಅಷ್ಟೇ ಅಲ್ಲ, ವಿಮತಿಷ್ಯಾಮ್ಯಹಂ ವೃಕ್ಷಾನ್ ಎಲ್ಲ ಮರಗಳನ್ನು ಮಥನ ಮಾಡಿಬಿಡ್ತೇನೆ. ಯಾವ್ಯಾವ ಮರಗಳು ಎದುರಿಗೆ ಸಿಗುತ್ತೋ ಹುಡುಕಬೇಕಾದ್ರೆ ಎಲ್ಲ ಮರಗಳನ್ನು ನಾನು ಮಥನ ಮಾಡಿಬಿಡ್ತೇನೆ. ಅಷ್ಟು ಉತ್ಸಾಹದಿಂದಿದ್ದಾರೆ ಎಲ್ಲ ಕಪಿಗಳು. ಮತ್ತೆ ಪಾತಯಿಷ್ಯಾಮ್ಯಹಂ ಗಿರಿ, ಅಲ್ಲಿ ಮಧ್ಯ ಮಧ್ಯೆ ಸಿಗ್ತಕ್ಕಂತಹ ಏನು ಪರ್ವತಗಳಿವೆಯೋ ಅದೆಲ್ಲವನ್ನು ಕೂಡ ಕಿತ್ತಿ ಎಸಿತೇನೆ ನಾನು. ಅಷ್ಟು ಸಾಮರ್ಥ್ಯ ನನ್ನಲ್ಲಿದೆ, ನಾನು ಸೀತೆಯನ್ನು ನಾನು ಒಬ್ಬನೇ ಸಾಕು ಹುಡುಕಿ ತರ್ತೇನೆ ಅಂತ ಹೇಳಿ ಅಲ್ಲಿದ್ದಂತಹ ಒಬ್ಬ ಕಪಿಗಳು, ಆಯಾಯ ಕಪಿಗಳ ಗುಂಪಲ್ಲಿ ಅವರವರೆಲ್ಲರೂ ಕೂಡ ಜೋರಾಗಿ ಆ ಧ್ವನಿಯನ್ನು ಮಾಡ್ತಾ ಎಲ್ಲರೂ ಹೊರಟಿದ್ದಾರೆ. ಧರಣೀಂ ಧಾರಯಿಷ್ಯಾಮಿ ಶೋಭಯಿಷ್ಯಾಮಿ ಸಾಗರ. ಇಡೀ ಭೂಮಿ ಸಮುದ್ರ ಎಲ್ಲೇ ಇರಲಿ ನಾನು ಒಬ್ಬನೇ ಸಾಕು, ಹೋಗಿ ಎಲ್ಲವನ್ನ ನಾನು ಯಾವ ಭೂಮಂಡಲದಲ್ಲಿ ಎಲ್ಲೇ ಇರಲಿ ಸೀತೆ ನಾನು ಹುಡುಕಿ ಬರ್ತೇನೆ. ಸಾಗರದ ಒಳಗೆ ಕೂತಿರಲಿ, ನಾನು ಹೋಗಿ ಆ ಸಾಗರದ ಒಳಗೂ ನಾನು ಹೋಗಿ ಆ ಸೀತೆಯನ್ನು ಹುಡುಕಿ ಬರುವಂತಹ ಸಾಮರ್ಥ್ಯ ನನ್ನಲ್ಲಿದೆ, ನಾನು ಹುಡ್ಕೊಂಡು ಬರ್ತೇನೆ ಅಂತ ಹೇಳಿ ಹೀಗೆ ಧ್ವನಿಯನ್ನು ಮಾಡ್ತಾ, ಮತ್ತಷ್ಟೇ ಅಲ್ಲ, ಶತಂ ಯೋಜನ ಸಂಖ್ಯಾಕಾಹ ಶತಂ ಸಮಧಿಕಂ ಕ್ಷಯಂ ಭೂತಲೆ ಸಾಗರೇ ವಾಪಿ ಶೈಲೇಶು ಚ ವನೇಶು ಚ. 100 ಯೋಜನ ದೂರದಲ್ಲಿರಲಿ, 100 ಯೋಜನ ನಾನು ದಾಟಿ ಹೋಗಿ ಸೀತೆಯನ್ನು ನೋಡ್ಕೊಂಡು ಬರಬೇಕಾ, ಅವಳನ್ನು ಕರ್ಕೊಂಡ್ಬರ್ಬೇಕಾ, ನಾನು ಕರ್ಕೊಂಡು ಬರ್ತೇನೆ. ಅಲ್ಲಿದ್ದ ಕಪಿಗಳೆಲ್ಲ ಹೇಳಿದ್ರಂತೆ, ಅದು ಭೂಮಿಯಲ್ಲಿ 100 ಯೋಜನ ಭೂಮಿಯಲ್ಲಾದರೂ ಹೋಗೋದಿರಲಿ, ನಾನು 100 ಯೋಜನ ಭೂಮಿಯಲ್ಲಿಂದ ಹೋಗಿ ಸೀತೆಯನ್ನು ಹುಡುಕಿಕೊಂಡು ಬರ್ತೇನೆ. ನಾನು ಒಬ್ಬನೇ ಕೂಡ ನಾನು ಆ ಕೆಲಸವನ್ನು ಮಾಡ್ತೇನೆ. ಸಮುದ್ರ ಬರಲಿ, ಪರ್ವತಗಳು ಬರಲಿ, ಯಾವುದೇ ಬರಲಿ, ಎಲ್ಲದನ್ನು ದಾಟಿ 100 ಯೋಜನ ಹೋಗಬೇಕಾದ್ರೂ ನಾನು ಹೋಗಿ ಆ ಸೀತೆಯನ್ನು ಹುಡುಕಿಕೊಂಡು ಬರ್ತೇನೆ ಅಂತ ಹೇಳಿ ಆ ಎಲ್ಲ ಕಪಿಗಳು ಕೂಡ ಊಚುಶ್ಚ ವಚನಂ ತತ್ರ ಹರಿರಾಜಸ್ಸ ಸನ್ನಿಧೌ. ಏನು ಸುಗ್ರೀವನ ಸಾನ್ನಿಧ್ಯದಿಂದ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೋ, ಹೋಗುವ ಕಾಲದಲ್ಲಿ ಎಲ್ಲರೂ ಕೂಡ ಹೀಗೆ ಧ್ವನಿಯನ್ನು ಮಾಡ್ತಾ ಮಾಡ್ತಾ ಆ ಎಲ್ಲ ಕಪಿಗಳು ಆಯಾಯ ದಿಕ್ಕಿಗೆ ಸೀತೆಯನ್ನು ಹುಡುಕ್ತಾ ತಾವೆಲ್ಲರೂ ಕೂಡ ಹೊರಟಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಈಗೆಲ್ಲ ಕಪಿಗಳು ಹೋಗಾಯಿತು. ಇವಾಗ ಶ್ರೀರಾಮಚಂದ್ರ ಸುಗ್ರೀವನ ಹತ್ರ ಕೇಳಿದ್ನಂತೆ, ಸುಗ್ರೀವ, ಇಷ್ಟೆಲ್ಲ ದಿಕ್ಕುಗಳಿಗೆ ಎಲ್ಲ ಈ ಕಪಿವೀರರನ್ನು ನೀನು ಕಳಿಸಿಕೊಟ್ಟಿದ್ದಿ, ಇಷ್ಟು ಭೂಮಂಡಲದ ಜ್ಞಾನ ನಿನಗಿದೆಯಲ್ಲ, ಹೇಗೆ ಬಂತು? ಇಷ್ಟು ಭೂಮಂಡಲವನ್ನು ಹೇಗೆ ನೀನು ತಿಳ್ಕೊಂಡಿದ್ದಿ ಅಂತ ಸುಗ್ರೀವನನ್ನು ರಾಮಚಂದ್ರ ದೇವರು ಕೇಳ್ತಾರೆ. ಅದಕ್ಕೆ ಸುಗ್ರೀವ ಹೇಳಿದ್ದಂತೆ, ಸ್ವಾಮಿ, ಸಮಗ್ರ ಭೂಮಂಡಲವನ್ನು ನಾನು ಸುತ್ತಿ ಬಂದಿದ್ದೇನಪ್ಪ, ಸಮಗ್ರ ಭೂಮಂಡಲವನ್ನು ನಾನು ಸುತ್ತಿ ಎಲ್ಲೆಲ್ಲಿ ಏನೇನಿದೆ ಎಲ್ಲವನ್ನೂ ಕೂಡ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ಆ ತಿಳಿದಿದ್ದ ಕಾರಣಕ್ಕಾಗೇನೆ, ಅದಕ್ಕೆ ನೋಡ್ರಿ, ಯಾವುದು ಯಾವಾಗ ಏನು ಕೆಲಸಕ್ಕೆ ಬರುತ್ತೋ ಹೇಳೋಕ್ಕಾಗಲ್ಲ ಅಂತ ಎಲ್ಲನೂ ನಾವು ತಿಳ್ಕೊಂಡಿರಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಕ್ಕಂತಹ ಪದ್ಧತಿ ಕೋಶ ಓದು ದೇಶ ಸುತ್ತು ಅಂತ. ಯಾಕೆ? ಚೆನ್ನಾಗಿ ಅಧ್ಯಯನವನ್ನು ಮಾಡಬೇಕು, ಅಧ್ಯಯನವನ್ನು ಮಾಡಿ ದೇಶ ಸುತ್ತಬೇಕು, ಎರಡೂ ನಮಗೆ ಗೊತ್ತಿರಬೇಕು. ಒಳ್ಳೆಯ ಜ್ಞಾನವನ್ನು ಪಡ್ಕೊಳ್ಬೇಕು,
ಪರಿಸ್ಥಿತಿ, ಸಮಾಜ, ದೇಶ, ಆಯಾಯ ಪರಿಸ್ಥಿತಿಗೆ ತಕ್ಕಂತೆ ಏನೇನಿದೆ ದೇಶದಲ್ಲಿ ಎಲ್ಲವನ್ನೂ ಕೂಡ ನಾವು ತಿಳ್ಕೊಂಡಿರಬೇಕು. ಸುಗ್ರೀವ ಅಂಥವನು, ಅದರಿಂದ ಚೆನ್ನಾಗಿ ಧರ್ಮಗಳನ್ನು ಬಲ್ಲಂಥವನು. ಅಷ್ಟೇ ಅಲ್ಲ, ಸುಗ್ರೀವ ಸ್ವಾಮಿ ರಾಮಚಂದ್ರ ಇಡೀ ದೇಶವನ್ನು ನಾನು ಸುತ್ತು ಬಂದಿದ್ದೇನೆ, ಹಾಗಾಗಿ ಪ್ರತಿಯೊಂದು ದೇಶದ ಜ್ಞಾನ ನನಗೆ ಚೆನ್ನಾಗಿದೆ. ಆ ಜ್ಞಾನ ಇದ್ದಿದ್ದಕ್ಕೆ ಇವಾಗ ನಿನ್ನ ಈ ಒಂದು ಕಾರ್ಯಸಿದ್ಧಿಗೋಸ್ಕರ ನನಗೆ ಅನುಕೂಲವಾಯಿತು. ಆದ್ದರಿಂದ ಯಾವ್ಯಾವ ಪ್ರದೇಶದಲ್ಲಿ ಏನೇನಿದೆ ಅನ್ನೋದನ್ನೆಲ್ಲವನ್ನು ಕೂಡ ನಾನು ಕಪಿಗಳಿಗೆ ಹೇಳಿ ಕಳಿಸಿದ್ದೇನೆ ಅಂತ ಹೇಳಿ ಸುಗ್ರೀವ ತಾನು ಭೂಮಂಡಲವನ್ನು ಹೇಗೆ ಸಂಚಾರ ಮಾಡಿದೆ, ಎಲ್ಲೆಲ್ಲಿ ಏನೇನನ್ನು ನೋಡಿದೆ ಎಲ್ಲವನ್ನೂ ಕೂಡ ರಾಮಚಂದ್ರ ದೇವರ ಬಳಿಯಲ್ಲಿ ಅವನು ಹೇಳಿದ್ದಾನೆ. ಅಷ್ಟೇ ಅಲ್ಲ, ದರ್ಶನಾರ್ಥಂತು ವೈದೇಹ್ಯಾ ಸರ್ವತಃ ಕಪಿಯೂಥಪಾಹ ವ್ಯಾದಿಷ್ಟಾ ಕಪಿರಾಜೇನ ಯಥೋಕ್ತಂ ಜಗ್ಮುರಂಜಸ. ಹೇಗೆ ಸುಗ್ರೀವ ಈಗ ಹೇಗೆ ಅವರ ಅನ್ವೇಷಣೆಯನ್ನು ಮಾಡಿದರು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಹೇಗೆ ಆ ಕಪಿಗಳು ನೋಡಿದರು ಅಂತ. ಆ ವೈದೇಹಿ, ಆ ಒಂದು ಸೀತಾದೇವಿ ಏನಿದ್ದಾಳೋ ಆ ಸೀತಾದೇವಿಯನ್ನು ನಾವು ಕಾಣಬೇಕು ಎನ್ನುವ ಉದ್ದೇಶದಿಂದ ಎಲ್ಲ ಕಪಿಗಳು ಕೂಡ ಅನೇಕ ಕಡೆ ಸಂಚಾರ ಮಾಡಿದ್ದಾರಂತೆ, ಅನೇಕ ಕಡೆ ಹುಡುಕ್ತಾ ಇದ್ದಾರೆ. ಯಥೋಕ್ತಂ ಜಗ್ಮುಹು ಅಂಜಸ, ಏನು ಆ ಸುಗ್ರೀವ ಹೆಂಗೆ ಹೋಗಬೇಕು ಎಲ್ಲವನ್ನೂ ಕೂಡ ಹೇಗೆ ತಿಳಿಸಿಕೊಟ್ಟಿದ್ನೋ ಅದರಂತೆ ಚೆನ್ನಾಗಿ ಎಲ್ಲರೂ ಕೂಡ ಆಯಾಯ ಜಾಗಗಳಿಗೆ ಹೋಗ್ತಾ ಆ ಸೀತಾದೇವಿಯನ್ನು ಎಲ್ಲ ಕಪಿಗಳು ಕೂಡ ಹುಡುಕ್ತಾ ಇದ್ದಾರೆ. ಎಲ್ಲೆಲ್ಲಿ ಹುಡುಕಿದರು ಅಂತಂದರೆ ಸರಾಂಸಿ ಸರಿತಃ ಕಕ್ಷಾನಾಕಾಶಂ ನಗರಾಣಿ ಚ ನದೀ ದುರ್ಗಾಂಸ್ತಥಾ ಶೈಲಾನ್ ವಿಚಿನ್ವಂತಿ ಸಮಂತತಃ. ಏನು ಮಾಡಿದ್ದಾರೆ, ಅನೇಕ ಸರೋವರಗಳಲ್ಲಿ ಹುಡುಕಿದ್ದಾರೆ. ಸುತ್ತಮುತ್ತಲೂ ಕೂಡ ಅನೇಕ ವನಗಳು, ಆಕಾಶ, ನಗರಗಳು, ಎಲ್ಲ ಕಡೆ ನದಿ, ದುರ್ಗಮವಾದಂತಹ ಪರ್ವತ, ಗುಹೆಗಳು, ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಈ ಎಲ್ಲ ಕಪಿಗಳು ಸಂಚಾರ ಮಾಡಬೇಕು. ಸಂಚಾರ ಮಾಡಿ ಎಲ್ಲರೂ ಕೂಡ ಸೀತೆಯ ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಸಂಚಾರ ಮಾಡ್ತಾ ಇದ್ದಾರೆ. ಅಂದರೆ ಹೇಗಿತ್ತು ಇವ್ರದ್ದು ಅಂತಂದರೆ ಎಲ್ಲರೂ ಕೂಡ ಒಂದು ಕಡೆ ಹೋಗೋದು, ಒಂದು ಕಡೆ ಹೋಗಿ ಅಲ್ಲಿಂದ ಎಲ್ಲರೂ ಕೂಡ ಅಲ್ಲಲ್ಲೇ ಬೇರೆ 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 ಜಾಗಕ್ಕೆ ಒಂದಿಷ್ಟಿಷ್ಟು ಚಿಕ್ಕ ಚಿಕ್ಕ ಗುಂಪುಗಳು ಹೋಗೋದು. ಅವರೆಲ್ಲರೂ ಎಲ್ಲರೂ ಇರೋದು ಒಂದು ಕಡೆ, ಅಲ್ಲಿದ್ದುಕೊಂಡು ಬೇರೆ 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 ಅದೇ ಜಾಗದಲ್ಲಿ ಬೇರೆ ಬೇರೆ ಕಡೆ ಹೋಗಬೇಕು. ಅನೇಕ ಚಿಕ್ಕ ಚಿಕ್ಕ ಕಪಿಗಳ ಗುಂಪನ್ನು ಮಾಡಬೇಕು, ಬೇರೆ 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 ಜಾಗಕ್ಕೆ ಹೋಗಬೇಕು. ಹೋಗಿ ರಾತ್ರಿ ಆಯಿತು ಅಂತಾದರೆ ಸಮಾಯಾಂತಿ ಸ್ಮ ಮೇದಿನ್ಯ ನಿಶಾಕಾಲೇಶು ವಾನರಾಹ. ಎಲ್ಲಿ ತಾವು ಎಲ್ಲಿಂದ ಹೊರಟರೋ ಅಲ್ಲಿಗೆ ಬಂದು ಎಲ್ಲರೂ ಸೇರ್ತಾ ಇದ್ರಂತೆ. ಉದಾಹರಣೆಗೆ ಎಲ್ಲರೂ ಕೂಡ ಕೋಟೇಶ್ವರದ ಕೋದಂಡರಾಮಸ್ವಾಮಿ ಗುಡಿಗೋ ಅಥವಾ ಈ ರುದ್ರದೇವರ ಗುಡಿಗೆ ಬಂದು ಎಲ್ಲರೂ ಸೇರಬೇಕು ಅಂತಂದರೆ ಎಲ್ಲರೂ ಸೇರಿರ್ತೇವೆ. ಏನೋ ಕೆಲಸಗಳು, ಒಂದು 10 ಕೆಲಸಗಳಿದ್ದಾಗ ಎಲ್ಲರೂ ಕೂಡ ಬೇರೆ 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 ಕಡೆ ಹೋಗಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬನ್ನಿ, ಎಲ್ಲರೂ ಕೂಡ ಇಲ್ಲಿ ಸೇರಬೇಕು ಅಂತ ಹೇಗೆ ಹೇಳ್ತೇವೋ ಹಾಗೆ ಅದರಂತೆ ಕಪಿಗಳೆಲ್ಲರೂ ಕೂಡ ಒಂದು ಕಡೆ ಸೇರಬೇಕು, ಎಲ್ಲ ಕಡೆ ಹೋಗಿ ಹುಡುಕಬೇಕು. ಚಿಕ್ಕ ಚಿಕ್ಕ ಗುಂಪುಗಳನ್ನು ಮಾಡಿಕೊಂಡು ರಾತ್ರಿ ಆಯಿತು ಅಂತಾದರೆ ಹಗಲೊತ್ತು ಎಲ್ಲ ಹುಡುಕಬೇಕು. ಹಗಲೊತ್ತು ಚೆನ್ನಾಗಿ ಹುಡುಕಿ ರಾತ್ರಿ ಆಯಿತು ಅಂತಾದರೆ ಯಾವ ದೇಶದಲ್ಲಿ ಅವರು ಬಂದು ಇದ್ರೋ ಆ ದೇಶಕ್ಕೆ ಎಲ್ಲರೂ ಬಂದು ಸೇರಬೇಕು. ಯಾಕೆಂತಂದರೆ ಆಹಾರ ಮುಂತಾದವುಗಳನ್ನೆಲ್ಲವನ್ನು ಸ್ವೀಕಾರ ಮಾಡಬೇಕು. ವಿಶ್ರಾಂತಿಯೂ ಬಹಳ ಮುಖ್ಯ. ಆದ್ದರಿಂದ ಸರ್ವರ್ತು ಕಾಂಶ್ಚ ದೇಶೇಶು ವಾನರಾಹ ಸಫಲಾನ್ ದ್ರುಮಾನ್ ಆಸಾಧ್ಯ ರಜನೀಂ ಶಯ್ಯಾಂ ಚಕ್ರುಹು ಸರ್ವೇಶ್ವಃ ಸುತೆ. ಏನು ಮಾಡಿದ್ದಾರೆ, ಆ ಎಲ್ಲ ಕಪಿಗಳು ಒಂದು ಒಳ್ಳೆಯ ವೃಕ್ಷಗಳನ್ನು, ಅವರು ತಂಗತಕ್ಕಂತಹ ಜಾಗದಲ್ಲಿ ಒಳ್ಳೆಯ ವೃಕ್ಷಗಳನ್ನು, ಒಳ್ಳೆ ನೆರಳು ಮುಂತಾದವುಗಳು ಇರತಕ್ಕಂತಹ ಜಾಗವನ್ನು ನೋಡಿ ಅಲ್ಲಿ ತಂಗುತ್ತಾ ಇದ್ದರಂತೆ. ತಂಗಿ ಎಲ್ಲ ಕಡೆ ಹುಡುಕಿ ಈ ಜಾಗಕ್ಕೆ ಬರಬೇಕು. ರಾತ್ರಿ ಆದ ಮೇಲೆ ಆ ಜಾಗಕ್ಕೆ ಬಂದ ಮೇಲೆ ಅನೇಕ ಫಲಗಳನ್ನು, ಒಳ್ಳೊಳ್ಳೆ ಜಲಾಶಯಗಳಿದ್ದಲ್ಲಿ ಒಳ್ಳೊಳ್ಳೆ ನೀರನ್ನು, ಫಲಗಳನ್ನು ಎಲ್ಲವನ್ನು ಸ್ವೀಕಾರ ಮಾಡಬೇಕು. ರಾತ್ರಿ ಹೊತ್ತು ಈ ಎಲ್ಲ ವೃಕ್ಷಗಳ ಹತ್ತಿರ ಒಳ್ಳೆ ಮೆತ್ತಗಿನ ಜಾಗವನ್ನು ನೋಡಿ, ಎಲೆ ಮುಂತಾದವುಗಳು, ಹುಲ್ಲು ಮುಂತಾದವುಗಳು ಇರುವ ಜಾಗಗಳನ್ನು ನೋಡಿ ಎಲ್ಲರೂ ವಿಶ್ರಾಂತಿಯನ್ನು ಮಾಡಬೇಕು. ಹೀಗೆ ಎಲ್ಲ ಕಪಿಗಳು ಕೂಡ ತಾವು ಸೀತಾನ್ವೇಷಣವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಇದೆಲ್ಲ ಆದ ಮೇಲೆ ಮುಂದೆ ದಕ್ಷಿಣ ದಿಕ್ಕಿಗೆ ಹೋದವರು ಬಿಟ್ಟು ಇನ್ನೆಲ್ಲರೂ ಕೂಡ ಸುಗ್ರೀವನ ಬಳಿಗೆ ಬಂದಿದ್ದಾರೆ. ಯಾರು ಎಲ್ಲ ಇನ್ನು 3 ದಿಕ್ಕು, ಪೂರ್ವ, ಪಶ್ಚಿಮ, ಉತ್ತರ, 3 ದಿಕ್ಕಿಗೆ ಸಂಬಂಧಪಟ್ಟಂತಹ ಎಲ್ಲ ಕಪಿಗಳು 1 ಮಾಸದ ಒಳಗಾಗಿ ಎಲ್ಲರೂ ಕೂಡ ಹುಡುಕಿ ಎಲ್ಲರೂ ಕೂಡ ಸುಗ್ರೀವನ ಬಳಿಗೆ ಬಂದಿದ್ದಾರೆ. ಆದರೆ ದಕ್ಷಿಣ ದಿಕ್ಕಿನವರು ಇನ್ನೂ ಬರಲಿಲ್ಲ. ಎಲ್ಲರೂ ಕೂಡ ಸುಗ್ರೀವನ ಬಳಿಗೆ ಬಂದಿದ್ದಾರೆ. ಬಂದ ಮೇಲೆ ಎಲ್ಲರೂ ಹೇಳಿದ್ರಂತೆ, ನಮಗೆ ಎಲ್ಲೂ ಕೂಡ ಸೀತೆ ನಮಗೆ ಸಿಗಲಿಲ್ಲ. ಬಹಳಷ್ಟು ಕಾಲ ನೀವು ಹೇಳಿದ ಮಾರ್ಗದಲ್ಲೇ ಹೋಗಿದ್ದೇವೆ ಸುಗ್ರೀವ,
ಪ್ರತಿಯೊಂದು ಜಾಗವನ್ನು ಹುಡುಕಿದ್ದೇವೆ. ಈ ಮೂರೂ ದಿಕ್ಕುಗಳಲ್ಲಿ ನಮಗೆಲ್ಲೂ ಕೂಡ ಸೀತೆ ನಮಗೆ ಸಿಗಲಿಲ್ಲ ಅಂತ ಹೇಳಿ ಆ ಎಲ್ಲ ಕಪಿಗಳು ಕೂಡ ಎಲ್ಲಿಗೆ ಬಂದಿದ್ದಾರೆ? ಪ್ರಸ್ರವಣಗಿರಿ, ಏನೋ ಆ ಮಾಲ್ಯವಂತ ಪರ್ವತಕ್ಕೆ ಬಂದು ಅಲ್ಲೇ ಸುಗ್ರೀವ ಇದ್ದಾನೆ, ಲಕ್ಷ್ಮಣ, ರಾಮ ಎಲ್ಲರೂ ಕೂಡ ಆ ಮಾಲ್ಯವಂತ ಪರ್ವತದಲ್ಲೇ ಇದ್ದಾರೆ. ಅಲ್ಲಿ ಬಂದು ಮೂರು ದಿಕ್ಕಿನ ಪ್ರತಿಯೊಬ್ಬ ಸೈನಿಕರು, ಪ್ರತಿಯೊಬ್ಬ ಕಪಿಗಳು ಬಂದು ಎಲ್ಲ ನಾವು ಹುಡುಕಿದ್ದೀವಿ, ಸೀತೆ ನಮಗೆ ಸಿಗಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಆದರೆ ದಕ್ಷಿಣ ದಿಕ್ಕಿಗೆ ಹೋದವರು ಮಾತ್ರ ಇನ್ನೂ ಬಂದಿಲ್ಲ. ಹೀಗಿದ್ದಾಗ ಈ ದಕ್ಷಿಣ ದಿಕ್ಕಿಗೆ ಹೋದಂತಹ ಏನು ಈ ಹನುಮಂತ ಮೊದಲಾದ, ಅಂಗದ ಮೊದಲಾದ ಎಲ್ಲ ಏನು ಕಪಿರಾಜರಿದ್ದರೋ ಅವರೆಲ್ಲರೂ ಕೂಡ ವಿಂಧ್ಯ ಪರ್ವತ ಮುಂತಾದ ಏನು ದೇಶಗಳನ್ನು ಸುಗ್ರೀವ ಹೇಳಿದ್ದೋ ಆ ಎಲ್ಲ ದೇಶಗಳನ್ನು ದಾಟ್ತಾ ವಿಂಧ್ಯ ಪರ್ವತ, ಅದಾದ ಮೇಲೆ ನರ್ಮದಾ ನದಿ ಆದಮೇಲೆ ದಂಡಕಾರಣ್ಯ, ಆಂಧ್ರ ಮತ್ತು ಕೇರಳ ಮುಂತಾದ ಅನೇಕ ದೇಶಗಳು, ಪಾಂಡ್ಯ, ಚೋಳ ಮುಂತಾದ ಎಲ್ಲ ದೇಶಗಳನ್ನು ಸುತ್ತುತ್ತಾ ಇವರೆಲ್ಲಿಗೆ ಬಂದಿದ್ದಾರೆ ಅಂತಂದರೆ ಆ ಕಂಡು ಎನ್ನುವಂತಹ ಋಷಿಗಳ ಆಶ್ರಮದ ಬಳಿಗೆ ಇವರು ಬಂದಿದ್ದಾರೆ. ಬಂದಾಗ ಆ ಆಶ್ರಮದ ಸುತ್ತಮುತ್ತಲು, ಆಶ್ರಮ ಅಂತಂದರೆ ವನದಲ್ಲೇ ಇರೋದು, ಇವತ್ತಿನ ಸಿಟಿ ಅಲ್ಲವಲ್ಲ, ಆದ್ದರಿಂದ ವನಗಳು ಎಲ್ಲವೂ ಕೂಡ ಎಲ್ಲಿ ನೀರಿರುತ್ತೋ ಅಲ್ಲಿ ಋಷಿಗಳು ಅಂತ. ಬ್ರಾಹ್ಮಣರೇ ಆಗಿರಬೇಕು ಅಂತ ನಿಯಮ, ಎಲ್ಲಿ ನೀರಿರ್ತದೋ ಅಲ್ಲಿ ಬ್ರಾಹ್ಮಣರು ಇರಬೇಕು ಅಂತ. ನೀರಿಗೆ ಹತ್ತಿರ ನಗರಕ್ಕೆ ದೂರ ಅಂತ ಇರಬೇಕು. ಎಲ್ಲ ಋಷಿಗಳು ಅನುಷ್ಠಾನವಂತರು ಎಲ್ಲರಿಗೂ ಕೂಡ, ಅದರಲ್ಲಿ ಸನ್ಯಾಸಿಗಳು ಹಾಗೇ ಇರ್ತಾರೆ, ನೀರಿಗೆ ಹತ್ತಿರ ನಗರಕ್ಕೆ ದೂರ ಅಂತ. ಹಾಗೆ ಆ ಕಂಡು ಎನ್ನುವಂತಹ ಋಷಿಗಳ ಆಶ್ರಮ ಅಲ್ಲಿದೆ. ಆ ಆಶ್ರಮದ ಸುತ್ತಮುತ್ತಲೂ ಕೂಡ ಈ ಎಲ್ಲ ಕಪಿವೀರರು ಹುಡುಕ್ತಾ ಇದ್ದಾರೆ, ಸೀತಾನ್ವೇಷಣವನ್ನು ಮಾಡ್ತಾ ಇದ್ದಾಗ ಏನಾಗ್ತದೆ, ಆ ಕಪಿಗಳೆಲ್ಲರೂ ಹುಡುಕ್ತಾ ಇದ್ದಾಗ ಅಲ್ಲೊಬ್ಬ ಅಸುರ ಬರ್ತಾನೆ. ಸುಗ್ರೀವ ಹೇಳಿದ್ದ, ಅನೇಕ ಅಸುರರು ಬರ್ತಾರೆ, ಅನೇಕ ಪರ್ವತಗಳನ್ನು ದಾಟಬೇಕು, ನದಿಗಳನ್ನು ದಾಟಬೇಕು, ನದಿಗಳಲ್ಲಿ ಅನೇಕ ಸರ್ಪಗಳು ಇವೆ, ಮೊಸಳೆಗಳಿವೆ, ಎಲ್ಲವನ್ನೂ ಕೂಡ ಸುಗ್ರೀವ ಹೇಳಿ ಕಳಿಸಿದ್ದ. ಆದ್ದರಿಂದ ಒಳ್ಳೆ ವೀರರನ್ನು ಕಳಿಸಿಕೊಟ್ಟಿದ್ದು. ಇಲ್ಲಿ ಒಬ್ಬ ಅಸುರ ಬಂದಿದ್ದಾನೆ, ಇನ್ನೇನು ಕಪಿಗಳ ಮೇಲೆ ಆಕ್ರಮಣವನ್ನು ಮಾಡಿಬಿಡಬೇಕು ಆ ಅಸುರ, ಇನ್ನೇನು ಆ ಕಪಿಗಳ ಮೇಲೆ ಆಕ್ರಮಣ ಮಾಡಿ ನುಂಗು ಬಿಡೋಣ ಅನ್ನುವ ಕಾಲದಲ್ಲಿ ತಮಾಪತಂತಂ ಸಹಸ ವಾಲಿಪುತ್ರೋಂಗದಸ್ತದ ರಾವಣೋಯಮಿತಿ ಜ್ಞಾತ್ವ ತಲೇನಾಭಿ ಜಗಾನಃ. ಏನು ಮಾಡಿದ್ದಾನೆ ಈ ಅಂಗದ, ಏನಂದ್ಕೊಂಡ, ಯಾವಾಗ ಈ ಕಪಿಗಳ ಮೇಲೆ ಆ ರಾಕ್ಷಸ ಬಿದ್ದು ಇವರನ್ನು ನುಂಗಬೇಕು ಅಂತ, ಇನ್ನೇನು ಬೀಳಬೇಕು ಅಂತ ಹೊರಟಿದ್ದಾನೆ ಆ ರಾಕ್ಷಸ, ಹೊರಟಾಗ ತತ್ಕ್ಷಣದಲ್ಲಿ ವಾಲಿಪುತ್ರನಾದಂತಹ ಅಂಗದ ಏನು ಮಾಡಿದ್ದಾನೆ, ಬಂದು ಅಡ್ಡ ಬಂದು ನಿಂತಂತೆ. ಯಾಕೆ ಅಂತಂದರೆ ಅವನು ಪ್ರಮುಖ. ಯಾವುದೇ ಒಂದು ಆಪತ್ಕಾಲದ ಸ್ಥಿತಿಗಳು ಬಂದಾಗ ಸೈನಿಕರನ್ನು ಕಳಿಸ್ತಾ ಇರಲಿಲ್ಲ, ವೀರರೆಲ್ಲ ಅವರೇ ಮುಂದೆ ಹೋಗಿ ನಿಂತ್ಕೊಳ್ತಾ ಇದ್ದರು. ಆ ರೀತಿಯಾದಂತಹ ರಾಜರುಗಳವರೆಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲೇ ಅಂತಹ ರಾಜರುಗಳನ್ನು ನೋಡ್ತೇವೆ. ಇನ್ನು ಅಂಗದನ ಬಗ್ಗೆ ಏನು ಹೇಳಬೇಕು, ಸುಗ್ರೀವನ ಬಗ್ಗೆ ಏನು ಹೇಳಬೇಕು. ಆದ್ದರಿಂದ ತಾನು ಅಂಗದ ಸೈನಿಕರನ್ನು ಹೋಗಿ ಯುದ್ಧ ಮಾಡಿ ಅಂತ ಹೇಳ್ಬೋದಾಗಿತ್ತು, ಹೇಳಿಲ್ಲ. ಯಾವಾಗ ಆ ಒಂದು ವಾನರ ಸೇನೆಯ ಮೇಲೆ ಆ ಅಸುರ ಬೀಳಬೇಕು ಅಂತ, ಇನ್ನೇನು ಬೀಳುವ ಕಾಲದಲ್ಲಿ ಬಂದು ತಾನು ಅಡ್ಡ ನಿಂತು ಏನು ಮಾಡಿದ್ದಾನೆ, ಇವನೇ ರಾವಣ ಇರಬೇಕು ಅಂತ ಅಂದ್ಕೊಂಡಂತೆ. ಯಾರೋ ಅಂಗದ, ಎಲ್ಲರೂ ಕೂಡ ಹನಿಶ್ಯಾಮಶ್ಚ ರಾವಣಂ ಅಂತ ಹೇಳಿ ಹೋಗಿದ್ರು, ನಾವೆಲ್ಲರೂ ರಾವಣನ ಕೊಲ್ತೇವೆ ಅಂತ ಹೇಳಿ ಕಪಿಗಳೆಲ್ಲರೂ ಹೋಗಿದ್ರಲ್ಲ. ಅದರಿಂದ ರಾಕ್ಷಸ ಬಂದ, ಇವನೇ ರಾವಣ ಇರಬೇಕು ಅಂತ ಹೇಳಿ ತೆಗೆದು ಒಂದು ಹೊಡೆದು ಆ ರಾಕ್ಷಸನನ್ನು ಕೆಳಗುರುಳಿಸಿದ್ದಾನೆ. ಅಂಗದನ ಏಟು ಬಿದ್ದ ತಕ್ಷಣ ಕೆಳಗೆ ಬಿದ್ದ ಅವನು ಅಸುರ. ಬಿದ್ದ ಮೇಲೆ ಸ್ವಲ್ಪ ಹೊತ್ತಿಗೆ ಬಾಯಿಂದ ರಕ್ತವನ್ನು ಕಾರ್ತಕ್ಕಂಥವನಾಗಿ ಅವನು ಪ್ರಾಣವನ್ನು ಬಿಟ್ಟಂತೆ. ಸರಿ, ಇಲ್ಲಿ ನಮಗೆ ರಾವಣ ಸಿಕ್ಕ, ನಾವು ರಾವಣನನ್ನು ಹೊಡೆದು ಬಿಟ್ಟಿವಿ ಎನ್ನುವ ಒಂದು ಆನಂದವೂ ಆಯಿತು ಯಾರಿಗೆ, ಆ ಎಲ್ಲ ಕಪಿಗಳಿವು. ಆದರೆ ಸೀತೆಯಂತೂ ಸಿಗಲಿಲ್ಲ. ಅದರಿಂದ ಹಾಗೆ ಹುಡುಕಿಕೊಂಡು ಅವರೆಲ್ಲರೂ ಕೂಡ ಮುಂದೆ ಹೋಗ್ತಾ ಇದ್ದಾರೆ. ಮುಂದೆ ಹೋದಾಗ ಅಂಗದ ಮತ್ತು ಗಂಧಮಾಧನ ಇವರಿಬ್ಬರ ಸಮಾಲೋಚನೆ ನಡೀತಕ್ಕಂಥದ್ದಾಗುತ್ತೆ. ಮತ್ತು ರಜತ ಪರ್ವತ ಅಂತ ಇನ್ನೊಂದು ಪರ್ವತ, ಆ ಪರ್ವತದಲ್ಲಿ ಇವರೆಲ್ಲರೂ ಕೂಡ ಸೀತೆಯನ್ನು ಹುಡುಕ್ತಾರೆ. ಗಂಧಮಾದನ ಅವನೊಟ್ಟಿಗೆ ಸಮಾಲೋಚನೆ ಎಲ್ಲವನ್ನು ಮಾಡಿದ್ದಾರೆ. ಗಂಗದ ಮುಂತಾದವರೆಲ್ಲರೂ ಕೂಡ ಸಮಾಲೋಚನೆಯನ್ನು ಮಾಡಿ ನಂತರದಲ್ಲಿ ರಜತ ಪರ್ವತ ಅಂತ ಒಂದು ಪರ್ವತ, ಅಲ್ಲಿ ಸೀತೆಯನ್ನು ಎಲ್ಲರೂ ಕೂಡ ಹುಡುಕಿದ್ದಾರೆ. ಸೀತೆ ಸಿಗಲಿಲ್ಲ. ಸರಿ, ಸೀತೆ ಸಿಗಲಿಲ್ಲ ಅಂತ ಹೇಳಿ ಇನ್ನು ಮುಂದೆ ಹೋಗಬೇಕು. ಸಹ ತಾರಾಂಗದಾಭ್ಯಾಂತು ಸಂಗಮ್ಯ ಹನುಮಾನ್ ಕಪಿಹಿ ವಿಚಿನೋತಿ ಸ್ಮ ವಿಂಧ್ಯಸ್ಯ ಗುಹಾಶ್ಚ ಗಹನಾನಿಚ. ಹೇಗೆ ಹೋಗ್ತಾ ಇದ್ರು ಇವರು ಹುಡುಕ್ಲಿಕ್ಕೆ ಅಂತಂದರೆ, ಹನುಮಂತ ದೇವರು ಕೂಡ ಅನೇಕ ಕಡೆ ಹುಡುಕಿದ್ದಾರೆ. ಹೇಗೆ ಹನುಮಂತ ದೇವರು ಹುಡುಕ್ತಾ ಇದ್ರು ಅಂತಂದರೆ, ತಾರಾಂಗದಾಭ್ಯಾಂ, ಏನು ತಾರ ಮತ್ತು ಅಂಗದ ಇವರಿಬ್ಬರನ್ನು ಒಟ್ಟಿಗೆ ಗೂಡಿಸಿಕೊಂಡು ಹನುಮಂತ ದೇವರು ತಾವು
ಹುಡುಕ್ತಾ ಇದ್ದಾರಂತೆ ಎಲ್ಲ ಕಡೆ ಸೀತೆಯನ್ನು, ಎಲ್ಲಾದರೂ ಸೀತೆ ಇದ್ದಾಳ ಅಂತ ಹೇಳಿ ಆ ಹನುಮಂತ ದೇವರು ಹೋಗ್ತಾ ಇದ್ದಾರೆ. ವಿಂಧ್ಯಸ್ಯ ಗುಹಾಶ್ಚ ಗಹನಾನಿಚ, ಆಳವಾದಂತಹ ಗುಹೆಗಳು ವಿಂಧ್ಯ ಪರ್ವತದಲ್ಲಿ. ಗಹನ ಅಂದರೆ ಆಳವಾದಂತಹ ಅನೇಕ ಗುಹೆಗಳು, ವಿಂಧ್ಯ ಪರ್ವತ ಮುಂತಾದ ಅನೇಕ, ರಜತ ಪರ್ವತ ಮುಂತಾದ ಎಲ್ಲ ಪರ್ವತಗಳಲ್ಲೂ ಇರತಕ್ಕಂಥದ್ದಾಗಿದೆ. ಈ ಎಲ್ಲ ಪರ್ವತಗಳಲ್ಲಿ ಆ ಆಳವಾದ ಗುಹೆಗಳನ್ನು ಅಂಗದ ಮತ್ತು ತಾರ ಇವರೆಲ್ಲರನ್ನೂ ಕೂಡ ಒಟ್ಟಿಗೆ ಗೂಡಿಸಿಕೊಂಡು ಹನುಮಂತ ದೇವರು ಸೀತಾನ್ವೇಷಣವನ್ನು ಮಾಡಿದರು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಹನುಮದಾದಿ ಎಲ್ಲ ವಾನರ ಕಪಿಗಳು ಏನು ಮಾಡ್ತಾರೆ, ವೃಕ್ಷ ಎನ್ನುವಂತಹ ಬಿಲವನ್ನು ಪ್ರವೇಶ ಮಾಡಿಬಿಡ್ತಾರೆ. ಇವರೆಲ್ಲರೂ ಕೂಡ ಅದು ಒಂದು ಮಾಯಾದಿಂದ ಕೂಡಿದಂತಹ ಬಿಲ, ಆ ಬಿಲವನ್ನು ಪ್ರವೇಶ ಮಾಡಿಬಿಡ್ತಾರೆ. ವಸ್ತು ಆ ಬಿಲವನ್ನು ಪ್ರವೇಶ ಮಾಡಿದ ಮೇಲೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಮಾಯಾಬಿಲ ಅಂತ ಯಾಕೆ ಹೇಳಿದರು ಅಂದರೆ ನಿಮಗೇನು ಬೇಕು ಎಲ್ಲವೂ ಸಿಗ್ತದೆ ಅಲ್ಲಿ, ಅದು ಮಹಾ ಅಪಾಯಕಾರಿಯಾದಂತಹ ಬಿಲವೇ. ಅಲ್ಲಿ ಇವರೆಲ್ಲರೂ ಕೂಡ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಸ್ವಯಂ ಪ್ರಭೆ ಎನ್ನುವಂಥವ್ರನ್ನ ಇವರೆಲ್ಲರೂ ಕೂಡ ಕಂಡಿದ್ದಾರೆ. ಕಂಡು ಆ ಸ್ವಯಂ ಪ್ರಭೆ ಇವರೆಲ್ಲರ ವೃತ್ತಾಂತವನ್ನು ಕೇಳಿದ್ದಾರೆ. ಆ ವೃತ್ತಾಂತವನ್ನು ಕೇಳಿದರೆ ಈ ವೃಕ್ಷಬಿಲ ಎಂಥದ್ದು ಅನ್ನುವ ವೃತ್ತಾಂತವನ್ನು ಮೊದಲು ಆ ಸ್ವಯಂ ಪ್ರಭೆ ಹೇಳಿದ್ದಾರೆ. ಇಲ್ಲಿ ಬರ್ಬೋದೇ ಹೊರತು ಹೋಗೋದು ಬಹಳ ಕಷ್ಟ ಹೊರಗಡೆ, ಇದು ಮಾಯಾಬಿಲವಾಗಿದೆ. ಈ ಎಲ್ಲ ವೃತ್ತಾಂತವನ್ನು ಎಲ್ಲ ಕಪಿವೀರರಿಗೆ ಆ ಸ್ವಯಂ ಪ್ರಭೆ ತಿಳಿಸಿ ತದನಂತರದಲ್ಲಿ ಅವರನ್ನು ಸತ್ಕರಿಸಿದ್ದಾರೆ. ಏನು ಫಲ ಮುಂತಾದ ಎಲ್ಲವನ್ನೂ ಕೂಡ ಕೊಟ್ಟು, ಎಷ್ಟು ಬೇಕೋ ಅಷ್ಟಿತ್ತಂತಲ್ಲಿ, ನೀವು ಎಷ್ಟು ಕುಡಿತೀರೋ ಅಷ್ಟು, ಎಷ್ಟು ತಿಂತೀರೋ ಅಷ್ಟು, ಎಲ್ಲ ಸೌಕರ್ಯವೂ ಕೂಡ ಅಲ್ಲಿ ಅಷ್ಟು ಸುಖಮಯವಾಗಿತ್ತಂತೆ. ಆ ಬಿಲದಲ್ಲಿ ಎಲ್ಲರನ್ನೂ ಕೂಡ ಸತ್ಕರಿಸಿದ್ದಾರೆ. ಎಲ್ಲರೂ ಕೂಡ ಫಲ ಮುಂತಾದವುಗಳನ್ನು ಎಲ್ಲವನ್ನೂ ಕೂಡ ಭಕ್ಷಣೆ ಮಾಡಿ ಎಲ್ಲ ಪಾನೀಯಗಳನ್ನು ಎಲ್ಲವನ್ನೂ ಕೂಡ ಪಾನ ಮಾಡಿದ್ದಾರೆ. ಇದೆಲ್ಲ ಆದ ಮೇಲೆ ಈ ಬಿಲದೊಳಗೆ ಬಂದಂತಹ ಈ ಎಲ್ಲ ಕಪಿಗಳನ್ನು ನೀವು ಯಾಕೆ ಬಂದಿರಿ, ಯಾತಕ್ಕೋಸ್ಕರ ಬಂದಿದ್ದೀರಿ, ಎಲ್ಲ ವೃತ್ತಾಂತವನ್ನು ಸ್ವಯಂ ಪ್ರಭೆ ಹೇಳಿದ ಮೇಲೆ ಅನಂತರ ಆ ಒಂದು ಹನುಮಂತ ದೇವರು ಏನು ಮಾಡಿದ್ದಾರೆ, ಎಲ್ಲ ವೃತ್ತಾಂತವನ್ನು ಹೇಳಿದ್ದಾರೆ. ಯಾತಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ, ಸೀತಾನ್ವೇಷಣೆಗೋಸ್ಕರ ಬಂದಿದ್ದೇವೆ, ಸೀತೆಯನ್ನು ನಾವು ಕಾಣಬೇಕಿದೆ, ಕಂಡು ಹೀಗೆ ಸುಗ್ರೀವ ಆಜ್ಞೆ ಮಾಡಿದ್ದಾನೆ, ಎಲ್ಲ ವೃತ್ತಾಂತವನ್ನು ಹೇಳಿದ ಮೇಲೆ ಆನಂತರದಲ್ಲಿ ಇಡೀ ದಿನವಾಯಿತು. ಇಡೀ ದಿನವಾದ ಮೇಲೆ ಮತ್ತೆ ಎಲ್ಲ ಕಪಿಗಳಿಗೂ ಕೂಡ ಹಸಿವು ಆಗ್ತಕ್ಕಂಥದ್ದು, ಹಸಿವಾಗಿದೆ. ಅದರಂತೆ ಮತ್ತೆ ಫಲ ಮುಂತಾದವುಗಳನ್ನು ಎಲ್ಲವನ್ನೂ ಕೂಡ ತಾವೆಲ್ಲರೂ ಸ್ವೀಕಾರ ಮಾಡಿ ಪಾನೀಯಗಳನ್ನು ಪಾನ ಮಾಡ್ತಕ್ಕಂಥವರಾಗಿ ತಮ್ಮ ಶ್ರಮವನ್ನೆಲ್ಲವನ್ನು ಕೂಡ ನೀಗಿಸಿಕೊಂಡ್ರಂತೆ ಅಲ್ಲೇ ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿದ್ದಾರೆ ಎಲ್ಲ ಕಪಿಗಳು. ಇಷ್ಟೆಲ್ಲ ಆದ ಮೇಲೆ ಈ ವನದಿಂದ ಹೊರಗೋಗೋದು ಕಷ್ಟ ಅಲ್ವಾ, ಈ ಬಿಲದಿಂದ ಹೊರಗೋಗೋದು ಕಷ್ಟ. ಆದ್ದರಿಂದ ಸ್ವಯಂ ಪ್ರಭೆ ಅವರೇನೇ ಏನು ಮಾಡಿದ್ದಾರೆ, ಈ ಎಲ್ಲ ವಾನರರನ್ನು ಕರ್ಕೊಂಡು ಹೊರಗೆ ಬಿಟ್ಟಿದ್ದಾರೆ. ಯಾಕಂದರೆ ಸ್ವಯಂ ಅಲ್ಲಿಗೆ ಹೋಗ್ಬಿಟ್ಟ ಮೇಲೆ ಆಯಿತು, ಮತ್ತೆ ಹೊರಗೆ ಬರೋಕ್ಕಾಗಲ್ಲ. ಹಾಗಾಗಿ ಆ ಸ್ವಯಂ ಪ್ರಭೆ ಈ ಎಲ್ಲ ವಾನರ ಕಪಿ ಸೈನ್ಯವನ್ನು ಎಲ್ಲರನ್ನೂ ಕೂಡ ಕರ್ಕೊಂಡು ಆ ಬಿಲದಿಂದ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಬಂದ ಮೇಲೆ ಅಂಗದನಿಗೆ ಸ್ವಲ್ಪ ದುಃಖವಾಯಿತಂತೆ. ಏನು, ಇಷ್ಟು ಒಂದು ತಿಂಗಳು ಕಳೆದೋಗಿದೆ, ಇನ್ನೂ ನಮಗೆ ಸೀತೆ ಸಿಕ್ಕಿಲ್ಲ ಅಂತ ಹೇಳಿ ತುಂಬ ವಿಷಾದವನ್ನು ಪಟ್ಟಂತೆ ಯಾರೋ ಅಂಗದ. ಒಂದು ಕೆಲಸ ಮಾಡೋಣ, ಏನಂದರೂ ಕೂಡ ಈ ಸೀತೆ ಯಾರೂ ಸಿಗ್ತಾ ಇಲ್ಲ, ಹಾಗಾಗಿ ಒಂದು ಕೆಲಸ ಮಾಡೋಣ, ಇಲ್ಲೇ ಕೂತ್ಬಿಡೋಣ ನಾವು. ಯಾಕೆ ಅಂತಂದರೆ ಇಲ್ಲೆಲ್ಲ ಮತ್ತೆ ಆ ಬಿಲವನ್ನೇ ಪ್ರವೇಶ ಮಾಡಿಬಿಡೋಣ. ಯಾಕೆ ಅಂತಂದರೆ ಈಗ ಅಲ್ಲಿ ಹೋದರೆ ಸುಗ್ರೀವ ಕೊಲ್ತಾನೆ, ಏನು ಮಾಡಬೇಕು, ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಪ್ರಾಣ ಬಿಡಬೇಕಾಗತ್ತೆ. ಈ ಬಿಲ ಪ್ರವೇಶ ಮಾಡಿಬಿಡೋಣ. ಈ ಬಿಲ ಪ್ರವೇಶವನ್ನು ಯಾರೂ ಸುಮ್ಮನೆ ಹಾಗೆ ಪ್ರವೇಶ ಮಾಡಲಿಕ್ಕಾಗಲ್ಲ. ಸ್ವಯಂ ಪ್ರಭೆ ಎಲ್ಲ ಅನುಕೂಲವಾಗುತ್ತೆ ಸ್ವಯಂ ಪ್ರಭೆಯಿಂದ. ಹಾಗಾಗಿ ಒಂದು ಕೆಲಸ ಮಾಡೋಣ, ಅಲ್ಲಿ ಹೋದರೆ ಪ್ರಾಣ ಕಳ್ಕೋಬೇಕು, ನಾವೆಲ್ಲರೂ ಕೂಡ ಈ ಬಿಲ ಪ್ರವೇಶವನ್ನು ಮಾಡಿಬಿಡೋಣ ಅಂತ ಹೇಳಿ ಅಂಗದ ಹೇಳಿದ ಮೇಲೆ ಹನುಮಂತ ದೇವರು ವಾರಣೆ ಮಾಡಿದಂತೆ. ಖಂಡಿತ ಇಲ್ಲಪ್ಪ, ನಾವು ಬಂದಿರೋದು ರಾಮ ಸೇವೆಗೋಸ್ಕರ, ಹಾಗಾಗಿ ರಾಮನ ಕಾರ್ಯಸಿದ್ಧಿಯಾಗುವವರೆಗೂ ಯಾರೂ ಈ ಕೆಲಸಗಳನ್ನು ಮಾಡಬಾರದು ಅಂತ ಹೇಳಿ ಹನುಮಂತ ದೇವರು ಮತ್ತೆ ತಡೆದಿದ್ದಾರೆ. ಮತ್ತು ಸುಗ್ರೀವನ ಗುಣಗಾನವನ್ನು ಹನುಮಂತ ದೇವರು ಮಾಡಿದರಂತೆ. ನೋಡು, ಬಹಳಷ್ಟು ಕಷ್ಟಪಟ್ಟು ಅವನು ನಿಮ್ಮೆಲ್ಲರನ್ನೂ ಕೂಡ ಯೋಜನೆ ಮಾಡಿ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ, ಹೀಗೆ ಅರ್ಧದಲ್ಲಿ ಕಾರ್ಯವನ್ನು ಬಿಡಬಾರದು ಯಾವತ್ತೂ ಕೂಡ ಅಂತ ಹೇಳಿ ಆ ಸುಗ್ರೀವನೇ ಮೊದಲಾದ ಎಲ್ಲ ಕಪಿಗಳಿಗೆ ತಾವೇನು ಮಾಡಿದ್ದಾರೆ, ಹನುಮಂತ ದೇವರು ಹೇಳಿದ್ದಾರೆ. ಹೇಳಿದ ಮೇಲೂ ಆ ಸುಗ್ರೀವನ ಮೇಲೆ ಸ್ವಲ್ಪ ಬೇಜಾರಿತ್ತಲ್ಲ ಅಂಗದನಿಗೆ, ಬಹಳಷ್ಟು ಅಸಮ್ಮತಿಗಳನ್ನು ತೋರಿಸ್ತಾನೆ. ಆದ ಮೇಲೆ ಮತ್ತೆ ಆ ಅಂಗದನನ್ನು ಹನುಮಂತ ದೇವರು ಇರೋದೇ ಅದಕ್ಕೆ, ರಾಕ್ಷಸರನ್ನು ಕೊಲ್ಲಬೇಕು, ಯಾರು ದಾರಿ ತಪ್ತಾರೋ ಅವರನ್ನು ದಾರಿಗೆ ತರಬೇಕು, ರಾಮದೇವರ ಸೇವೆಯನ್ನು ಮಾಡಿಸಬೇಕು. ಇದೇ ಹನುಮಂತ ದೇವರ ಕೆಲಸವಾದ್ದರಿಂದ ಮತ್ತೆ ಅಂಗದ ಮುಂತಾದ ಎಲ್ಲ ಕಪಿಗಳಿಗೆ ಮತ್ತಷ್ಟು ಉಪದೇಶಗಳನ್ನು ಮಾಡ್ತಾ
ಆ ಒಂದು ಎಲ್ಲ ಸುಗ್ರೀವನ ಬಗ್ಗೆ ಎಲ್ಲ ವಿಷಯದ ಬಗ್ಗೆ ಅವನಿಗೆ ಸಮಾಧಾನವನ್ನು ಹನುಮಂತ ದೇವರು ತಂದುಕೊಡ್ತಾರೆ. ಇಷ್ಟೆಲ್ಲ ಆದಮೇಲೆ ಪ್ರಾಯೋಪವೇಶಕ್ಕೆ ಎಲ್ಲರೂ ಕೂಡ ಅಂಗದ ಮುಂತಾದ ಎಲ್ಲರೂ ಕೂಡ ಪ್ರಾಯೋಪವೇಶಕ್ಕೆ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಉಪವಿಷ್ಟಾಸ್ತುತೆ ಸರ್ವೇ ಯಸ್ಮಿನ್ ಪರಾಜಂ ಗಿರಸ್ಥಲೆ ಹರಯೋ ಗೃದ್ಧ ರಾಜಶ್ಚ ತಮ್ ದೇಶಂ ಉಪಚಕ್ರಮೆ. ಎಲ್ಲರೂ ಪ್ರಾಯೋಪವೇಶಕ್ಕೆ ಯಾಕೆ ಕೂತರು ಅಂತಂದರೆ ಸಮುದ್ರ ಬಂದ್ಬಿಟ್ಟಿದೆ, ಎಲ್ಲರೂ ಕೂಡ ಸಮುದ್ರ ತನಕ ಬಂದಿದ್ದಾರೆ. ಮುಂದೆ ಎಲ್ಲಿಗೆ ಹೋಗಬೇಕು ಗೊತ್ತಾಗ್ತಾ ಇಲ್ಲ, ಎಲ್ಲಿ ಸೀತೆ ಸಿಗ್ತಾಳೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಮಾಸವೂ ಕಳೆದೋಗಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅದಕ್ಕೆಲ್ಲರೂ ಒಂದು ಕೆಲಸ ಮಾಡೋಣ, ಹೀಗೆ ಪ್ರಾಣ ಬಿಟ್ಟುಕೊಳ್ಳೋಣ ನಾವೆಲ್ಲರೂ ಕೂಡ, ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ಇಲ್ಲೇ ಕೂತು ನಾವೆಲ್ಲರೂ ಪ್ರಾಣ ಬಿಟ್ಟುಕೊಳ್ಳೋಣ. ಅಲ್ಲಿ ಹೋದರೂ ಸುಗ್ರೀವ ಪ್ರಾಣ ತೆಗಿತಾನೆ, ಹಾಗಾಗಿ ಇಲ್ಲೇ ನಾವು ಕೂತ್ಕೊಳ್ಳೋಣ ಅಂತ ಹೇಳಿ 1 ತಿಂಗಳು ಮೀರೋಗಿದೆ. ಆದ್ದರಿಂದ ಇಲ್ಲೇ ಪ್ರಾಯೋಪವೇಶಕ್ಕೆ ಅವರೆಲ್ಲರೂ ಕೂಡ ಕೂತಿದ್ದಾರೆ. ಯಾವಾಗ ಅವರೆಲ್ಲರೂ ಪ್ರಾಯೋಪವೇಶಕ್ಕೆ ಕೂತ ತಕ್ಷಣ ಉಪವಿಷ್ಟಾಸ್ತುತೆ ಸರ್ವೇ ಯಸ್ಮಿನ್ ಪ್ರಾಯಂ ಗಿರಿಸ್ಥಲೆ ಹರಯೋ ಗೃದ್ಧ ರಾಜಶ್ಚ ತಮ್ ದೇಶಂ ಉಪಚಕ್ರಮೇ. ಅವರೆಲ್ಲರೂ ಕೂಡ ಆ ಒಂದು ಪರ್ವತದ ಹತ್ತಿರದಲ್ಲಿ ಎಲ್ಲರೂ ಕೂಡ ಆ ಪ್ರಾಯೋಪವೇಶಕ್ಕೆ ಕೂತಿದ್ದಾರೆ. ಕೂತಾಗ ಅಲ್ಲಿ ಗೃಧ್ರರಾಜಶ್ಚ ಏನು ಸಂಪಾತಿ ಏನು ಮಾಡಿದ್ದಾನೆ, ಆ ದೇಶದಲ್ಲಿ ಇದ್ದಂತೆ ಆ ದೇಶಕ್ಕೆ ಸಂಪಾತಿ ಬಂದಿದ್ದಾನೆ. ಬಂದು ನೋಡಿದ ತಕ್ಷಣ ಸಂಪಾತಿರ್ನಾಮ ನಾಮ್ನಾತು ಚಿರಜೀವಿ ವಿಹಂಗಮ. ಸಂಪಾತಿ ಅಂತ ಆ ಒಂದು ಪಕ್ಷಿಯ ಹೆಸರು, ಮತ್ತು ಇರುವಂತಹ ಪಕ್ಷಿ ಅದು. ಅಂದರೆ ಅದಕ್ಕೆ ಅಷ್ಟು ಸಾವಿಲ್ಲ ಅಂತ. ಹಾಗೆ ಅದು ಮುಂದೆ ಆ ಸಂಪಾತಿ ಹೇಳ್ತಾನೆ ಏನೇನು ನಾನು ಕಂಡಿದ್ದೇನೆ ಅಂತ. ಆವಾಗಿಂದ ಬದುಕಿ ಉಳಿದಂತಹ ಪಕ್ಷಿ ಅದು. ಆದ್ದರಿಂದ ಚಿರಜೀವಿ, ಅನೇಕ ಕಾಲಗಳಿಂದ ಅದು ಹಾಗೇ ಬದುಕಿಕೊಂಡು ಬಂದಿದೆ. ವಿಹಂಗಮ, ಒಳ್ಳೆ ಒಂದು ಪಕ್ಷಿ. ಭ್ರಾತ್ರ ಜಟಾಯುಷಃ ಶ್ರೀಮಾನ್ ಪ್ರಖ್ಯಾತ ಬಲಪೌರುಷಃ. ಜಟಾಯುವಿನ ಭ್ರಾತ ಏನು, ಅವನ ಅಣ್ಣನಾಗಿದ್ದಾನೆ. ಅವನು ಒಳ್ಳೆ ಎಂದರೆ ಏನು ಮಾಡಿದ್ದಾನೆ, ಒಳ್ಳೆ ಪ್ರಸಿದ್ಧಿಯನ್ನು ಹೊಂದಿದ್ದಾನೆ. ಯಾರು, ಈ ಸಂಪಾತಿ. ಮತ್ತಷ್ಟೇ ಅಲ್ಲ, ಬಲಪೌರುಷಃ, ಅನೇಕ ಬಲದಿಂದ ಪೌರುಷದಿಂದ ಯುಕ್ತನಾದಂತಹ ವ್ಯಕ್ತಿ. ಆದರೆ ಇವಾಗ ನಾನು ಕಳ್ಕೊಂಡಿದ್ದೇನೆ ಎನ್ನುವ ಮಾತನ್ನು ಸಂಪಾತಿ ಆಡ್ತಾನೆ. ಆದ್ದರಿಂದ ವಸ್ತುತಸ್ತು ನೋಡಿದಾಗ ಒಳ್ಳೆ ಬಲ ಪೌರುಷ ಮುಂತಾದವುಗಳಿಂದ ಕೂಡಿದಂತಹ ವ್ಯಕ್ತಿ ಈ ಸಂಪಾತಿ. ತಾನು ಬರ್ತಾನೆ, ಯಾತಕ್ಕೋಸ್ಕರ ಬಂದ ಅಂದರೆ ಆಹಾರ ಬೇಕಲ್ಲ. ಈ ಎಲ್ಲ ಪ್ರಾಯೋಪವೇಶಕ್ಕೆ ಕೂತಂತಹ ಈ ಎಲ್ಲ ಕಪಿಗಳನ್ನು ಕಂಡಂತೆ ನೋಡಿದ ತಕ್ಷಣ ಬಹಳಷ್ಟು ಸಂತೋಷವಾಯಿತಂತೆ. ಬಹಳಷ್ಟು ದಿನಗಳ ಕಾಲ ನನಗಿಲ್ಲಿ ಆಹಾರ ಸಿಗ್ತದೆ, ಹಾಗಾಗಿ ಆನಂದವಾಗಿ ನಾನಿಲ್ಲಿ ತಿನ್ಕೊಂಡು ಆರಾಮಾಗಿರ್ಬೋದು ಅಂತ ಹೇಳಿ ಸಂಪಾತಿ ತಾನು ಅಂದುಕೊಂಡಿದ್ದಾನೆ. ಅಂದುಕೊಂಡು ಹತ್ತಿರ ಬಂದಿದ್ದಾನೆ ಸಂಪಾತಿ. ಎಲ್ಲಿಗೆ? ಈ ಕಪಿ ಸೈನ್ಯ ಎಲ್ಲವೂ ಕೂಡ ಎಲ್ಲಿ ಕೂತಿದೆಯೋ ಅದರ ಹತ್ತಿರ ಈ ಸಂಪಾತಿ ಬರ್ತಾ ಇದ್ದಾನೆ. ಬಂದಾಗ ಅಂಗದ ಮಾತಾಡಿದ್ದಂತೆ ಪ್ರಾಯೋಪವೇಶಕ್ಕೆ ಕೂತಾಗ. ರಾವಣ ಆ ಸೀತೆಯನ್ನು ಕರ್ಕೊಂಡು ಹೋಗಿರಲಿಲ್ಲ ಅಂತ ಆದರೆ ಇಷ್ಟೆಲ್ಲ ಕಷ್ಟಗಳೇ ನಮಗೆ ಇರ್ತಾ ಇರಲಿಲ್ಲ. ಆದರೆ ಆ ರಾವಣ ಸೀತೆಯನ್ನು ಕರ್ಕೊಂಡು ಹೋಗ್ಬಿಟ್ಟ. ಆ ರಾವಣ ಸೀತೆಯನ್ನು ಕರ್ಕೊಂಡು ಹೋಗೋದಿರಲಿ, ಆ ಜಟಾಯು ಪಕ್ಷಿ ಏನಿದೆಯೋ ಆ ಜಟಾಯು ಕಾಪಾಡಲಿಕ್ಕೆ ಹೋಯಿತು. ಕಾಪಾಡಲಿಕ್ಕೆ ಹೋದಾಗಲಾದರೂ ಸೀತೆ ಸಿಗಬಾರ್ದ? ಸಿಕ್ಕಿದ್ರಾದರೂ ಇಷ್ಟು ಕಷ್ಟಗಳು ನಮಗೆ ಇರ್ತಾ ಇರಲಿಲ್ಲ. ಆದರೆ ಆ ಜಟಾಯು ಅನ್ನುವಂತಹ ಆ ಪಕ್ಷಿಯನ್ನು ಈ ರಾವಣ ತಾನು ಕೊಂದುಬಿಟ್ಟಿದ್ದಾನೆ ಅಂತ ಹೇಳಿ ಅವನು ಸತ್ತಿರಲಿಲ್ಲ ಅಂತ ಆದರೆ ಸೀತೆ ಸಿಗ್ತಾ ಇದ್ಲೋ ಏನೋ. ಆ ಜಟಾಯು ಕೂಡ ಅವನು ಸಂಹೃತನಾಗಿಬಿಟ್ಟ. ಹಾಗಾಗಿ ರಾವಣ ಈ ಸೀತೆಯನ್ನು ಕರ್ಕೊಂಡು ಹೋದ. ಈ ಸೀತೆಯನ್ನು ಕರ್ಕೊಂಡು ಹೋಗಿದ್ದಕ್ಕೆ ಇಷ್ಟೆಲ್ಲವೂ ಕೂಡ ನಡೀತಕ್ಕಂಥದ್ದಾಗಿದೆ ಅಂತ ಅಂಗದ ಮಾತಾಡ್ತಾ ಇದ್ದಾನೆ. ಮಾತಾಡಬೇಕಾದ್ರೆ ಆ ವಾಕ್ಯ ಆ ಒಂದು ಸಂಪಾತಿಯ ಕಿವಿಗೆ ಬೀಳ್ತಕ್ಕಂಥದ್ದಾಯಿತು. ತತ್ತು ಶ್ರುತ್ವ ತದಾ ವಾಕ್ಯಂ ಅಂಗದಸ್ಯ ಮುಖೋದ್ಗತಂ ಅಬ್ರವೀತ್ ವಚನಂ ಗೃಧ್ರಃ ತೀಕ್ಷ್ಣತುಂಡೋ ಮಹಾಸ್ವನಃ. ಒಳ್ಳೆ ಚೂಪಾದ ಕೊಕ್ಕಂತೆ ಯಾರಿಗೆ? ಸಂಪಾತಿಗೆ. ಅದು ಈ ಅಂಗದ ಈ ಎಲ್ಲ ವೃತ್ತಾಂತವನ್ನು ಹೇಳ್ತಾ ಇದ್ದಾನೆ. ಈ ರಾವಣ ಸೀತೆಯನ್ನು ಹೇಗೆ ಅಪಹಾರ ಮಾಡಿದ, ಜಟಾಯು ಹೇಗೆ ಸೀತೆಯನ್ನು ಕಾಪಾಡಬೇಕು, ರಾವಣನ ಹೇಗೆ ಅವನು ಹೊಡಿಬೇಕು ಎನ್ನುವ ಉದ್ದೇಶದಿಂದ ಬಂತು, ಎಲ್ಲ ವೃತ್ತಾಂತವನ್ನು ಹೇಳ್ತಾ ಇದ್ದಾನೆ. ಹೇಳಬೇಕಾದ್ರೆ ಜಟಾಯು ಪ್ರಾಣ ಬಿಟ್ಟ ಎಲ್ಲ ವೃತ್ತಾಂತವನ್ನು ಹೇಳ್ತಾ ಇರಬೇಕಾದ್ರೆ ಈ ಜಟಾಯುವಿನ ಹೆಸರು ಕಿವಿಗೆ ಬಿತ್ತು. ಜಟಾಯು ಪ್ರಾಣ ಬಿಟ್ಟಿದ್ದಾನೆ ಅನ್ನೋದು ಕಿವಿಗೆ ಬಿತ್ತಲ್ಲ, ತತ್ಕ್ಷಣದಲ್ಲಿ ಆ ವಾಕ್ಯವನ್ನು ಕೇಳಿದಂತಹ ಅಂಗದನ ಮುಖದಿಂದ ಬಂದಂತಹ ಆ ವಾಕ್ಯವನ್ನು ಕೇಳಿದಂತಹ ಆ ಒಂದು ಸಂಪಾತಿ ಆ ಪಕ್ಷಿ ಏನು ಮಾಡಿದೆ, ಅದು ಮಾತಾಡಲಿಕ್ಕೆ ಆರಂಭ ಮಾಡ್ತದೆ. ಯಾವುದು? ಆ ಸಂಪಾತಿ ಏನು? ಕೋಯಂ ಗಿರಾ ಘೋಷಯತಿ ಪ್ರಾಣೈ ಪ್ರಿಯತರಸ್ಯ ಮೇ ಜಟಾಯುಷೋ ವಧಂ ಭ್ರಾತು
ಕಂಪಯನ್ನಿವ ಮೇ ಮನಃ. ಜೋರಾಗಿ ಮಾತಾಡಿದ್ದಂತೆ ಯಾರು? ಸಂಪಾತಿ. ಏನು? ನನಗೆ ಪ್ರಾಣಪ್ರಿಯನಾದಂತಹ ಪ್ರೀತಿಪಾತ್ರನಾದಂತಹ ನನ್ನ ತಮ್ಮನಾದ ಜಟಾಯುವಿನ ಬಗ್ಗೆ ಈ ಒಂದು ಅವನ ಪ್ರಾಣ ಹೋಯಿತು ಇತ್ಯಾದಿಗಳ ಮಾತನ್ನು ಆಡ್ತಿರೋರು ಯಾರು ಅಂತ ಹೇಳಿ ಜೋರಾಗಿ ಆ ಸಂಪಾತಿ ಮಾತನ್ನಾಡಿದ್ದಾನೆ. ಮತ್ತಷ್ಟೇ ಅಲ್ಲ, ಜಟಾಯು ಅವನ ಮರಣವಾಯಿತು, ಏನು ವಧೆಯಾಗಿದೆ ಜಟಾಯುವಿನದ್ದು ಅಂತ ಏನು ನೀವು ವಾರ್ತೆಯನ್ನು ಹೇಳಿದಿರೋ ಆ ವಾರ್ತೆಯನ್ನು ನಾನು ನನ್ನ ಕಿವಿಯಿಂದ ಕೇಳಿ ನನ್ನ ಮನಸ್ಸು ಕಂಪಿಸ್ತಾ ಇದೆ ಅಂತ ಹೇಳಿ ಆ ಒಂದು ಸಂಪಾತಿ ಮಾತನಾಡಲಿಕ್ಕೆ ಶುರು ಮಾಡ್ತು. ಇಷ್ಟೆಲ್ಲ ಆದ ಮೇಲೆ ಯಾವಾಗ ಸಂಪಾತಿ ಆ ಪರ್ವತದ ಬಳಿಯಲ್ಲಿ ಬಂದು ನಿಲ್ತೋ ತತ್ಕ್ಷಣದಲ್ಲಿ ಆ ಸಂಪಾತಿಯನ್ನು ಕೆಳಗಿಳಿಸ್ತಾನಂತೆ ಅಂಗದ. ಯಾಕೆ? ಪಕ್ಷ ಇಲ್ಲ, ಪಕ್ಷ ಹೋಗಿಬಿಟ್ಟಿದೆ. ಯಾಕೆ ಪಕ್ಷ ಹೋಯಿತು ಎಲ್ಲವನ್ನೂ ಕೂಡ ಸಂಪಾತಿ ಹೇಳ್ತಾನೆ. ಅದರಿಂದ ಪರ್ವತದ ಮೇಲ್ಭಾಗದಲ್ಲಿ ಅಂಗದನಿಗೂ ಕೂಡ ಸ್ವಲ್ಪ ಮೇಲ್ಭಾಗದಲ್ಲಿ ಬಂದು ಆ ಸಂಪಾತಿ ನಿಂತಿದ್ದಾನೆ. ಆ ಸಂಪಾತಿಯನ್ನು ಅಂಗದ ತಾನು ಕೆಳಗಿಳಿಸಿದ್ದಾನೆ. ಕೆಳಗಿಳಿಸಿ ಇನ್ನೇನು ಮಾತಾಡಬೇಕು? ರಾವಣಂ ವಿರಥಂಕೃತ್ವ ಸ್ಥಾಪಯಿತ್ವ ಚ ಮೈಥಿಲಿಂ ಪರಿಶ್ರಾಂತಶ್ಚ ವೃದ್ಧಶ್ಚ ರಾವಣೇನ ಹತೋರಣೆ ಏಮಂ ಗೃದ್ರೋ ಹತಸ್ಥೇನ ರಾವಣೇನ ಬಲೀಯಸ ಸಂಸ್ಕೃತಶ್ಚಾಪಿ ರಾಮೇಣ ಗತಶ್ಚ ಗತಿಮುತ್ತಮಾಂ. ಆಗ ಕೇಳಿದಂತೆ ಅಂಗದನನ್ನು, ಏನಾಯಿತು? ಸಂಪಾತಿ ಕೇಳ್ತಾ ಇದ್ದಾನೆ, ಏನಾಯಿತು? ವೃತ್ತಾಂತವನ್ನು ಹೇಳು. ಜಟಾಯುವಿನ ಬಗ್ಗೆ ಏನು ನೀನು ಮಾತುಗಳನ್ನಾಡಿದ್ದೀಯೋ ಆ ಎಲ್ಲ ವೃತ್ತಾಂತವನ್ನು ಹೇಳ್ತಕ್ಕಂಥವನಾಗು. ಅಂದರೆ ಈ ರಾವಣ ಏನಿದ್ದಾನೋ ಇವನು ಸೀತೆಯನ್ನು ತಾನು ಅಪಹಾರ ಮಾಡಿದ್ದಾನೆ. ಅಪಹಾರ ಮಾಡಿ ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಅವನು ಕರ್ಕೊಂಡು ಹೋಗಬೇಕಾದರೆ ಆ ಒಂದು ಜಟಾಯು ಏನು ಮಾಡಿದ್ದಾನೆ ಅಂತಂದರೆ ಅದು ಸೀತೆ ಅಂತ ಗೊತ್ತಾಗಿದೆ. ಗೊತ್ತಾದ ತಕ್ಷಣ ಆ ಸೀತೆಯನ್ನು ಕಾಪಾಡಬೇಕು ಅಂತ ಜಟಾಯು ಹೋಗ್ತಕ್ಕಂಥದ್ದಾಯಿತು. ಹೋದ ಮೇಲೆ ಆ ರಾವಣ ಏನು ಮಾಡಿದ್ದಾನೆ ಅಂತಂದರೆ ಆ ಒಂದು ಜಟಾಯುವಿನ ವಧೆಯನ್ನು ಮಾಡಿದ್ದಾನೆ. ಆ ವಧೆಯನ್ನು ಮಾಡಿದ ಮೇಲೆ ಅದು ಕೆಳಗೆ ಬಿತ್ತು. ಯಾರೋ ಜಟಾಯು ಕೆಳಗೆ ಬಿದ್ದಿದೆ. ಕೆಳಗೆ ಬಿದ್ದ ಮೇಲೆ ರಾಮಚಂದ್ರ ಅಲ್ಲಿಗೆ ಬಂದಿದ್ದಾನೆ. ರಾಮಚಂದ್ರ ಅಲ್ಲಿಗೆ ಬಂದು ನಿನ್ನ ಆ ಜಟಾಯುವಿಗೆ ತಾನೇ ಆ ಜಟಾಯುವಿನ ಎಲ್ಲ ವೃತ್ತಾಂತವನ್ನು, ಯಾಕಂದರೆ ಪೂರ್ಣ ಅದು ಹೋಗಲಿಲ್ಲ, ಆದ್ದರಿಂದ ಎಲ್ಲ ವಿಷಯವನ್ನೆಲ್ಲವನ್ನೂ ಕೂಡ ಜಟಾಯು ಹೇಳ್ತು. ಹೇಳಿದ ಮೇಲೆ ಆ ರಾಮಚಂದ್ರ ಆ ಪ್ರಾಣ ಬಿಟ್ಟ ಮೇಲೆ ರಾಮಚಂದ್ರ ದೇವರೇ ಸ್ವಯಂ ಆ ಜಟಾಯುವಿನ ಸಂಸ್ಕಾರವನ್ನು ಮಾಡಿದ್ದಾರೆ. ಆದ್ದರಿಂದ ಆ ಜಟಾಯು ಏನಿದ್ದಾನೋ ಉತ್ತಮ ಗತಿಯನ್ನು ಪಡಿತಕ್ಕಂಥವನಾಗಿದ್ದಾನೆ. ಅಂದರೆ ಪಕ್ಷಿಗಳು ಕೂಡ ಎಷ್ಟು ರಾಮಸೇವೆಯನ್ನು ಮಾಡಿದೆ ಅಂತ. ಅಂದರೆ ಒಂದು ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ಒಂದು ಸ್ತ್ರೀ ವಿಷಯದಲ್ಲಿ ವ್ಯತ್ಯಾಸವಾಯಿತು ಅಂತಂದರೆ ಪ್ರಕೃತಿ ಪಕ್ಷಿ ಪ್ರಾಣಿಗಳೇನೇ ಒಂದಾಗುತ್ತೆ ಅಂತಂದರೆ ನಾವು ಹೇಗಿರಬೇಕು? ಕಪಿಗಳು ಪಕ್ಷಿಗಳು ಎಲ್ಲರೂ ಕೂಡ ಒಂದಾದರು. ಅಂದರೆ ಒಬ್ಬ ಸ್ತ್ರೀ ವಿಷಯದಲ್ಲಿ ರಾವಣ ವ್ಯತ್ಯಾಸವಾಗಿ ನಡ್ಕೊಂಡಂತ ಅಷ್ಟು ಹೋರಾಟವನ್ನು ಹೇಗೆ ನಡೆಸಿದರೋ ಹಾಗೆ ಮನುಷ್ಯರಾದ ನಾವು ಕೂಡ ಆ ವಿಷಯದಲ್ಲಿ ಜವಾಬ್ದಾರಿಯಿಂದ ಇರಬೇಕು. ಅದು ಇದರ ಮುಖ್ಯ ಸಂದೇಶ. ಅದರಂತೆ ಆ ಜಟಾಯು ಏನಿದ್ದಾನೋ ಪ್ರಾಣ ಬಿಟ್ಟ ಮೇಲೆ ರಾಮಚಂದ್ರ ದೇವರೇ ಅದಕ್ಕೆ ಸಂಸ್ಕಾರವನ್ನು ಮಾಡಿದ್ದಾರೆ. ಆ ಜಟಾಯು ಉತ್ತಮ ಗತಿಯನ್ನು ಹೊಂದಿದ್ದಾನೆ. ಗತಶ್ಚ ಗತಿ ಉತ್ತಮ, ಒಳ್ಳೆ ಆ ಉತ್ತಮವಾದಂತಹ ಗತಿ ಯಾರಿಗೆ? ಆ ಜಟಾಯುವಿಗೆ ಆಗಿದೆ ಅಂತ ಹೇಳಿ ಅಂಗದ ಹೇಳಿದ. ತದನಂತರದಲ್ಲಿ ನನ್ನ ತಾತ ಯಾರು ಅಂತಂದರೆ ವೃಕ್ಷರಾಜ ಅಂತ ನನ್ನ ತಾತನ ಹೆಸರು. ಆ ವೃಕ್ಷರಾಜನ ಮಕ್ಕಳೇನೆ ವಾಲಿ ಮತ್ತು ಸುಗ್ರೀವ. ಆ ವಾಲಿಯ ಮಗನೇ ನಾನು ಅಂಗದ ಅಂತ. ಅದಾದ ಮೇಲೆ ನನ್ನ ವೃಕ್ಷರಾಜನ ನಂತರ ಈ ಕಪಿ ಸಾಮ್ರಾಜ್ಯವನ್ನು ವಾಲಿ ಅಂದರೆ ನನ್ನ ತಂದೆ ಆಳ್ತಾ ಇದ್ದರು. ಆಳಿದ ಮೇಲೆ ಆ ಸುಗ್ರೀವ ಮತ್ತು ವಾಲಿ ಇಬ್ಬರಿಗೂ ಕೂಡ ಅಣ್ಣ ತಮ್ಮಂದರಿಗೆ ಒಂದು ವೈರ ಬಂತು. ಆ ವೈರದಿಂದ ಅವರು ಯುದ್ಧಗಳನ್ನು ಮಾಡ್ತಾ ಇದ್ದರು. ಆ ಜಾಗಕ್ಕೆ ರಾಮಚಂದ್ರ ಬಂದ. ಎಲ್ಲಿ ಅಂದರೆ ಇವತ್ತು ಏನು ಹಂಪಿಯಲ್ಲಿ ನಾವು ಯಂತ್ರೋದ್ಧಾರಕ ಪ್ರಾಣದೇವರನ್ನು ನೋಡ್ತೇವೋ ಅದೇ ಜಾಗದಲ್ಲೇನೆ ಎಲ್ಲ ಸಂಧಿ ಮುಂತಾದವುಗಳು ನಡೆದಿದ್ದು. ಅಂದರೆ ರಾಮಚಂದ್ರ, ಸುಗ್ರೀವ, ಹನುಮಂತ, ಲಕ್ಷ್ಮಣ ಎಲ್ಲರೂ ಕೂಡ ಎಲ್ಲಿ ಸೇರಿದ್ದೋ ಅದೇ ಜಾಗದಲ್ಲೇನೆ ಯಂತ್ರೋದ್ಧಾರಕ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಅದರಿಂದ ಇವತ್ತಿಗೂ ನಾವು ಆ ಜಾಗಗಳನ್ನೆಲ್ಲ ನೋಡ್ಬೋದು. ಆದ್ದರಿಂದ ಅಲ್ಲಿ ರಾಮಚಂದ್ರ ಬಂದಿದ್ದಾನೆ. ಬಂದಾಗ ಎಲ್ಲ ಒಪ್ಪಂದಗಳಾಗಿ ವಾಲಿಯನ್ನು ತಾನು ಸಂಹಾರ ಮಾಡಿ ತದನಂತರದಲ್ಲಿ ಈ ಕಪಿ ಸಾಮ್ರಾಜ್ಯವನ್ನು ಸುಗ್ರೀವನಿಗೆ ಕೊಟ್ಟಿದ್ದಾನೆ. ಆ ಸುಗ್ರೀವ ನಮ್ಮೆಲ್ಲರಿಗೂ ಕೂಡ ಆದೇಶವನ್ನು ಮಾಡಿದ್ದಾನೆ. 1 ತಿಂಗಳೊಳಗೆ ಆ ಸೀತಾನ್ವೇಷಣವನ್ನು ಮಾಡಬೇಕು ಅಂತ ನಮಗೆ ಆದೇಶವನ್ನು ಮಾಡಿದ್ದಾನೆ ಅಂತ ಆ ಅಂಗದ ಎಲ್ಲ ವೃತ್ತಾಂತವನ್ನು ಯಾರಿಗೆ? ಆ ಸಂಪಾತಿಗೆ
ಹೇಳಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಇತ್ಯುಕ್ತ ಕರುಣಂ ವಾಕ್ಯಂ ವಾನರೀ ತ್ಯಕ್ತ ಜೀವಿತೈ ಸಬಾಷ್ಪೋ ವಾನರಾನ್ ಗೃದ್ಧ ಪ್ರತ್ಯುವಾಚ ಮಹಾಸ್ವನಃ. ಇಷ್ಟೆಲ್ಲ ವೃತ್ತಾಂತವನ್ನು ಯಾವಾಗ ಅಂಗದ ಹೇಳಿದ್ದಾನೋ, ಎಂಥವರು ಈ ಅಂಗದ ಮುಂತಾದವರೆಲ್ಲರೂ ಕೂಡ ತ್ಯಕ್ತ ಜೀವಿತೈ, ಏನೋ ಪ್ರಾಣ ಬಿಟ್ಟುಬಿಡೋಣ ಅಂತ ಕೂತುಬಿಟ್ಟಿದ್ದರಲ್ಲ, ಪ್ರಾಯೋಪವೇಶಕ್ಕೆ ಬೇರೆ ಕೂತಿದ್ರು, ಪ್ರಾಣ ಬಿಟ್ಟುಬಿಡೋಣ ಅಂತ ಬೇರೆ ಕೂತಿದ್ರಲ್ಲ. ಆದ್ದರಿಂದ ಇವರೆಲ್ಲರೂ ಕೂಡ ಈ ಅಂಗದ ಎಲ್ಲ ವೃತ್ತಾಂತವನ್ನು ಹೇಳಿದ ಮೇಲೆ ಆ ಸಂಪಾತಿಯ ಕಣ್ಣಲ್ಲಿ ನೀರು ಬಂತಂತೆ. ಯಾಕೆ? ಆ ಒಂದು ಜಟಾಯು ಹೋದ ಕಾರಣ ಆ ಸಂಪಾತಿಯ ಕಣ್ಣಲ್ಲಿ ನೀರು ಬಂತು. ಆ ನೀರನ್ನು ಇಟ್ಕೊಳ್ತಾ ಒಂದು ಮಾತನ್ನು ಹೇಳಿದಂತೆ. ಯಾರು? ಆ ಸಂಪಾತಿ. ಯಾವಿಯಾನ್ ಮಮ ಸಭ್ರಾತ್ರ ಜಟಾಯುರ್ನಾಮ ವಾನರಾಹ ಯಮಾಖ್ಯಾತ ಹತಂ ಯುದ್ಧೆ ರಾವಣೇನ ಬಲೀಯಸ. ಯಾರು ಆ ಜಟಾಯು ಅಂತ ನೀವು ಹೇಳ್ತಾ ಇದ್ದೀರೋ, ಆ ಜಟಾಯು ಬೇರೆ ಯಾರೂ ಅಲ್ಲಪ್ಪ, ನನ್ನ ತಮ್ಮನೇ ಈ ಜಟಾಯು ಅನ್ನುವಂಥವರು. ಈ ಜಟಾಯು ಏನಿದ್ದಾನೋ, ಈ ರಾವಣನೊಟ್ಟಿಗೆ ಬಲವಾದ ಯುದ್ಧವನ್ನು ಮಾಡಿ ಪ್ರಾಣ ಬಿಟ್ಟ ಜಟಾಯು ಅಂತ ಏನು ಹೇಳಿದ್ರು, ಈ ಜಟಾಯು ನನ್ನ ತಮ್ಮನಾಗಿದ್ದಾನೆ, ಬೇರೆ ಯಾರೂ ಅಲ್ಲ ಅಂತ ಹೇಳಿ ಮುಂದೆ ನಮ್ಮಿಬ್ಬರಿಗೂ ಕೂಡ ಒಂದು ಪಂದ್ಯ ಆಯಿತು. ಅಂದರೆ ಒಂದು ಪೋಟಿ ಆಗ್ತಕ್ಕಂಥದ್ದಾಯಿತು. ಹಿಂದೆ ವೃತ್ರಾಸುರನ ವಧೆಯಾಗುವ ಕಾಲದಲ್ಲಿ ನಮ್ಮಿಬ್ಬರಿಗೂ ಕೂಡ ಒಂದು ಪೋಟಿ, ಯಾರು ಆದಷ್ಟು ವೇಗವಾಗಿ ಆ ಒಂದು ಸೂರ್ಯಮಂಡಲವನ್ನು ಕುರಿತು ಹಾರ್ತಾರೆ ಎನ್ನುವ ಒಂದು ಸ್ಪರ್ಧೆ ನಮ್ಮಿಬ್ಬರ ಮಧ್ಯದಲ್ಲಿ ಉಂಟಾಯಿತು. ಆ ಸ್ಪರ್ಧೆಯಂತೆ ನಾವಿಬ್ಬರೂ ಕೂಡ ಮೇಲಕ್ಕೆ ಹಾರಿದ್ವಿ. ಮೇಲಕ್ಕೆ ಹಾರಿದಾಗ ಜಟಾಯುನೂ ಹಾರಿದ, ನಾನು ಕೂಡ ಹಾರಿದೆ. ಆದರೆ ಜಟಾಯು ತುಂಬ ವೇಗವಾಗಿ ಮುಂದೆ ಹೋಗಿದ್ದಾನೆ. ಯಾರು? ಜಟಾಯು. ತಾನು ತುಂಬ ವೇಗವಾಗಿ ಮುಂದೆ ಹೋದ ಮೇಲೆ ಆ ಸೂರ್ಯನ ಪ್ರಭೆ ಮುಂತಾದವುಗಳು ತಡ್ಕೊಳ್ಳಿಕ್ಕಾಗಲಿಲ್ಲ, ಬಹಳಷ್ಟು ಸುಸ್ತಾಯಿತು. ಇದನ್ನು ನೋಡಿದಂತಹ ಸಂಪಾತಿಗೆ ಬಹಳಷ್ಟು ಕಾರುಣ್ಯ ಬಂತು. ಯಾಕೆ? ಬಂಧುವೆ, ಭ್ರಾತ ಅಲ್ವಾ, ಅದರಿಂದ ಬಹಳಷ್ಟು ಕಾರುಣ್ಯ ಬಂದಿದೆ. ಆ ಕಾರುಣ್ಯದಿಂದ ನಾನೇನು ಮಾಡಿದೆ ಅಂದರೆ, ನನ್ನ ಎರಡೂ ರೆಕ್ಕೆಗಳನ್ನು ಆ ಜಟಾಯುವಿನ ಮೇಲೆ ನಾನು ಹಾಕಿದೆ. ಆಗ ಸೂರ್ಯನ ಆ ಒಂದು ಕಾಂತಿ ನನಗೆ ಬಡಿತಕ್ಕಂಥದ್ದಾಗಿ ನನ್ನ ರೆಕ್ಕೆಗಳೆಲ್ಲವೂ ಕೂಡ ಸುಟ್ಟು ಬಿಡ್ತು. ಸುಟ್ಟು ಬಿಟ್ಟ ಮೇಲೆ ಅಲ್ಲಿಂದ ಬಿದ್ದವ ಇಲ್ಲಿ ಬಂದು ಬಿದ್ದಿದ್ದೇನೆ, ಅವಾಗಿಂದ ಇಲ್ಲೇ ಇದ್ದೇನೆ ಅಂತ. ಯಾವಾಗ ರೆಕ್ಕೆ ಸುಟ್ಟು ಬಿಡ್ತೋ ಅವಾಗಿಂದ ಸಂಪಾತಿ ನಾನು ಇಲ್ಲೇ ಇದ್ದೇನೆ, ಎಲ್ಲೂ ಹೋಗಿಲ್ಲ, ಸಂಪಾತಿ ಅಂತ ನಾನು ಇಲ್ಲೇ ಇದ್ದೇನೆ ಅನ್ನುವ ಎಲ್ಲ ವೃತ್ತಾಂತವನ್ನು ಅದರ ಬಗ್ಗೆ ಎಲ್ಲವೂ ಕೂಡ ಆ ಸಂಪಾತಿ ಹೇಳಿಕೊಂಡಿದ್ದಾನೆ. ಇಷ್ಟೆಲ್ಲ ಆದ ಮೇಲೆ ತಥೋ ಬ್ರವೀನ್ ಮಹಾತೇಜ ಜ್ಯೇಷ್ಠೋ ಭ್ರಾತ ಜಟಾಯುಷಃ ಆತ್ಮಾನುರೂಪಂ ವಚನಂ ವಾನರಾನ್ ಸಂಪ್ರಹರ್ಷಯನ್ ನಿರ್ಧಕ್ತ ಪಕ್ಷೋ ಗೃದ್ರೋಹಂ ಹೀನವೀರ್ಯ ಪ್ಲವಂಗಮಾಹ ವಾಂಗ್ಮಾತ್ರೇಣು ತು ರಾಮಸ್ಯ ಕರಿಷ್ಯೆ ಸಾಕ್ಷ್ಯಮುತ್ತಮಂ. ಆಮೇಲೆ ಹೇಳಿದಂತೆ, ನೋಡಪ್ಪ, ಈಗ ಜಟಾಯು ತಾನು ಪ್ರಾಣವನ್ನು ಬಿಟ್ಟು ರಾಮನಿಗೋಸ್ಕರ ಒಳ್ಳೆ ಸೇವೆಯನ್ನು ಮಾಡಿದ್ದಾನೆ. ನಾನು ಕೂಡ ಅವನು ಹೇಗಿದ್ದ ಅಂದರೆ ನನ್ನ ಅನುರೂಪನಾಗಿದ್ದ. ಅಂದರೆ ಇಬ್ಬರೂ ಕೂಡ ಅಣ್ಣ ತಮ್ಮಂದರಾದ್ರಿಂದ ನಾವಿಬ್ಬರೂ ಕೂಡ ಒಂದೇ ರೀತಿಯಲ್ಲಿ ಇರ್ತಾ ಇದ್ವಿ. ಮತ್ತು ಒಳ್ಳೆ ಮಾತುಗಳಿಂದ ಆ ಎಲ್ಲ ಎಲ್ಲರನ್ನೂ ಕೂಡ ಸಂತೋಷಪಡಿಸಿದ್ದಾನೆ. ಯಾರು? ಈ ಸಂಪಾತಿ. ಹೇಗಿದ್ದೇನೆ ನಾನು, ತನ್ನ ಬಗ್ಗೆ ಹೇಳ್ಕೊಳ್ತಾನೆ, ತನ್ನ ಸ್ಥಿತಿ ಏನು ಅನ್ನೋದನ್ನು ಹೇಳ್ಕೊಳ್ತಾನೆ. ನಿರ್ಧಗ್ಧ ಪಕ್ಷ, ಏನೋ ನನಗೆ ರೆಕ್ಕೆ ಇಲ್ಲ, ರೆಕ್ಕೆ ಸುಟ್ಟು ಹೋಗಿದೆ. ಮತ್ತು ಗೃದ್ರೋಹಂ ಹೀನವೀರ್ಯ, ನನ್ನಲ್ಲಿರ್ತಕ್ಕಂತಹ ಬಲ ಪೌರುಷ ಮುಂತಾದವುಗಳೆಲ್ಲವೂ ಕೂಡ ಇಂಗಿ ಹೋಗಿದೆ, ಹೀನವಾಗುಬಿಟ್ಟಿದೆ. ಮತ್ತು ವಾಂಗ್ಮಾತ್ರೇಣತು ರಾಮಸ್ಯ ಕರಿಷ್ಯೆ ಸಾಕ್ಷ್ಯಮುತ್ತಮ, ಒಂದು ಮಾತನ್ನು ಆಡಿಯಾದರೂ ನಾನು ರಾಮಚಂದ್ರ ದೇವರ ಆ ಒಂದು ಸಹಾಯವನ್ನು ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಆ ಸಂಪಾತಿ ಹೇಳಿದ್ದಾನೆ. ಜಾನಾಮಿ ವಾರುಣಾನ್ ಲೋಕಾನ್ ವಿಷ್ಣೋಸ್ತ್ವಯಿ ವಿಕ್ರಮಾನಪಿ ದೇವಾಸುರ ವಿಮರ್ದಾನ್ ವ್ಯಾಪ್ಯಾಮೃತಸ್ಯ ಚ ಮಂಥನಂ. ನಾನು ಯಾವಾಗಲಿಂದ ಇದ್ದೇನೆ ಅಂತ ತನ್ನ ಬಗ್ಗೆ ಆ ಸಂಪಾತಿ ಹೇಳ್ಕೊಳ್ತಾನೆ. ನಾ ಯಾವಾಗಲಿಂದ ಇದ್ದೀನಿ ಅಂತಂದರೆ, ಜಾನಾಮಿ ವಾರುಣಾನ್ ಲೋಕಾನ್, ವರುಣದೇವರೇ ಮುಂತಾದ ಎಲ್ಲ ದೇವತೆಗಳ ಲೋಕಗಳನ್ನು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಅನ್ನುವ ಮಾತನ್ನು ಆ ಸಂಪಾತಿ ಹೇಳಿದ್ದಾನೆ. ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಎಲ್ಲ ಲೋಕಗಳನ್ನು ನಾನು ಚೆನ್ನಾಗಿ ತಿಳಿದಿದ್ದೇನೆ. ಮತ್ತು ದೇವ ಮತ್ತು ಅಸುರರ ಅನೇಕ ಯುದ್ಧಗಳು ಏನಾಯಿತೋ ಆ ಯುದ್ಧಕ್ಕೆಲ್ಲ ನಾನು ಸಾಕ್ಷಿಯಾಗಿದ್ದೇನೆ. ಯಾವಾಗಲಿಂದ ಇದೆ ನೋಡ್ರಿ ಆ ಸಂಪಾತಿ. ದೇವಾಸುರರ ಅನೇಕ ಯುದ್ಧಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ. ಅಷ್ಟೇ ಅಲ್ಲ, ಅಮೃತ ಮಥನ ಏನಾಯಿತೋ ಆ ಕಾಲದಲ್ಲೂ ಕೂಡ ನಾನಿದ್ದೇನೆ. ಇದೆಲ್ಲದಕ್ಕೂ ನಾನು ಸಾಕ್ಷಿಯಾಗಿದ್ದೇನೆ. ಈ ಎಲ್ಲವನ್ನೂ ಕೂಡ ನಾನು ಚೆನ್ನಾಗಿ ಬಲ್ಲೆ.
ಅದಕ್ಕೋಸ್ಕರ ರಾಮಸ್ಯ ಯಜಿದಂ ಕಾರ್ಯಂ ಕರ್ತವ್ಯಂ ಪ್ರಥಮಂ ಮಯ. ಇಷ್ಟೆಲ್ಲ ನಾನು ತಿಳ್ಕೊಂಡಿದ್ದೇನೆ, ನನಗೆ ರೆಕ್ಕೆಗಳಿಲ್ಲದೆ ಇರ್ಬೋದು, ಆದರೆ ಇಷ್ಟೆಲ್ಲ ವಿಷಯಗಳು ನನಗೆ ಗೊತ್ತಿದೆ. ಆದ್ದರಿಂದ ರಾಮಚಂದ್ರ ದೇವರ ಈ ಏನು ಕಾರ್ಯ ಇದೆಯೋ ಈ ಕಾರ್ಯಸಿದ್ಧಿಗೋಸ್ಕರ ಇದಕ್ಕೆ ನಾನು ಮೊದಲು ಈ ಕೆಲಸವನ್ನು ನಾನು ಮಾಡಬೇಕು ಅನ್ನುವ ಮಾತನ್ನು ಸಂಪಾತಿ ಹೇಳುತ್ತೆ. ಮೊದಲು ಈ ರಾಮಚಂದ್ರ ದೇವರ ಕಾರ್ಯ ಏನಿದೆಯೋ ಅದನ್ನು ನಾನು ಮಾಡಬೇಕು ಅಂತ ಹೇಳಿ, ಜರಯಾಚ ಹೃತಂ ತೇಜ ಪ್ರಾಣಾಶ್ಚ ಶಿಥಿಲಾ ಮಮ ತರುಣೀ ರೂಪ ಸಂಪನ್ನ ಸರ್ವಾಭರಣ ಭೂಷಿತ ಹಿರಿಯಮಾಣ ಮಯಾ ದೃಷ್ಟ ರಾವಣೇನ ದುರಾತ್ಮನ ಕ್ರೋಶಂತೀ ರಾಮ ರಾಮೇತಿ ಲಕ್ಷ್ಮಣೇತಿ ಚ ಭಾಮಿನಿ ಭೂಷಾಣ್ಯ ಅಭಿಪದ್ಯಂತಿ ಗಾತ್ರಾಣಿ ಚ ವಿಧುನ್ಮತಿ. ನೋಡಪ್ಪ, ಅಂಗದನನ್ನ ಕುರಿತು ಆ ಸಂಪಾತಿ ಹೇಳ್ತಾ ಇದೆ, ನೋಡಪ್ಪ, ನಾನು ಇದೇ ಪರ್ವತದಲ್ಲಿ ಇದೇ ಪ್ರಾಂತ್ಯದಲ್ಲಿ ನಡಿಲಿಕ್ಕೊಂದೇ ಆಗೋದು, ಯಾಕಂದರೆ ಇದು ರೆಕ್ಕೆ ಇಲ್ಲ, ಆದ್ದರಿಂದ ಇದೇ ಪ್ರಾಂತ್ಯದಲ್ಲಿ ನಾನು ಸಂಚಾರ ಮಾಡಿಕೊಂಡಿದ್ದಾಗ ಒಂದು ಸಲ ಒಬ್ಬ ರಾವಣ ಒಂದು ತರುಣಿ ಸ್ತ್ರೀಯನ್ನು ಕರ್ಕೊಂಡು ಹೋಗೋದನ್ನು ನಾನು ನೋಡಿದೆ. ಅನೇಕ ಆಭರಣಗಳಿಂದ ಭೂಷಿತಳಾಗಿದ್ಲು, ಮತ್ತು ಒಳ್ಳೆಯ ವಸ್ತ್ರಗಳನ್ನು ಎಲ್ಲವನ್ನೂ ಕೂಡ ಆ ಸ್ತ್ರೀ ಉಟ್ಕೊಂಡಿದ್ಲು. ಆದರೆ ಆ ಸ್ತ್ರೀ ಏನು ಮಾಡ್ತಾ ಇದ್ಲು ಅಂತಂದರೆ, ರೋಷಂತಿ ರಾಮ ರಾಮೇತಿ ಲಕ್ಷ್ಮಣೇತಿ ಚ ಭಾಮಿನಿ. ರಾಮ 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 ಅಂತ ಹೇಳಿ ಆ ಸ್ತ್ರೀ ತಾನು ಜೋರಾಗಿ ಧ್ವನಿಯನ್ನು ಮಾಡ್ತಾ ಇದ್ಲು. ಲಕ್ಷ್ಮಣ ರಾಮ ಅಂತ ಹೇಳಿ ಜೋರಾಗಿ ಧ್ವನಿಯನ್ನು ಮಾಡ್ತಾ ಇದ್ಲು. ಅದನ್ನು ನಾನು ಕಂಡೆ. ಮತ್ತಷ್ಟೇ ಅಲ್ಲ, ಆ ಸ್ತ್ರೀ ಏನು ಮಾಡ್ತಾ ಇದ್ಲು ಅಂತಂದರೆ, ಆ ಆಭರಣಗಳನ್ನೆಲ್ಲವನ್ನೂ ಕೂಡ ಬಿಸಾಕ್ತಾ ಬಂದಿದ್ದಾಳೆ. ಅಂದರೆ ಯಾಕೆ ಹೀಗೆ ಮಾಡಿದ್ದಾರೆ ಅಂತಂದರೆ, ದಾರಿ ಗೊತ್ತಾಗಲಿ ಬಂದವರಿಗೆ ಅಂತ. ಅದಕ್ಕೋಸ್ಕರ ಹೀಗೆ ತನ್ನ ಮೈಮೇಲಿದ್ದಂತಹ ಎಲ್ಲ ಆಭರಣಗಳು ಬಿಸಾಕಿದಾಗೆ ಗೊತ್ತಾಗಿದ್ದಲ್ವ. ನೂಪುರೇತ್ಯ ಅಭಿಜಾನಾಮಿ ಅಂತೇನು ಲಕ್ಷ್ಮಣ ಹೇಳ್ತಾನೆ, ಎಲ್ಲ ಗೊತ್ತಾಗಿದ್ದು ಅದರಿಂದಲೇ. ಆದ್ದರಿಂದ ಆಭರಣಗಳನ್ನು ಹಾಕ್ತಾ ಆ ರಾವಣ ಆ ಸ್ತ್ರೀಯನ್ನು ಕರ್ಕೊಂಡು ಹೋಗೋದನ್ನು ನಾನು ಕಂಡಿದ್ದೇನೆ. ಪ್ರಾಯ ನಾನು ಅಂದ್ಕೊಳ್ತೇನೆ ಅವಳೇ ಸೀತೆ ಇರಬೇಕು ಅಂತ ಹೇಳಿ ತಾನು ಸಂಪಾತಿ ಹೇಳಿದ್ದಾನೆ. ಇಷ್ಟೆಲ್ಲ ಮಾತುಗಳನ್ನಾಡಿದ ಮೇಲೆ ಪ್ರತೀಕಾರ್ಯಂಚ ಮೇ ತಸ್ಯ ವೈರಂ ಭ್ರಾತುಃ ಕೃತಂ ಭವೇತ್. ಆ ರಾವಣನನ್ನು ನೀವು ವಧೆ ಮಾಡಬೇಕು, ಸೀತೆಯನ್ನು ನೀವು ಕರ್ಕೊಂಡು ಬರಬೇಕು. ನೀವು ಹಾಗೆ ಮಾಡಿದಲ್ಲಿ ಏನಾಗ್ತದೆ ಅಂತಂದರೆ, ಅವನು ಜಟಾಯುವನ್ನು ಕೊಂದವನು. ಈಗ ನಾನು ಪ್ರತೀಕಾರವನ್ನು ಮಾಡಬೇಕು, ಆದರೆ ಪ್ರತೀಕಾರವನ್ನು ಮಾಡುವ ಬಲ ನನ್ನಲ್ಲಿ ಇಲ್ಲ. ಅದಕ್ಕೋಸ್ಕರ ಪ್ರತೀಕಾರ್ಯಂಚ ಮೇ ತಸ್ಯ ವೈರಂ ಭ್ರಾತುಃ ಕೃತಂ ಭವೇತ್ ಉಪಾಯೋ ದೃಶ್ಯತಾಂ ಕಶ್ಚಿತ್ ಲಂಘನೆ ಲವಣಾಂಭಸಃ. ಹೇಳಿದಂತೆ ಸಂಪಾತಿ, ಆದ್ದರಿಂದ ಅಲ್ಲೇ ಸೀತೆ ಇದ್ದಾಳೆ, ರಾವಣನು ಅದೇ ಲಂಕಾಪಟ್ಟಣದಲ್ಲಿದ್ದಾನೆ. ಇಲ್ಲಿಂದ ಶತಯೋಜನ ವಿಸ್ತೀರ್ಣವಾಗಿದೆ, 100 ಯೋಜನಗಳ ದೂರ ಇದೆ ಆ ಲಂಕಾಪಟ್ಟಣ. ಆ ಲಂಕಾಪಟ್ಟಣದಲ್ಲಿ ರಾವಣ ಇದ್ದಾನೆ. ರಾವಣನ ಒಂದು ಅಂತಃಪುರದಲ್ಲೇ ಒಂದು ಕಡೆ ಆ ಸೀತಾದೇವಿಯನ್ನು ಅವನು ಇಟ್ಟಿದ್ದಾನೆ. ಹಾಗಾಗಿ ನೀವೆಲ್ಲರೂ ಕೂಡ ನನಗೆ ನನ್ನ ತಮ್ಮ ಆ ಒಂದು ಜಟಾಯುವನ್ನು ಏನು ಕೊಂದಿದ್ದಾನೋ ಅದಕ್ಕೆ ಪ್ರತೀಕಾರ ಮಾಡಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಆದ್ದರಿಂದ ನೀವು ಎಲ್ಲರೂ ಸೇರಿ ಈ ಪ್ರತೀಕಾರವನ್ನು ಮಾಡಿ ಅಂತ ಹೇಳಿ, ಆದ್ದರಿಂದ ಯಾವುದಾದರೂ ಒಂದು ಉಪಾಯವನ್ನು ನೀವು ಮಾಡಿ ಆದಷ್ಟು ಬೇಗ ಏನು ಮಾಡಬೇಕು, ಈ ಸಮುದ್ರವನ್ನು ನೀವು ದಾಟಬೇಕು ಅನ್ನುವ ಮಾತನ್ನು ತಾನು ಹೇಳಿದ್ದಾನೆ. ಇಷ್ಟೆಲ್ಲ ಹೇಳಿದ ಮೇಲೆ ಅಭಿಗಮ್ಯತು ವೈದೇಹಿಂ ಸಮೃದ್ಧಾರ್ಥ ಗಮಿಷ್ಯತ ಸಮುದ್ರಂ ನೇತುಮಿಚ್ಛಾಮಿ ಭವದ್ಭಿಃ ವರುಣಾಲಯಂ. ಆಮೇಲೆ ಹೇಳಿದಂತೆ, ಹಾಗಾಗಿ ಏನಕ್ಕೇನ ಪ್ರಕಾರೇಣ ನೀವು ಸಮುದ್ರವನ್ನು ದಾಟುವ ಒಂದು ಉಪಾಯವನ್ನು ನೀವು ನೋಡಿ ಆ ರಾವಣನನ್ನು ಕೊಂದು ಸೀತೆಯನ್ನು ಕರ್ಕೊಂಡು ಹೋಗುವ ಪ್ರಯತ್ನವನ್ನು ನೀವು ಮಾಡಿ, ಮತ್ತು ನಿಮಗೆಲ್ಲವೂ ಕೂಡ ಸಿದ್ಧಿಸ್ತಕ್ಕಂಥದ್ದಾಗುತ್ತೆ ಅಂತ ಹೇಳಿ ತಾನು ಸಂಪಾತಿ ಹೇಳಿದ್ದಾನೆ. ಈ ಮಾತನ್ನು ಹೇಳಿದ ಮೇಲೆ ಸಂಪಾತಿ ಹೇಳಿದಂತೆ, ನನ್ನನ್ನು ಯಾರಾದರೂ ಕೂಡ ಆ ವರುಣಾಲಯ ಏನು ಆ ವರುಣದೇವರು ಸದಾಕಾಲ ಇರತಕ್ಕಂತಹ ಏನು ಆ ಸಮುದ್ರ ಇದೆಯೋ ಆ ಸಮುದ್ರದ ಬಳಿಗೆ ನನ್ನನ್ನು ಯಾರಾದರೂ ಕರ್ಕೊಂಡು ಹೋಗಿ, ಯಾಕೆ ರೆಕ್ಕೆ ಇಲ್ಲ, ನಡೆಯೋದು ಕಷ್ಟ, ವಯಸ್ಸು ಬೇರೆ ಆಗಿದೆ, ಹಾಗಾಗಿ ನನ್ನನ್ನು ಯಾರಾದರೂ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿ ತಾನು ಸಂಪಾದಿ ಕೇಳ್ಕೊಂಡಿದ್ದಾನೆ. ಯಾತಕ್ಕೋಸ್ಕರ ಅಂತಂದರೆ, ಪ್ರದಾಸ್ಯಾಂ ಯುದಕಂ ಭ್ರಾತುಃ ಸ್ವರ್ಗಸ್ಥಸ್ಯ ಮಹಾತ್ಮನಃ ತಥೋ ನೀತ್ವಾತು ತಂ ದೇಶಂ ತೀರಂ ನದ ನದೀಪತೇಃ. ಈ ವರುಣದೇವರು ಕೇವಲ ಸಮುದ್ರಕ್ಕೊಂದೇ ಅಲ್ಲ, ಎಲ್ಲ ನದಿಗಳು, ಎಲ್ಲ ನೀರಿಗೆ ಸಂಬಂಧಪಟ್ಟಂತೆ ಏನೇನಿದೆಯೋ ಎಲ್ಲದಕ್ಕೂ ಕೂಡ ವರುಣದೇವರೇ ವಿಶೇಷವಾಗಿ ಅಭಿಮಾನಿ ದೇವತೆಗಳು. ಅಂತಹ ವರುಣದೇವರು
ಅಭಿಮಾನಿಯಾದಂತಹ ಏನು ಆ ಸಮುದ್ರ ಇದೆಯೋ, ಯಾತಕ್ಕೋಸ್ಕರ ಆ ಸಮುದ್ರದ ಬಳಿಗೆ ನೀವು ಕರ್ಕೊಂಡು ಹೋಗಬೇಕು ಅಂತಂದರೆ, ಪ್ರದಾಸ್ಯಾಂ ಯುದಕಂ ಭ್ರಾತು, ತಾನು ಹೋಗಿಬಿಟ್ಟಿದ್ದಾನೆ ಜಟಾಯು, ಅವನ ಹೆಸರಲ್ಲಿ ನಾನು ತರ್ಪಣಾದಿಗಳನ್ನು, ನಾನು ನೀರನ್ನು ಬಿಡ್ತಕ್ಕಂಥವನಾಗ್ತೇನೆ, ತರ್ಪಣಾದಿಗಳನ್ನು ನಾನು ಬಿಡ್ತೇನೆ. ಆ ಪಕ್ಷಿ ಆದರೂ ಕೂಡ ಎಷ್ಟಿದೆ ನೋಡ್ರಿ. ಆದ್ದರಿಂದ ಪಿತೃಕಾರ್ಯ ಬಹಳ ದೊಡ್ಡದು. ಇವತ್ತು ಯಾಕೆ ನಮಗೆ ಶಾಂತಿ ಸಿಗ್ತಾ ಇಲ್ಲ, ಎಲ್ಲ ರೀತಿಯ ವ್ಯತ್ಯಾಸಗಳು ನಮ್ಮಲ್ಲಿ ನಡೀತಾ ಇದೆ ಅಂತಂದರೆ ಪಿತೃಕಾರ್ಯದಲ್ಲಿ ಎಡವಿರೋದ್ರಿಂದ. ಪಿತೃಕಾರ್ಯ ಚೆನ್ನಾಗಿ ಮಾಡಿದ್ರೇ ವಂಶ ಬೆಳೆಯುತ್ತೆ, ಬೆಳೆದಂತಹ ವಂಶದಲ್ಲಿ ಬಂದ ಕುಡಿಗಳಿಗೆ ಒಳ್ಳೆ ಜ್ಞಾನ ಬರುತ್ತೆ, ಅವರು ಆಶೀರ್ವಾದ ಮಾಡ್ತಾರೆ. ಎಲ್ಲದಕ್ಕೂ ಅದೇ ಮೊದಲು ಪಿತೃಗಳ ಆಶೀರ್ವಾದವನ್ನು ನಾವು ಪಡಿಬೇಕಲ್ವ. ಆದ್ದರಿಂದ ಕಾಲಕ್ಕೆ ತರ್ಪಣಾದಿಗಳನ್ನು, ಶ್ರಾದ್ದಾದಿಗಳನ್ನು, ಕಾಲಶ್ರಾದ್ದ ಮುಂತಾದ ಪಕ್ಷ ಮುಂತಾದ ಎಲ್ಲ ಕೆಲಸಗಳನ್ನು ನಾವು ಮಾಡಲೇಬೇಕು. ಅದರಂತೆ ಆ ಪಕ್ಷಿಯಾದರೂ ಸಹಿತ ತಾನು ಸಂಪಾತಿ ಏನು ಮಾಡಿದ್ದಾನೆ, ನನ್ನನ್ನು ಸಮುದ್ರದ ಬಳಿಗೆ ಕರ್ಕೊಂಡು ಹೋಗಿ ನಾನು ಆ ಜಟಾಯುವಿನ ಹೆಸರಲ್ಲಿ ನಾನು ತರ್ಪಣವನ್ನು ಬಿಡ್ತೇನೆ, ನೀರನ್ನು ಬಿಡ್ತೇನೆ ಅಂತ ಹೇಳಿ, ಅದು ಹೇಳಿದ ಮೇಲೆ ಕೆಲವೊಂದು ಕಪಿಗಳು ಆ ಸಂಪಾತಿಯನ್ನು ಹಿಡ್ಕೊಂಡು ಆ ಸಮುದ್ರದ ಬಳಿಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದ ಮೇಲೆ ಆ ನೀರನ್ನು ತಾನು ಬಿಟ್ಟಿದ್ದಾನೆ. ನಿರ್ದಗ್ಧ ಪಕ್ಷಂ ಸಂಪಾತಿಂ ವಾನರಾಹ ಸುಮಹೌಜಸಃ ಪುನಸ್ತಂ ಪ್ರಾಪಯಿತ್ವಾ ಚ ತಂ ದೇಶಂ ಪತಗೇಶ್ವರಂ. ಮತ್ತೆ ಸಮುದ್ರದ ಬಳಿಗೆ ಕರ್ಕೊಂಡು ಹೋಗಿ ಎಲ್ಲ ತಾನು ತರ್ಪಣಾದಿಗಳನ್ನೆಲ್ಲವನ್ನು ಮಾಡಿದ ಮೇಲೆ ಆ ಎಲ್ಲ ಕಪಿಗಳು ಮತ್ತೆ ಆ ಸಂಪಾತಿಯನ್ನು ಹಿಡ್ಕೊಂಡು ಬಂದು ಯಾವ ದೇಶದಲ್ಲಿ ತಾನು ಇದ್ನೋ ಅದೇ ದೇಶಕ್ಕೆ ಮತ್ತೆ ಕರ್ಕೊಂಡು ಬಂದು ಅವರು ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಬಭೂಭುಹು ವಾನರಾಹ ಹೃಷ್ಟಾಹ ಪ್ರವೃತ್ತಿ ಮುಪಲಭ್ಯತೆ. ನಾವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಿದೆ. ಈಗ ಪ್ರಾಯೋಪವೇಶ ಕೂತ್ಕೊಂಡ್ಬಿಟ್ಟಿದ್ರು. ಯಾಕೆ? ಸೀತೆ ಸಿಕ್ಕಿಲ್ಲ, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ಅಂತ. ಈಗ ಹೆಂಗೆ ನಾವು ಮಾಡಬೇಕು, ಎಲ್ಲಿ ಹೋಗಬೇಕು, ಎಲ್ಲಿದ್ದಾಳೆ, ಎಲ್ಲ ವೃತ್ತಾಂತಗಳು ಕೂಡ ಗೊತ್ತಾಗಿದೆ. ಆದ್ದರಿಂದ ಎಲ್ಲ ವಾನರಿಗೆ ಬಹಳಷ್ಟು ಸಂತೋಷವಾಗಿದೆ. 1 ತಿಂಗಳು ಮುಗಿದೋಗಿರಲಿ ಪರವಾಗಿಲ್ಲ, ಆದರೆ ಸೀತೆಯನ್ನು ನೋಡ್ಕೊಂಡು ಬಂದು ಸೀತೆಯ ಒಂದು ವಿಷಯ ನಮಗೆ ಗೊತ್ತಾಯಿತು ಅನ್ನೋದನ್ನು ಹೇಳೋದಾದರೂ ಸುಗ್ರೀವ ಬಿಡ್ತಾನಲ್ಲ, 1 ತಿಂಗಳು ಮೀರಿದ್ರೂ ಪರವಾಗಿಲ್ಲ ಅಂತ. ಆ ಉದ್ದೇಶದಿಂದ ಎಲ್ಲರಿಗೂ ಬಹಳಷ್ಟು ಸಂತೋಷವಾಗಿ ಎಲ್ಲರಿಗೂ ಕೂಡ ನರ್ತನವನ್ನು ಮಾಡಲಿಕ್ಕೆ ಶುರು ಮಾಡಿದರಂತೆ. ಇನ್ನು ನಾವು ಬದುಕ್ತೇವೆ ಅಂತ ಹೇಳಿ ಎಲ್ಲರಿಗೂ ಬಹಳಷ್ಟು ಸಂತೋಷವಾಯಿತು. ಇಷ್ಟೆಲ್ಲ ಆದ ಮೇಲೆ ತಾನೇನು ಮಾಡಿದ್ದಾನೆ, ಆ ಸಂಪಾತಿ ಯಾವಾಗ ಸೂರ್ಯನ ಬಳಿಗೆ ಹಾರಿದ್ನಲ್ಲ, ಸೂರ್ಯನ ಬಳಿಗೆ ಹಾರಿದಾಗ ಏನು ಆ ರೆಕ್ಕೆಗಳನ್ನು ಎಲ್ಲವನ್ನೂ ಕೂಡ ಕಳ್ಕೊಂಡಿದ್ದೋ, ಆಗ ನಿಶಾಕರ ಎನ್ನುವಂತಹ ಮುನಿಗಳ ಬಳಿಗೆ ಬಂದು ಈ ಎಲ್ಲ ವೃತ್ತಾಂತವನ್ನು ಹೇಳ್ಕೊಂಡಿದ್ದಂತೆ ಸಂಪಾತಿ. ಏನು, ನನಗೆ ಹೀಗೆ ಸೂರ್ಯನ ಬಳಿಗೆ ಹೋದಾಗ ನನ್ನ ಜಟಾಯುವನ್ನು ಕಾಪಾಡಲಿಕ್ಕೆ ಹೋಗಿ ನಾನು ರೆಕ್ಕೆಗಳನ್ನು ಕಳ್ಕೊಂಡಿದ್ದೇನೆ ಅಂತೆಲ್ಲ ವೃತ್ತಾಂತವನ್ನು ನಿಶಾಕರ ಎನ್ನುವಂತಹ ಋಷಿಗಳ ಮುಂದೆ, ಮುನಿಗಳ ಮುಂದೆ ಹೇಳಿದಾಗ ಅವರು ಹೇಳಿದರಂತೆ, ನೋಡಪ್ಪ ಸಂಪಾತಿ, ನಿನಗೆ ರೆಕ್ಕೆ ಬಂದೇ ಬರುತ್ತೆ, ಖಂಡಿತ ನಿನಗೆ ರೆಕ್ಕೆ ಬರುತ್ತೆ ಅಂತ ಅವರು ಭವಿಷ್ಯವನ್ನು ಹೇಳಿದರಂತೆ. ಆ ಎಲ್ಲ ವೃತ್ತಾಂತವನ್ನು ಆ ಸಂಪಾತಿ ಅವರೆಲ್ಲರ ಮುಂದೆ ಹೇಳಿದ್ದಾನೆ. ಅದರಂತೆ ಆ ಎಲ್ಲ ಉಪಾಯಗಳನ್ನು ಯಾವಾಗ ಸಂಪಾತಿ ಹೇಳಿದ್ನೋ, ಪ್ರಾಯೋಪವೇಶಕ್ಕೆ ಕೂತಂತಹ ಎಲ್ಲ ಅಂಗದಾದಿ ಎಲ್ಲ ವಾನರ ಪ್ರಮುಖರಿಗೆ ಈಗ ಉಪಾಯವನ್ನು ಹೇಳಿದ್ದಾನೆ. ಎಲ್ಲವನ್ನು ಕೂಡ ತಿಳಿಸಿಕೊಟ್ಟ ಮೇಲೆ ಆ ಸಂಪಾತಿಗೆ ರೆಕ್ಕೆಗಳು ಬರ್ತಕ್ಕಂಥದ್ದಾಯಿತು. ಆ ರೆಕ್ಕೆಗಳು ಬಂದಿವೆ ಸಂಪಾತಿಗೆ. ರೆಕ್ಕೆ ಎಲ್ಲ ಬಂದ ಮೇಲೆ ಏನೇನು ಕರ್ತವ್ಯಗಳನ್ನು ಮಾಡಬೇಕು, ಸಮುದ್ರ ಹೇಗಿದೆ, ಸಮುದ್ರದ ಮಧ್ಯೆ ಯಾರ್ಯಾರಿದ್ದಾರೆ, ಹೇಗೆ ಹೋಗಬೇಕು, ಎಲ್ಲವನ್ನೂ ಕೂಡ ಸಂಕ್ಷೇಪವಾಗಿ ಎಲ್ಲ ವೃತ್ತಾಂತವನ್ನು, ಎಲ್ಲಿದ್ದಾಳೆ ಸೀತೆ, ರಾವಣ ಎಲ್ಲಿದ್ದಾನೆ, ಈ ಎಲ್ಲ ವೃತ್ತಾಂತಗಳನ್ನು ಸಂಕ್ಷೇಪವಾಗಿ ಎಲ್ಲವನ್ನೂ ಕೂಡ ಚೆನ್ನಾಗಿ ಆ ಸಂಪಾತಿ ತಿಳಿಸಿಕೊಟ್ಟು, ಈಗ ರೆಕ್ಕೆಗಳು ಬಂದಿದೆಯಲ್ಲ, ರೆಕ್ಕೆಯನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಆ ಉದ್ದೇಶದಿಂದ ತಾನು ಮೇಲಕ್ಕೆ ಆ ಸಂಪಾತಿ ಹಾರಿದ್ದಾನೆ. ಹಿಂದೆ ಇದ್ದಂತಹ ಬಲ ಪೌರುಷ ಮುಂತಾದವುಗಳೆಲ್ಲವೂ ಕೂಡ, ಅಂದರೆ ರಾಮನ ಸೇವೆಗೆ ನಾವು ತೊಡ್ಕೊಂಡ್ವಿ ಅಂತಂದರೆ ನಮಗೆ ಹಿಂದಿದ್ದಂತಹ ಎಷ್ಟೋ ನಾವು ಬಲ ಪೌರುಷ ಬುದ್ಧಿ ಎಲ್ಲವನ್ನು ಕಳ್ಕೊಂಡಿರ್ತೇವೆ. ಆದರೆ ಈ ಸೇವೆ ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗಲ್ಲ, ಅಯೋಗ್ಯತೆ ಇಲ್ಲ. ರಾಮನಾಮ ಜಪವನ್ನು ಮಾಡಿದರೂ ಸಹಿತ ನಮಗೆ ಬಲ ಬರುತ್ತೆ. ಹಿಂದಿನ ಕಾಲದಲ್ಲಿ ಆಯುರ್ವೇದದಲ್ಲಿ ಹೇಳ್ತಿದ್ರಂತೆ, ನಾನು ಕೇಳಿದ್ದು ದೊಡ್ಡವರ ಬಾಯಲ್ಲಿ, ಎಲ್ಲ ರೋಗಕ್ಕೆ ಔಷಧಿ ಕೊಟ್ಟರೂ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೋ, ರಾಮನಾಮ ಜಪವನ್ನು ಮಾಡು ಅಂತ ಹೇಳ್ತಾ ಇದ್ರಂತೆ. ರಾಮನಾಮ ಜಪ ಮಾಡು, ನಿಂಗೆ ರೋಗ ಹೋಗುತ್ತೆ ಅಂತ. ಅಂದರೆ ಎಷ್ಟೇ ನಾವು ಔಷಧಿ ಮುಂತಾದವುಗಳನ್ನು ಕೊಟ್ಟರು ಕಡೆಗೆ ಆ ರಾಮನ ಬಳಿಗೆ ಬರಬೇಕು. ರಾಮನಾಮಕ್ಕೆ ಆ ಮಹತ್ವ ಇದೆ, ವಿಷ್ಣು ಸಹಸ್ರನಾಮಕ್ಕೆ ಆ ಮಹತ್ವ ಇದೆ. ಅದರಂತೆ ಈ ರಾಮನ ಸೇವೆಗೋಸ್ಕರ ತಾನು ಮಾತುಗಳನ್ನು ಆಡಿ ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದರ ಪ್ರಭಾವ ಆ ಸಂಪಾತಿಗೆ ರೆಕ್ಕೆಗಳು ಬಂತು. ಮೇಲೆ ಹಾರಿದ್ದಾನೆ ಸಂಪಾತಿ, ರೆಕ್ಕೆಗಳನ್ನೆಲ್ಲ ಪರೀಕ್ಷೆ ಮಾಡಿಕೊಂಡಂತೆ ಹಿಂದಿದ್ದ ಬಲ ಪೌರುಷ ಎಲ್ಲವೂ ಕೂಡ ಬಂದಿದೆ, ರೆಕ್ಕೆಯೂ ಕೂಡ ಬರ್ತಕ್ಕಂಥದ್ದಾಗಿದೆ. ಇಂತಹ ರಾಮದೇವರ ಸೇವೆಯನ್ನು ನಾವು ಮಾಡಿದರೆ
ನಮಗೂ ರೆಕ್ಕೆಗಳು ಬಂದು ನಾವು ಮೋಕ್ಷಕ್ಕೆ ಹೋಗ್ತೇವೆ. ರೆಕ್ಕೆಗಳು ಅಂದರೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ನಾವು ಹೊಂದಿ ಒಳ್ಳೆ ಉತ್ತಮವಾದ ಸಾಧನೆ ಮಾಡಿಕೊಂಡು ಹೇಗೆ ಸಂಪಾತಿ ಹಾರ ಹೋದ್ನೋ ನಾವು ಹಾಗೇನೆ ರಾಜರ ಮತ್ತು ಮುಖ್ಯ ಪ್ರಾಣದೇವರ ಎಲ್ಲರ ಮುಖಾಂತರ ಆ ಪರಮಾತ್ಮನನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಅದರಂತೆ ಈ ಸೇವೆಯನ್ನು ಸಂಪಾತಿ ಮಾಡ್ತಕ್ಕಂಥವನಾಗಿದ್ದಾನೆ. ಮಾಡಿ ಆ ಸಂಪಾತಿ ಹೋಗಿದ್ದಾನೆ. ತದನಂತರದಲ್ಲಿ ವಿಶಾಲ ಸಾಗರವನ್ನು ಕಂಡಂತಹ ವಾನರರಿಗೆ ವಿಷಾದವಾಯಿತಂತೆ. ಯಾಕೆ, ಹೇಗೆ ಹೋಗ್ಬೋದು, ಈ ಸಾಗರವನ್ನು ಹೇಗೆ ದಾಟಬೇಕು ನಾವು ಅನ್ನುವ ವಿಷಾದಕ್ಕೆ ಎಲ್ಲರೂ ಕೂಡ ಬಿದ್ದಿದ್ದಾರೆ. ಮತ್ತು ಹೀಗೆ ಬಿದ್ದಾಗ ಅಂಗದ ಕೇಳಿದಂತೆ, ಯಾರಿಗೆ ಈ ಸಾಗರವನ್ನು ದಾಟಲಿಕ್ಕೆ ಸಾಮರ್ಥ್ಯ ಇದೆ ಅನ್ನೋದನ್ನು ಅಂಗದ ಕೇಳಲಿಕ್ಕೆ ಶುರು ಮಾಡಿದ. ತಾನ್ ವಿಷಾದೇನ ಮಹತ ವಿಷಣ್ಣಾನ್ ವಾನರ್ಷಭಾನ್ ಉವಾಚ ಮತಿಮಾನ್ ಕಾಲೇ ವಾಲಿಸೂನುರ್ ಮಹಾಬಲಃ. ಎಲ್ಲರೂ ಕೂಡ ಚಿಂತೆಯಲ್ಲಿ ಬಿದ್ದಿದ್ದಾರೆ. ಹೇಗೆ ನಾವು ದಾಟಬೇಕು ಆ ಸಮುದ್ರವನ್ನು ಅಂತ ಚಿಂತೆಯಲ್ಲಿದ್ದಾಗ ಆ ಒಂದು ವಾಲಿಯ ಮಗನಾದಂತಹ ತಾನು ಅಂಗದ ಮಾತಾಡ್ತಾ ಇದ್ದಾನೆ. ನವಿಷಾದೇ ಮನಃಕಾರ್ಯಂ. ಎಲ್ಲರೂ ಈಗ ದುಃಖಕ್ಕೆ ಒಳಗಾಗಿಬಿಟ್ಟಿದ್ದಾರೆ. ಈಗ ಎಲ್ಲರಿಗೂ ಕೂಡ ಪ್ರಮುಖನಾಗಿರುವವನು ಅಂಗದನೇ. ಎಲ್ಲರ ಮನಸ್ಸನ್ನು ಚೆನ್ನಾಗಿಟ್ಟುಕೊಂಡು ಮುನ್ನಡೆಸಬೇಕಾದವನು ಅಂಗದನೇ. ಆದ್ದರಿಂದ ಹುರಿದುಂಬಿಸಬೇಕಾದವನು ಯಾರು? ಅಂಗದ. ಎಲ್ಲ ವಾನರರು ಕೂಡ ವಿಷಾದದಿಂದ ಕೂಡಿದಾಗ ಅವನು ಎಲ್ಲರನ್ನ ಹುರಿದುಂಬಿಸಬೇಕು ಅಂಗದ. ಆದ್ದರಿಂದ ಆ ಅಂಗದ ಮಾತಾಡ್ತಾ ಇದ್ದಾನೆ, ನವಿಷಾದೇ ಮನಃಕಾರ್ಯಂ ವಿಷಾದೋ ದೋಷವತ್ತಮಃ. ಯಾವತ್ತೂ ಕೂಡ ಯಾವ ವ್ಯಕ್ತಿಯೂ ದುಃಖಕ್ಕೆ ಒಳಗಾಗಬಾರ್ದು, ವಿಷಾದಕ್ಕೆ ಒಳಗಾಗಬಾರ್ದು. ಯಾಕೆ ಒಳಗಾಗಬಾರ್ದು ಅಂತಂದರೆ, ವಿಷಾದೋ ಹಂತಿ ಪುರುಷಂ ಬಾಲಂ ಕ್ರುದ್ಧ ಯುವೋರಗ. ಹೇಗೆ ಒಂದು ಸರ್ಪ ಒಂದು ಚಿಕ್ಕ ಹುಡುಗನನ್ನು ಹೇಗೆ ಹೆದರಿಸಿ ಆ ಚಿಕ್ಕ ಹುಡುಗನನ್ನು ಹೇಗೆ ಒಂದು ರೀತಿಯಲ್ಲಿ ದುಃಖಕ್ಕೆ ಒಳಗೆ ಮಾಡುತ್ತೋ, ಹಾಗೆ ಈ ವಿಷಾದ ಅನ್ನೋದನ್ನು ನಮ್ಮ ಮನಸ್ಸಿಗೆ ನಾವು ತಗೊಂಡ್ವಿ ಅಂತಾದರೆ ಈ ಸ್ಥಿತಿ ನಮಗೆ ಬರುತ್ತೆ. ಹಾಗಾಗಿ ಯಾರೂ ಕೂಡ ಮನಸ್ಸಿಗೆ ವಿಷಾದವನ್ನು ಮಾಡಿಕೊಳ್ಬೇಡ್ರಿ. ಯೋ ವಿಷಾದಂ ಪ್ರಸಹತೆ ವಿಕ್ರಮೇ ಪರ್ಯುಪಸ್ಥಿತೆ ತೇಜತ ತಸ್ಯ ಹೀನಸ್ಯ ಪುರುಷಾರ್ಥೋ ನ ಸಿದ್ಧತಿ. ನೀವೇನಾದರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ವಿಷಾದಕ್ಕೆ ಒಳಗಾಗಿ ತಾನು ಎಲ್ಲಿ ಪರಾಕ್ರಮ ಧೈರ್ಯ ಮುಂತಾದವುಗಳಿಂದ ವರ್ತಿಸಬೇಕೋ ಅಲ್ಲಿ ಧೈರ್ಯ ಮುಂತಾದವುಗಳನ್ನು ಮಾಡದೆ ವಿಷಾದವನ್ನು ಮೊರೆಹೋದಂತಹ ವ್ಯಕ್ತಿ ಏನಾಗ್ತಾನೆ ಅಂತಂದರೆ, ತನ್ನ ಪ್ರಕಾಶವನ್ನು, ತನ್ನ ತೇಜಸ್ಸನ್ನು, ಪ್ರತಿಭೆಯನ್ನು ಎಲ್ಲವನ್ನೂ ಕೂಡ ಕಳ್ಕೊಂಡು ಅವನಿಗೆ ಪುರುಷಾರ್ಥ ಅನ್ನೋದು ಸಿದ್ಧಿಸೋದಿಲ್ಲ. ಅದಕ್ಕೋಸ್ಕರ ಯಾವತ್ತೂ ಕೂಡ ವಿಷಾದಕ್ಕೆ ಒಳಗಾಗಬಾರದು ಅಂತ. ದುಃಖ ಬಂತು ಅಂತ ಸುಮ್ಮನೆ ಕೂತ್ಕೊಂಡ್ರೆ ದುಃಖ ಹಾಗೇ ಇರುತ್ತೆ. ಪರಿಹಾರಕ್ಕೆ ಪ್ರಯತ್ನ ಪಟ್ಟರೆ ಅಲ್ವಾ ಏನಾದರೂ ಆಗೋದು. ಅಂದ ಅಯ್ಯೋ ನನಗೆ ದುಃಖ ಬಂತು ಅಂತ ಸುಮ್ಮನೆ ಒಂದೇ ಕಡೆ ಕೂತ್ರೆ ಏನೂ ಸಿದ್ಧಿಸೋದಿಲ್ಲ. ಆದ್ದರಿಂದ ನೀವು ಯಾರೂ ಕೂಡ ವಿಷಾದಕ್ಕೆ ಒಳಗಾಗಬೇಡ್ರಿ ಎನ್ನುವ ಮಾತನ್ನು ಆ ಅಂಗದ ಎಲ್ಲ ಕಪಿಗಳಿಗೆ ಹೇಳಿದ್ದಾನೆ. ಇಷ್ಟೆಲ್ಲ ಆದ ಮೇಲೆ ಮಾತಾಡಿದಂತೆ ಅಂಗದ, ಇದಾನೀಂ ಮಹಾತೇಜ ಲಂಘಯಿಷ್ಯತಿ ಸಾಗರ. ಯಾರು ಇವಾಗ ಮಹಾ ತೇಜಸ್ಸಿನಿಂದ ಬಲಗಳಿಂದ ಕೂಡಿದಂತಹ ವ್ಯಕ್ತಿ, ಯಾವ ಕಪಿ ಈಗ ಸಮುದ್ರವನ್ನು ದಾಟ್ತೀರಿ ಹೇಳಿ ಅಂತ ಹೇಳಿ ಆ ಅಂಗದ ಕೇಳ್ತಾ ಇದ್ದಾನೆ. ಕೋವೀರೋ ಯೋಜನ ಶತಂ ಲಂಘಯೇಚ್ಛ ಪ್ಲವಂಗಮಾಹ ಇಮಾಂಶ ಯೂಥಪಾನ್ ಸರ್ವಾನ್ ಮೋಕ್ಷಯೇತ್ ಕೋ ಮಹಾಭಯಾತ್. ಯಾಕೆ ಮಹಾಭಯ ಬೇರೆ ಇದೆ ಏನು? ಈಗ ಸುಮ್ಮನೆ ಸೀತೆಯ ಬಗ್ಗೆ ಏನು ವಿಚಾರಗಳನ್ನು ತಿಳ್ಕೊಂಡೆ ಹಾಗೇ ನಾವು ಹಿಂತಿರುಗಿ ಹೋದ್ವಿ ಅಂದರೆ ಸುಗ್ರೀವನಿಂದ ಭಯ ಇದೆ. ಅದರಿಂದ ಮಹಾಭಯಕ್ಕೆ ನಾವೆಲ್ಲರೂ ಒಳಗಾಗಿದ್ದೇವೆ. ಈ ಭಯದಿಂದ ಯಾರು ವಿಮೋಚನೆಯನ್ನು ಕೊಡಿಸ್ತಾರೆ? ಯಾವ ಕಪಿಗೆ ಅಷ್ಟು 100 ಯೋಜನ ಹಾರುವಷ್ಟು ಬಲ ಇದೆ? ಎಲ್ಲವನ್ನೂ ಕೂಡ ಅಂಗದ ಕೇಳಿದ್ದಾನೆ. ಅಂಗದ ಕೇಳಿದ ಮೇಲೆ ಏನು ಹೊರಡಬೇಕಾದ್ರೆ ಎಲ್ಲರೂ ಕೂಡ ನಾನು ಹಂಗೆ ಮಾಡ್ತೀನಿ, ನೀ ಹಿಂಗೆ ಮಾಡ್ತೀನಿ ಅಂತ ಹೇಳಿದ ಕಪಿಗಳು ಕೇಳಿದವಲ್ಲ ಇವತ್ತು. ಇವಾಗ ಎಲ್ಲರೂ ಬಂಡವಾಳ ಈಚೆಗೆ ಬರ್ತಾ ಇದೆ ಅಂತ ಈಗ ಎಲ್ಲರೂ ಕೂಡ ಮಾತಾಡಲಿಕ್ಕೆ ಶುರು ಮಾಡಿದಾರಂತೆ. ನಾನು ಇಷ್ಟು ಹೋಗ್ತೇನೆ ಅಂತ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಆಗ ಹೇಳಿದಂತೆ, ತಥೋ ಅಂಗದ ವಚಶ್ರುತ್ವ ಸರ್ವೇತೇ ವಾನರೋತ್ತಮ ಸ್ವಂ ಗತೌ ಸಮುತ್ಸಾಹ ಮಾಹುಸ್ತತ್ರ ಯಥಾಕ್ರಮ. ಆಗ ಎಲ್ಲ ಕಪಿಗಳು ಮಾತಾಡಲಿಕ್ಕೆ ಆರಂಭ ಮಾಡಿದಂತೆ. ತಮ್ಮ ಸಾಮರ್ಥ್ಯದ ಬಗ್ಗೆ ತಾವೆಲ್ಲರೂ ಕೂಡ ಮಾತಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಗಜೋ ಗವಾಕ್ಷೋ ಗವಯ ಶರಭೋ ಗಂಧಮಾದನ ಮೈಂದಶ್ಚ ದಿವಿದಶ್ಚೈವ ಸುಷೇಣೋ ಜಾಂಬವಸ್ಥತ ಆಭವಾಶೆ ಗಜಸ್ತತ್ರ ಪ್ಲವೇಯಂ ದಶಯೋಜನ. ಈ ಎಲ್ಲ ಕಪಿಗಳಲ್ಲಿದ್ದಾರೆ. ಆ ಹೆಸರು ಓದಿದ್ದೇನೆ, ಅದರಿಂದ ಶ್ಲೋಕ ಓದಿದೆ. ಈ ಎಲ್ಲ ಕಪಿಗಳಲ್ಲಿದ್ದಾರೆ. ಅದರಲ್ಲಿ ಮೊದಲಿಗೆ ಗಜ ಮಾತಾಡಿದ್ದಂತೆ. ಗಜ ಎನ್ನುವಂತಹ ಕಪಿ ಏನು ಮಾತಾಡಿದ್ದಾನೆ? 10 ಯೋಜನದವರೆಗೂ ನನಗೆ ಹಾರುವ ಸಾಮರ್ಥ್ಯ ಇದೆ. ಇದು 100 ಯೋಜನೆ ಇದೆ. 10 ಯೋಜನೆಯಲ್ಲಿ 100 ಯೋಜನೆಯಲ್ಲಿ
ಹಾಗಾಗಿ 10 ಯೋಜನದವರೆಗೂ ನಾನು ಹಾರಬಲ್ಲೆ, ಆಮೇಲೆ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ಗಜ ಎನ್ನುವಂತಹ ಕಪಿ ತಾನು ಈ ಮಾತನ್ನು ಹೇಳಿದ್ದಾನೆ. ಗವಾಕ್ಷ ಗವಾಕ್ಷೋ ಯೋಜನಾನ್ಯಾಹ ಗವಿಷ್ಯಾಮೀತಿ 20. ಈಗ ಯಾರಾಯಿತು? ಗಜ ಆಯಿತು. ಈಗ ಗವಾಕ್ಷ ಮಾತಾಡಿದಂತೆ ಅವನು 10 ಯೋಜನೆ ಹೋಗಿ ಆಮೇಲೆ ಸಾಮರ್ಥ್ಯವನ್ನು ನಿಂತೋದ್ರೆ ನಾನು 20 ಯೋಜನೆ ಹೋಗಬಲ್ಲೆ, ಆಮೇಲೆ ನನ್ನ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಆ ಗವಯ ಹೇಳಿದ್ದಾನೆ. ಮತ್ತು 30 ತು ಗವಿಷ್ಯಾಮಿ ಯೋಜನಾನಾಂ ಪ್ಲವಂಗಮಾಹ. ಶರಭಸ್ತಾನುವಾಚಾಥ ವಾನರಾನ್ ವಾನರರ್ಷಭಃ 40 ಗಮಿಷ್ಯಾಮಿ ಯೋಜನಾನಾಂ ಪ್ಲವಂಗಮಾಹ. ಇನ್ನೊಬ್ಬ ಹೇಳಿದಂತೆ ನಾನು 30 ಯೋಜನೆ ಮಾತ್ರ ಹೋಗ್ತೇನೆ. ಮತ್ತು ಅಲ್ಲಿ ಶರಭಸ್ಥಾನ ಎನ್ನುವಂತಹ ಅನೇಕ ಬೇರೆ ಬೇರೆ ಕಪಿಗಳು, ಶರಭ ಮುಂತಾದ ಅನೇಕ ಹೆಸರಿನಿಂದ ಕೂಡಿದಂತಹ ಎಲ್ಲ ಕಪಿಗಳು ಕೂಡ ಇನ್ನೊಬ್ಬ ಹೇಳಿದಂತೆ ನಾನು 40 ಯೋಜನೆಗಳವರೆಗೂ ನಾನು ಹಾರಿಬಲ್ಲೆ ಅನ್ನುವ ಮಾತನ್ನು ಇನ್ನೊಬ್ಬ ಹೇಳಿದ್ದಾನೆ. ಇಷ್ಟೆಲ್ಲ ಆದ ಮೇಲೆ ವಾನರಾಂಸ್ತು ಮಹಾತೇಜ ಅಬ್ರವೀತ್ ಗಂಧಮಾದನ ಎನ್ನುವಂತಹ ಆ ಒಬ್ಬ ಕಪಿ ತಾನು ಹೇಳಿದಂತೆ 50 ಯೋಜನ ನಾನು ಹಾರಬರಲೆ. ಯೋಜನಾನಾಂ ಗವಿಷ್ಯಾಮಿ 50 ನ ಸಂಶಯ ಇಲ್ಲದೆ 50 ಯೋಜನ ನಾನು ಹೋಗಬಲ್ಲೆ ಅನ್ನುವ ಮಾತನ್ನು ಆ ಒಂದು ಗಂಧಮಾದನ ಎನ್ನುವಂತಹ ಕಪಿ ಆಡಿದ್ದಾನೆ. ಮೈಂದಸ್ತು ವಾನರಸ್ತತ್ರ ವಾನರಾನ್ ಸ್ಥಾನುವಾಚಃ ಯೋಜನಾನಾಂ ಪರಂ 60 ಪ್ಲವಿತು ಮುತ್ಸಹೆ. ಮಹಿಂದ ಎನ್ನುವಂತಹ ಕಪಿ ಹೇಳಿದಂತೆ 60 ಯೋಜನವರೆಗೂ ನಾನು ಹಾರಬಲ್ಲೆ, ಆಮೇಲೆ ನನಗಾಗೋದಿಲ್ಲ ಅನ್ನುವ ಮಾತನ್ನು ಮಹಿಂದ ಹೇಳಿದ್ದಾನೆ. ತತಸ್ತತ್ರ ಮಹಾತೇಜ ದ್ವಿವಿಧ ಪ್ರತ್ಯಭಾಷತ ಗಮಿಷ್ಯಾಮಿ ನ ಸಂದೇಹ 70 ಯೋಜನಾನ್ಯ. 70 ಯೋಜನವರೆಗೆ ನಾನು ಹೋಗ್ಬೋದು. ಯಾರು? ದ್ವಿವಿಧ ಎನ್ನುವಂತಹ ಕಪಿ ಹೇಳಿದಂತೆ 70 ಯೋಜನ ನಂಗೆ ಹೋಗ್ಲಿಕ್ಕಾಗತ್ತೆ, ಅದರ ಮುಂದೆ ನನಗೆ ಹೋಗ್ಲಿಕ್ಕಾಗೋದಿಲ್ಲ. ಸುಷೇಣಸ್ತು ಹರಿಶ್ರೇಷ್ಠ ಪ್ರೋಕ್ತವಾನ್ ಕಪಿ ಸತ್ತಮಾನ್ 80 ಯೋಜನಾನಂತೂ ಪ್ಲವಗೇಶ್ವರ. 80 ಯೋಜನ. ಯಾರು? ಸುಷೇಣ ಎನ್ನುವಂತಹ ಕಪಿ ನಾನು 80 ಯೋಜನದವರೆಗೆ ಹಾರಬಲ್ಲೆ, ತದನಂತರದಲ್ಲಿ ನನಗೆ ಹಾರಲಿಕ್ಕಾಗೋದಿಲ್ಲ, ಸಾಮರ್ಥ್ಯ ನನಗೆ ಕುಂಗಿ ಹೋಗುತ್ತೆ ಅಂತ ಹೇಳಿ ತಾನು ಹೇಳಿದ್ದಾನೆ ಸುಷೇಣ ಎನ್ನುವಂತಹ ಕಪಿ. ಇಷ್ಟೆಲ್ಲ ಆದ ಮೇಲೆ ಅಂಗದ ಹೇಳಿದಂತೆ ನಾನು ಹೋಗಬಲ್ಲೆ, ಆದರೆ ಹೋಗಲಿಕ್ಕೆ ನನಗಾಗತ್ತೆ, ಬರ್ತೀನೋ ಇಲ್ಲೋ ಅನ್ನೋ ಗ್ಯಾರಂಟಿ ಇಲ್ಲ ಅನ್ನುವ ಮಾತನ್ನು ಅಂಗದ ಹೇಳಿದಂತೆ. ಅಷ್ಟು ಸಾಮರ್ಥ್ಯ ಅಂಗದನಿಗಿದೆ, ನಾನು ಇಲ್ಲಿಂದ ಹೋಗಬಲ್ಲೆ ಲಂಕೆಗೆ, 100 ಯೋಜನೆ ನಾನು ಹಾರ್ತೀನಿ, ಆದರೆ ಅಲ್ಲಿಂದ ಮತ್ತೆ ಬರ್ತೀನೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವ ಮಾತನ್ನು ಹೇಳಿದ ಮೇಲೆ ಅದರಿಂದ ಹೇಗೋ ಒಂದು ಮಾಡಿ ನಾನು ಹೊರಟು ಬಿಡ್ತೇನೆ ಅಂತ ಅಂಗದ ಹೇಳಿದಾಗ ಜಾಂಬವಂತ ತಡಸ್ನಂತೆ. ಅಂಗದ, ನೋಡಪ್ಪ ಅಂಗದ, ನೀನು ಸೇನಾ ಪ್ರಮುಖ, ಈ ಎಲ್ಲ ವಾನರ ಸೇನೆಗೆ ಪ್ರಮುಖ, ಮತ್ತು ಕಿಷ್ಕಿಂಧಾ ಪಟ್ಟಣಕ್ಕೆ ಸುಗ್ರೀವನ ನಂತರ ಹಿಂದೆ ಎಲ್ಲವೂ ಕೂಡ ನಿನ್ನ ಮೇಲಿದೆ, ದೊಡ್ಡ ಜವಾಬ್ದಾರಿ ನಿನ್ನ ಮೇಲಿದ್ದಾಗ ಅಂತಹ ರಾಜರು ಯಾವತ್ತೂ ಕೂಡ ಪ್ರಮಾದಕ್ಕೆ ಒಳಗಾಗಬಾರ್ದು, ರಿಸ್ಕ್ ತಗೋಬಾರ್ದು, ಯಾವತ್ತೂ ಕೂಡ ಪ್ರಮಾದಕ್ಕೆ ಒಳಗಾಗೋದು ಬೇಡ, ಆದ್ದರಿಂದ ನೀನು ಹೋಗ್ಕೊಡುದು ಅಂತ ಹೇಳಿದಂತೆ ಜಾಂಬವಂತ. ಆದ್ದರಿಂದ ನೀನು ಯಾರೋ ಒಬ್ಬ ವಾನರನನ್ನೋ ಕಿಂಕರನನ್ನೋ ಯಾರೋ ಒಂದು ಕಪಿಗಳನ್ನು, ನೀನು ಸಮರ್ಥರಾದ ಕಪಿಗಳನ್ನು ಕಳಿಸ್ಬೇಕೇ ಹೊರತು ನೀನು ಹೋಗಬಾರ್ದು ಅನ್ನುವ ಮಾತನ್ನು ಹೇಳಿದಂತೆ. ಸರಿ, ಯಾರು ಹೋಗ್ತಾರೀಗ? ಎಲ್ಲರದಾಯಿತು. ಏನು ಅವಾಗ ಆರ್ಭಾಟ ಮಾಡಿದ್ದೆ, 100 ಯೋಜನ ಹಾರಿಬಿಡ್ತೇನೆ, ಏನು ಪರ್ವತಗಳನ್ನು ಪಕ್ಕಕ್ಕೆ ಸರಿಸಿಬಿಟ್ಟು ಎಲ್ಲ ಸಮುದ್ರ ಎಲ್ಲ ಹಾರಿ ನಾ ಏನು ಬೇಕಾದ್ರೂ ಮಾಡ್ತೇನೆ ಅಂತ, ಅಂದರೆ ಅಷ್ಟು ಉತ್ಸಾಹದಿಂದ ಹೋದರು ಅಂತ. ಹಾಗೆ ಅವಾಗ ಹೇಳಿದ ಈ ಎಲ್ಲ ಕಪಿಗಳು ಕೂಡ ತಮ್ಮ ತಮ್ಮ ಸಾಮರ್ಥ್ಯವನ್ನು ಎಲ್ಲ ಹೇಳ್ಕೊಂಡ್ರು. ಅಂಗದನೂ ಮಾತಾಡಿದ, ಜಾಂಬವಂತ ವಾರಣೆ ಮಾಡಿದ. ಇಷ್ಟೆಲ್ಲ ಆದ ಮೇಲೆ ಹನುಮಂತ ಸುಮ್ಮನೆ ಕೂತಿದ್ದಾನೆ ಪಕ್ಕದಲ್ಲಿ, ಏನು ಮಾತಾಡ್ತಾ ಇಲ್ಲ ಹನುಮಂತ. ಈ ಹನುಮಂತನೆಲ್ಲ ಜಾಂಬವಂತ ನೋಡಿದಂತೆ, ನೋಡಿ ಹೇಳಿದಂತೆ ವೀರ ವಾನರ ಲೋಕಸ್ಯ ಸರ್ವಶಾಸ್ತ್ರ ವಿಶಾರದ ತೂಷ್ಣೀಂ ಏಕಾಂತಮಾಶ್ರಿತ್ಯ ಹನುಮನ್ ಖಿನ್ನ ಜಲ್ಪಸಿ. ನೋಡಪ್ಪ ಹನುಮಂತ, ಏನು ನೀನು ಸುಮ್ಮನೆ ಕೂತಿದ್ದಿ? ಎಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳ್ಕೊಳ್ತಾ ಇದ್ದಾರೆ, ನೀನು ಪಕ್ಕದಲ್ಲಿ ಏನು ಮಾತಾಡದೆ ಸುಮ್ಮನೆ ಕೂತಿದ್ದೆ. ಯಾಕೆ ಈ ಮಾತನ್ನು ಹೇಳಿದ ಅಂದರೆ, ನೀನು ಎಂಥವನು ಹನುಮಂತ? ವೀರ ವಾನರ ಲೋಕಸ್ಯ, ಇಡೀ ವಾನರ ಲೋಕಕ್ಕೇನೆ ವೀರ ಅಂತ ಅನಿಸಿಕೊಂಡವನು ನೀನು, ಹೌದಾ? ಇಂತಹ ನೀನು ಏನೂ ಮಾತಾಡದೆ ಸುಮ್ಮನೆ ಕೂತಿದ್ಯಾ? ಅಷ್ಟೇ ಅಲ್ಲ, ಸರ್ವಶಾಸ್ತ್ರ ವಿಶಾರದ, ಎಲ್ಲ ಶಾಸ್ತ್ರಗಳನ್ನು ಬಲ್ಲವನು ನೀನು, ಧರ್ಮ ಎಲ್ಲವನ್ನ ಬಲ್ಲವನು ನೀನು. ಆದ್ದರಿಂದ ಎಲ್ಲವನ್ನ ತಿಳ್ಕೊಂಡಿದ್ದಿ, ಈ ವಾನರ ಲೋಕದಲ್ಲೇ ಬಲಿಷ್ಠ ಅಂತ ಅನ್ನಿಸ್ಕೊಂಡಿದ್ದಿ, ಮಹಾವೀರ ನೀನು. ಇಂತಹ ನೀನು ತೂಷ್ಣೀಂ ಏಕಾಂತಮಾಶ್ರಿತ್ಯ, ಏಕಾಂತದಲ್ಲಿ ಒಂದು ಕಡೆ ಹೋಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ಯಲ್ಲಪ್ಪ,
ಯಾಕೇನು ನೀನು ಮಾತಾಡ್ತಾ ಇಲ್ಲ ಅಂತ ಹೇಳಿ ಜಾಂಬವಂತ ಕೇಳಿ, ಆಗ ಹನುಮಂತನ ಸಾಮರ್ಥ್ಯವನ್ನು ಜಾಂಬವಂತ ಹೇಳಿದಂತೆ, ನೋಡಪ್ಪ ಹನುಮಂತ, ನಿನಗೆ ಅತ್ಯದ್ಭುತವಾದಂತಹ ಸಾಮರ್ಥ್ಯ ನಿನಗಿದೆ. ಅನೇಕ ದೇವತೆಗಳ ವರಬಲವೂ ನಿನಗೆ ಇರ್ತಕ್ಕಂಥದ್ದಾಗಿದೆ. ಎಲ್ಲರ ವರಬಲ ಎಲ್ಲವೂ ಕೂಡ ನಿನಗಿದೆ. ಅನೇಕ ಸಾಮರ್ಥ್ಯ ನಿನ್ನಲ್ಲಿ ಇರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಈ ಎಲ್ಲ ಬಲವನ್ನು ಇಟ್ಕೊಂಡು ನೀನು ಹೆಂಗಪ್ಪ ಸೊಮ್ಮನ್ನು ಕೊಡ್ತಿ ಹನುಮಂತ? ಮತ್ತಷ್ಟೇ ಅಲ್ಲ, ಈ ಎಲ್ಲ ಕಪಿಗಳ ಜವಾಬ್ದಾರಿ ನಿನ್ನ ಮೇಲಿದೆ. ಯಾಕೆ? ಎಲ್ಲರೂ ಭಯಗ್ರಸ್ತರಾಗಿದ್ದಾರೆ. ಅವರ ಮೇಲಿದ್ದಂತಹ ಈ ಭಾರವನ್ನು ಇಳಿಸುವ ಜವಾಬ್ದಾರಿ ಯಾರ್ದು? ನಿನ್ನದೇ. ಅಂದರೆ ಏನರ್ಥ? ಏನೇ ಆದರೂ ಬರಲೇಬೇಕು ಹನುಮಂತ ದೇವರವರೆಗೂ. ಅದಕ್ಕೆ ನೋಡ್ರಿ, ದಾಸರು ಚೆನ್ನಾಗಿ ಹೇಳ್ತಾರೆ, ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ. ಇದು ಸತ್ಯವಾದ ಮಾತು. ನಮಗೆಲ್ರಿಗೂ ಕೂಡ ಬೇರೆ ಬೇರೆ ಗೋತ್ರಗಳಿದೆ. ಆದರೆ ನಮ್ಮೆಲ್ಲರದು ಒಂದೇ ಗೋತ್ರ ಯಾವುದು ಅಂತಂದರೆ ಆನಂದ ತೀರ್ಥ ಎನ್ನುವಂತಹ ಗೋತ್ರ ನಮ್ದೆಲ್ಲರದು ಒಂದೇ. ಯಾರ್ಯಾರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನು ಹಿಡಿದಿದ್ದಾರೋ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಅವನು ಯಾರೇ ಇರಲಿ, ಎಲ್ಲೇ ಹುಟ್ಟಿ ಬಂದಿರಲಿ, ಆ ವ್ಯಕ್ತಿ ಆನಂದ ತೀರ್ಥರ ಗೋತ್ರಕ್ಕೆ ಸೇರಿದವ. ಎಲ್ಲರೂ ನಮ್ಮವರೇ. ಅದರಂತೆ ನೀನು ಎಂಥವನು ಅಂತಂದರೆ ಈ ರೀತಿಯ ಎಲ್ಲ ಬಲದಿಂದಿರುವವ, ಮತ್ತು ನಿನ್ನಲ್ಲಿ ಬಹಳ ಅದ್ಭುತವಾದಂತಹ ಸಾಮರ್ಥ್ಯ ಇದೆಯಪ್ಪ. ಆದ್ದರಿಂದ ನಿನಗೆ ಎಲ್ಲರೂ ಸಂಬಂಧಪಟ್ಟಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ನಿನಗೆ ಸಂಬಂಧಪಟ್ಟವ. ಇಲ್ಲಿರೋರು ಎಲ್ಲರೂ ಕೂಡ ಕಪಿಗಳು. ಅದರಿಂದ ಅವ್ರ ಮೇಲಿದ್ದ ಭಾರವನ್ನು ತೆಗೆಸುವ ಜವಾಬ್ದಾರಿ ನಿನ್ನದಲ್ವಾ ಹನುಮಂತ? ಬಹಳಷ್ಟು ಬಲ ನಿನ್ನಲ್ಲಿರ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ಆ ಬಲವನ್ನೆಲ್ಲವನ್ನು ಕೂಡ ನೀನು ಸ್ಮರಣೆ ಮಾಡಿ ನೀನೇ ಸಮರ್ಥ. ಈ ಲಂಕಾಪಟ್ಟಣಕ್ಕೆ ಹೋಗಿ ಸೀತೆಯನ್ನು ಮಾತಾಡಿಸಿಕೊಂಡು ಕಾರ್ಯಸಿದ್ಧಿಯನ್ನು ಮಾಡ್ಕೊಂಬರಲಿಕ್ಕೆ ನೀನೇ ಸಮರ್ಥ ಅಂತ ಯಾವಾಗ ಜಾಂಬವಂತ ಹೇಳಿದ್ನೋ, ಆಗ ಜಾಂಬವಂತ ಹೇಳಿದ್ದಂತೆ, ಈಗ ನೋಡು, ನಿನ್ನಲ್ಲಿ ಅನೇಕ ಬಲ ಇದೆ. ಆ ವೇಗ ಎಲ್ಲವೂ ಕೂಡ ಸರಿಯಾಗಿ ಬರಬೇಕು ಅಂತಂದರೆ ಒಳ್ಳೆಯ ಒಂದು ಜಾಗವನ್ನು ನೋಡ್ಕೊ. ಒಳ್ಳೆಯ ಜಾಗವನ್ನು ನೋಡಿಕೊಂಡು ಅಲ್ಲಿಂದ ನೀನು ಹಾರಬೇಕು ಅನ್ನುವ ಮಾತನ್ನು ಜಾಂಬವಂತ ಹೇಳಿದ್ದಾನೆ. ಇಷ್ಟೆಲ್ಲ ಆದ ಮೇಲೆ ಹನುಮಂತ ದೇವರು ತಮ್ಮ ಬಾಲವನ್ನು ನೆಲಕ್ಕೆ ಹೀಗೆ ತಾಕಿಸಿದ ತಕ್ಷಣ ಒಳ್ಳೆ ಮಹತ್ತರವಾದಂತಹ ದೇಹ, ದೊಡ್ಡದಾದ ದೇಹ ಹನುಮಂತ ದೇವರಿಗೆ ಬಂತು. ತದನಂತರದಲ್ಲಿ ಹತ್ತಿರದಲ್ಲಿ ಇರುವಂತಹ ಮಹೇಂದ್ರ ಪರ್ವತವನ್ನು ಕಾಲಿಟ್ಟು ಹತ್ತುತ್ತಾ ಇದ್ದಾರೆ. ಕ್ಷಣ ಮಾತ್ರದಲ್ಲಿ ಹತ್ತು ಬಿಟ್ಟರಂತೆ ಮಹೇಂದ್ರ ಪರ್ವತವನ್ನು ಹನುಮಂತ ದೇವರು. ಹತ್ತುತ್ತಾ ಇದ್ದರೆ ಅಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಎಲ್ಲರಿಗೂ ಕೂಡ ಭಯವಾಯಿತಂತೆ. ಯಾಕೆ? ಈ ಮಹಾಕಾಯ ಈಗ ಹತ್ತ ಬರ್ತಾ ಇದ್ರೆ ಯಾರಿಗಾದ್ರೂ ಭಯ ಆಗುತ್ತೋ ಇಲ್ವ? ಹಾಗೆ ಆ ಪ್ರಾಣಿಗಳೆಲ್ಲವೂ ಕೂಡ ತಮ್ಮ ತಮ್ಮ ಬಿಲಕ್ಕೆ ಎಲ್ಲ ಗುಹೆಗಳಿಗೆ ಎಲ್ಲವೂ ಕೂಡ ಸೇರ್ತಂತೆ. ಹೀಗೆಲ್ಲ ಆದಮೇಲೆ ಅನೇಕ ವೃಕ್ಷಗಳು ಎಲ್ಲವೂ ಕೂಡ ಆ ಪರ್ವತದಲ್ಲಿದೆ. ಅದೆಲ್ಲವನ್ನು ಹನುಮಂತ ದೇವರು ನೋಡ್ತಾ ಆದಷ್ಟು ಬೇಗ ಬಂದು ಆ ಮಹೇಂದ್ರ ಪರ್ವತದಲ್ಲಿ ಬಂದು ನಿಂತಿದ್ದಾರೆ. ಬಂದು ನಿಂತು ನೋಡಿದರಂತೆ, ಹೇಗೆ ನಾನು ಹೋಗಬೇಕು ಅಂತ ಹೇಳಿ ಹನುಮಂತ ದೇವರು ಆಲೋಚನೆಯನ್ನು ಮಾಡಿದ್ದಾರೆ. ಮನಸ್ಸಿನಿಂದಲೇ ನಾನು ಲಂಕಾಪಟ್ಟಣವನ್ನು ಹೇಗೆ ಹೋಗಬೇಕು ಅಂತ ಹೇಳಿ ಮನಸ್ಸಿನಿಂದಲೇ ಲಂಕಾಪಟ್ಟಣವನ್ನು ಸೇರಿ ಆಯಿತು. ಹೆಂಗೆ ಹೋಗಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು ಎಲ್ಲವನ್ನು ನೋಡಿಕೊಂಡು ಮನಸ್ಸಿನಿಂದಲೇ ಅವರು ಸೇರ್ತಕ್ಕಂಥವರಾಗಿದ್ದಾರೆ. ಸ ವೇಗವಾನ್ ವೇಗ ಸಮಾಹಿತಾತ್ಮ ಹರಿಪ್ರವೀರ ಪರವೀರ ಹಂತ ಮನಸ್ಸಮಾಧಾಯ ಮಹಾನುಭಾವೋ ಜಗಾಮ ಲಂಕಾಂ ಮನಸ್ಸಿನಿಂದಲೇ ಅವರು ಲಂಕೆಯನ್ನು ಮೊದಲು ಮುಟ್ಬಿಟ್ಟಿದ್ದಾರೆ. ಹೇಗೆ ಹೋಗಬೇಕು ಏನು ಎಲ್ಲ ನಿಂತುಕೊಂಡು ನೋಡಿ ಮನಸ್ಸಿನಿಂದ ಲಂಕೆಯನ್ನು ಮುಟ್ಟಾಯಿತು. ಹೀಗೆ ಹೋದರೆ ನಾನು ಲಂಕೆಯನ್ನು ಮುಟ್ತೇನೆ ಅಂತ ಹೇಳಿ ಹೀಗೆ ಸವೇಗವಾನ್ ಒಳ್ಳೆ ವೇಗ ಇರತಕ್ಕಂತಹ ಹನುಮಂತ ದೇವರು ಏನು ಮಾಡಿದ್ದಾರೆ, ಅವರು ಮನಸ್ಸಮಾಧಾಯ ಮಹಾನುಭಾವ ಜಗಾಮ ಲಂಕಂ ಮನಸ್ಸಿನಿಂದಲೇ ಆ ಲಂಕಾಪಟ್ಟಣವನ್ನು ಮುಟ್ತಕ್ಕಂಥವರಾಗಿ ಇನ್ನೇನು ಹಾರಬೇಕು ಅಂತ ಅಲ್ಲಿ ಹನುಮಂತ ದೇವರು ನಿಂತಿದ್ದಾರೆ. ಅಂದರೆ ಇನ್ನು ಕಾರ್ಯಸಿದ್ಧಿ ಆಗ್ತದೆ ಅಂತ ಅರ್ಥ. ಹಾಗೆ ಹನುಮಂತ ದೇವರು ಮಹೇಂದ್ರದ ಪರ್ವತದ ಮೇಲೆ ಮನಸ್ಸಿನಿಂದ ಲಂಕೆಯನ್ನು ಮುಟ್ಟಿ ಅವರು ಹಾರಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ ಎನ್ನುವಲ್ಲಿಗೆ ಈ ಕಿಷ್ಕಿಂಧ ಕಾಂಡ ಏನಿದೆಯೋ ಇದು ಇಲ್ಲಿ ಸಮಾಪ್ತಿಯನ್ನು ಹೊಂದತಕ್ಕಂಥದ್ದಾಗುತ್ತೆ. ಏನು 7 ದಿನಗಳ ಕಾಲ ಪೂಜ್ಯ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರು ಶುರು ಮಾಡಿದಂತಹ ಏನು ಈ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಪ್ರವಚನ ಏನು ನಡ್ಕೊಂಡು ಬಂದಿತ್ತೋ ಅನೇಕ ವಿದ್ವಾಂಸರು ಈ ಪ್ರವಚನವನ್ನು ಮಾಡಿದ್ದಾರೆ. ದೊಡ್ಡ ದೊಡ್ಡ ವಿದ್ವಾಂಸರು ಮಾಡಿದ್ದಾರೆ. ಆ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಹೋಲಿಸಿದರೆ ನಾನು ತುಂಬ ಚಿಕ್ಕವನು, ಬಹಳ ಸಣ್ಣವ. ಆದರೂ ನನ್ನಂಥವ್ರಿಗೂ ಕೂಡ ಅವಕಾಶವನ್ನು ಕೊಟ್ಟು 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಅದರಂತೆ ಆ ಗುರುಗಳು ನಡೆಸ್ಕೊಂಡು ಬಂದಿದ್ದಾರೆ. ಅಂತಹ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರಿಗೆ ಇನ್ನೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ದಿವ್ಯ ಸಾನ್ನಿಧ್ಯ ಕೋದಂಡ ರಾಮಚಂದ್ರ ದೇವರು, ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ಮೊದಲೇ ದಿನವೇ ಹೇಳಿದೆ, ಋಷಿಗಳಂತೆ ಜೀವನ ಮಾಡಿದಂತಹ ಮಹಾನುಭಾವರು. ಅವರನ್ನು ಮತ್ತೆ ಇನ್ನೊಮ್ಮೆ ಸ್ಮರಣೆಯನ್ನು ಮಾಡ್ತಾ ಅವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಎಲ್ಲ ಕೋಟೇಶ್ವರದ ಎಲ್ಲ ಜನರಿಗೂ ಕೂಡ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ
ಏನು ಕೋದಂಡರಾಮಚಂದ್ರ ಸ್ವಾಮಿ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ಎಲ್ಲರಿದ್ದಾರೋ ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಯನ್ನು ನಾನು ಸಲ್ಲಿಸ್ತಕ್ಕಂಥವನಾಗಿ, ಮತ್ತು ನನ್ನ ವಿದ್ಯಾಗುರುಗಳಾದಂತಹ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೂ ನನ್ನ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ, ಎಲ್ಲ ಸದ್ಭಕ್ತರಿಗೆ ಆ ಒಂದು ರುದ್ರಾಂತರ್ಗತನಾದಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಆ ಏನು ರಾಮಚಂದ್ರ ದೇವರಿದ್ದಾರೋ ಅವರೆಲ್ಲರಿಗೂ ಕೂಡ ಎಲ್ಲರಿಗೂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಮುಂತಾದವುಗಳನ್ನು ಎಲ್ಲವನ್ನು ಕೊಟ್ಟು ಎಲ್ಲರನ್ನು ಉದ್ಧಾರ ಮಾಡಲಿ ಅಂತ ಆ ರುದ್ರಾಂತರ್ಯಾಮಿಯಾದ ಆ ಪರಮಾತ್ಮನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ, ಏನು 7 ದಿನಗಳ ಕಾಲ ಹೇಳಿದ್ದೇನೋ ಅನೇಕ ತಪ್ಪುಗಳಾಗಿರ್ತವೆ, ಅದೆಲ್ಲವೂ ಕೂಡ ನನ್ನ ದೋಷದಿಂದ ಬಂದದ್ದು. ಏನು 2 ಒಳ್ಳೆಯ ವಿಷಯಗಳನ್ನು ಹೇಳಿದ್ದೇನೋ ಎಲ್ಲ ಹರಿವಾಯು ಗುರು ಹಿರಿಯರ ಅನುಗ್ರಹದಿಂದ 2 ಮಾತುಗಳನ್ನು ಹೇಳಿದ್ದೇನೆ ಅಂತ ಹೇಳ್ತಾ, ನನ್ನ ಈ 7 ದಿನಗಳ ಕಾಲ ಏನು ಈ ಕಿಷ್ಕಿಂಧಾಕಾಂಡದ ಪ್ರವಚನವನ್ನು ಮಾಡಿದ್ದೇನೋ ಈ ಒಂದು ವಾಕ್ಕುಸುಮವನ್ನು ಆ ರುದ್ರಾಂತರ್ಗತನಾದಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಆ ಏನು ರಾಮಚಂದ್ರ ದೇವರಿದ್ದಾರೋ ಆ ರಾಮಚಂದ್ರ ದೇವರಲ್ಲಿ ನನ್ನ 2 ಮಾತುಗಳನ್ನು ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು. ದಯವಿಟ್ಟು ಎಲ್ಲ ಒಂದು ವಾರಗಳ ಕಾಲ ಈ ಜ್ಞಾನಸೂತ್ರದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಶ್ರೀ ವಾದಿಸಿಂಹಾಚಾರ್ಯವರಿಗೆ ನಮ್ಮೆಲ್ಲರ ಪರವಾಗಿ ಈ ಒಂದು ಫಲಪುಷ್ಪವನ್ನು ಇಟ್ಟು ಅವರಿಗೆ ಸಂತೋಷಿಸ್ತಾ ಇದ್ದೇನೆ. ಬಹಳ ಕಷ್ಟಪಟ್ಟು ನಮಗೆ ಶ್ರಮ ಪಟ್ಟು ಈ ಒಂದು ವಾರವನ್ನು ಕಳೆದಿದ್ದಾರೆ. ಸ್ವಲ್ಪ ಅವರಿಗೆ ವೈಯಕ್ತಿಕವಾಗಿ ಕಷ್ಟ ಆಗಿದೆ. ಅನಿವಾರ್ಯವಾಗಿ ಅವರಿಗೆ ಇನ್ನಷ್ಟು ಉತ್ತಮವಾದ
ಜ್ಞಾನ ಸಂಪಾದನೆ ಆಗಲಿ ಅಂತ ನಾವು ದೇವರನ್ನು ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ಆಮೇಲೆ ಮುಂದಿನ ತಿಂಗಳು 8ನೇ ತಾರೀಕು ಅಮೃತೇಶ ಆಚಾರ್ಯ ಅನ್ನೋರು ಉಡುಪಿಯವರು ಅವರಿಂದ 8ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಒಂದು ವಾರಕ್ಕೆಲ್ಲ ಧ್ಯಾನ 5:30 ಟೈಮ್ ಮಾತ್ರ 5:30 5ರಿಂದ 6:30 ಮಾಡ್ತಾರೆ. ನಾವೆಲ್ಲರೂ ಬರಬೇಕು. ಈಗ ನೀವು ಪ್ರಸಾದ ತಂದುಕೊಂಡು ಆಮೇಲೆ ಎಲ್ಲರೂ ಪುಣ್ಯವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತೀವಿ. ಇದೆಲ್ಲ ಗೊತ್ತೇ ಇಲ್ಲಲ್ಲ.